ದೋಸ್ತ, ಇವತ್ತು ನಿನ್ನ ಹುಟ್ಟಿದಬ್ಬ. ಹೌದಲ್ಲ? ಹ್ಯಾಪಿ ಬರ್ಡೇ ಟು ಮೀ. ಬಿಸಿ ಬಾಲುಷ ಸಾಹೇಬ್ರಿಗೆ ಕೊಟ್ಟು ಬಾ. ಮಜಾ ಬರ್ತಾ ಹೋಗೋಕ್ಕಿಂತ ಮುಂಚೆ ನಾನು ಒಂದು ನಾಟಕಕ್ಕೆ ನಾನು ಜಪಾನ್ಗೆ ಹೋಗಿ ಬಂದೆ. ಅದು ದ ವಾಟರ್ ಸ್ಟೇಷನ್ನೇ. ಟಿಪ್ಸ್ ಅಂತಂದರೆ ಈಗ ಹೊಸಬ್ರು ಯಾರಾದರೂ ನಾವು ಬರ್ತೀವಿ, ಇಂಡಸ್ಟ್ರಿ ಕಾಲಿಡ್ತೀವಿ, ನಾವು ಕೂಡ ಹಿಂಗೆ ಆ್ಯಕ್ಟರ್ ಆಗಬೇಕು, ಹಿಂಗೆ ಸ್ಟ್ರಗಲ್ ಮಾಡಿ, ಆ ಸ್ಟ್ರಗಲ್ ಆದರೂ ಪರವಾಗಿಲ್ಲ ಬರ್ತೀವಿ ಅನ್ನೋರಿಗೆ ಫಸ್ಟ್ ಹೇಳೋದೆ ನಾನು, ದಯವಿಟ್ಟು ಬರಬೇಡ್ರಿ. ನಾನು JP ನಗರದಿಂದ ನಾಗರಬಾವಿ ಸರ್ಕಲ್ ನಡ್ಕೊಂಡು ಬಂದಿದ್ದೆ. ಸೊ ಅದೇ ನೀನಾಸಂ ಶುರು ಆಗಿದ್ದು ಭಾಳ ನನಗೆ ಅಲ್ಲಿವರೆಗೂ ಈ ಶಿಬಿರಕ್ಕೆ ಹೋದಾಗ ಒಂದು ನಾಟಕ ಮಾಡಿದ್ದೆ ನಾನು. ಬೆಂಗಳೂರು ಹೋದಾಗ ಬೆಂಗಳೂರು ಬಂದ ಮೇಲೆ ರಾತ್ರಿ ಬೆಳಗಾನ ನಿದ್ದೆ ಇಲ್ಲ ಗೆಳೆಯ. ನೀನೇನಾರು ಬೆಂಗಳೂರಲ್ಲಿ ಇದ್ದಿದ್ರೆ ನಿನಗೆ ಅದರಲ್ಲೊಂದು ಕರಿಯನ್ ಕ್ಯಾರೆಕ್ಟರ್, ನಾನು ಹಿಂಗೆ ಬಂದ್ಬಿಟ್ಟು ಒಂದೆಲ್ಲ ಫುಲ್ ಡೈಲಾಗ್ ಎಲ್ಲ ಹೇಳ್ಕೊಂಡ್ರೆ, ಈ ಬಸ್ಲಿಂಗ ಸರ್ ಏನು ಮಾಡ್ಬಿಟ್ರೆ, ನೋಡ್ರಿ ಅವನು ಸಾಕಾಗ ಮಾಡ್ತಾನೆ ಅವನು. ಅಂದರೆ ಪಂಚಾಯತಿ ವಿಷಯವಾಗಿ ಪ್ರತಿಯೊಂದೂ. ಎಲ್ರಿಗೂ ನಮಸ್ಕಾರ. ಧನುಷ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಏನಪ್ಪ ಬೆಳಿಗ್ಗೆನ ಈ ಪಾರ್ಕ್ ಒಳಗೆ ಬಂದು ಕುಂತೇವಿ. ಇವ್ರು ಯಾರು ಅನ್ನೋದು ನಿಮ್ಮ ಮನಸ್ಸೊಳಗಿರ್ಬೋದು, ಹೇಳ್ಬಿಡ್ತೀನಿ. ಇವರು ನಮ್ಮ ಸ್ನೇಹಿತ ಯಶವಂತ್ ಅಂತ. ಗೆಳೆಯ, ನಮ್ಮಿಬ್ಬರದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿ ಸುಮಾರು ಒಂದು 15 ವರ್ಷ ಆಗೈತನ್ನ? ಎಷ್ಟಾಗೈತೆ? 2007. 2006-7 ಒಂದು 18 ವರ್ಷದ ಮೇಲೆ ಆಯ್ತು. 18 ವರ್ಷ 18 ವರ್ಷ ಆಗೈತಿ. ಅಲ್ಲ, 18 ವರ್ಷದ ಹಿಂದೆ ನಾವಿಬ್ರು ಫಸ್ಟ್ ಟೈಮ್ ಎಲ್ಲಿ ಸೇರಿದ್ವಿ ಅಂತ ನೆನಪೈತನ? ನೋಡು ಹೇಳು. ಮನುಷ್ಯ ಜಾತಿ ತಾನೊಂದೇ ವಲಂ, ಮನುಷ್ಯ ಕುಲಂ ತಾನೊಂದೇ ಕುಲಂ. ನೆನಪಾತಲ್ಲ? ನಾವು 18 ವರ್ಷದಿಂದ ಇಬ್ರು ಸ್ಟ್ರಗ್ಲಿಂಗ್, ಅಲ್ಲ ಈಗೂ ಸ್ಟ್ರಗ್ಲಿಂಗ್ ಅನ್ನ ಅದು ಬೇರೆ ವಿಚಾರ. 18 ವರ್ಷದಿಂದ ನಾವು ಸ್ಟ್ರಗ್ಲಿಂಗ್ ಲೈಫ್ ಅಲ್ಲಿದ್ದೀವಿ. ನಾವು ಸ್ಟ್ರಗ್ಲಿಂಗ್ ಲೈಫ್ ಅನ್ನೋದಕ್ಕಿಂತ ಅಂದರೆ ಈಗ ನೀನು ಸಿನಿಮಾದಾಗ ಬರ್ಬೇಕು ಅಥವಾ ಸೀರಿಯಲ್ದಾಗ ಬರ್ಬೇಕು ಹಂಗಿತ್ತಲ್ಲ, ನಮಗೂ ಅಷ್ಟೇ. ಟಿವಿದಾಗ ಕಾಣಿಸ್ಕೋಬೇಕು, ಥಿಯೇಟ್ರ್ನಾಗ ನಮ್ಮದು ಸಿನಿಮಾಗಳು ಬರ್ಬೇಕು, ಹಿಂಗೆ ಆಸೆ ಇತ್ತಲ್ಲ. ಅಂದರೆ ಅವಾಗ ಅದ್ರದ್ದು ಯೋಚನೆ ಕೂಡ ಇದ್ದಿಲ್ಲ ನಮಗೆ. ಬಟ್ ಅಂದ್ರೆ ಅವಾಗ ನಾನು ಮೋಸ್ಟ್ಲಿ SSLC ಮುಗಿಸಿದ್ದೆ ಅನಿಸ್ತೈತೆ ಅಷ್ಟೇ. ನಂದು PUC ಆಗಿತ್ತು. ನಮ್ದು ಒಂದು SSLC ಆಗಿತ್ತು. ಆ ಟೈಮ್ ಒಳಗೆ ಮನುಷ್ಯ ಜಾತಿ ತಾನೊಂದೇ ವಲ್ಲಂ ಅಂತೇಳಿ ಲೈಟ್ ಆ್ಯಂಡ್ ಮ್ಯೂಸಿಕ್ ವಾರ್ತಾ ಇಲಾಖೆ ಶೋ ಅದು. ಹೌದು. ಅದು ನಮಗೆ ಯಾರ್ಯಾರ್ದೋ ಲಿಂಕಿಂದ ಹೆಂಗೆಂಗೋ ಎಲ್ಲೆಲ್ಲಿ, ನೀ ಬೀದರ್, ನಾವು ಹುಬ್ಬಳ್ಳಿ, ಯಾರ್ಯಾರ್ದೋ ಲಿಂಕಿಂದ ಅಲ್ಲಿ ಸೇರಿದ್ವಿ. ಅದು ಮೋಸ್ಟ್ಲಿ ಆಲ್ ಓವರ್ ಎಲ್ಲ ಜಿಲ್ಲೆ ಒಳಗೂ ಒಂದೊಂದು ಶೋ. ಎಷ್ಟು ಒಂದೊಂದು ಟ್ರಿಪ್ಪಿಗೆ ಒಂದು 150 ಜನ ಇದ್ರು. ಎಷ್ಟು ಭಾಗ ಮಾಡಿದ್ರು ಅಂದರೆ 5 ಟೀಮ್ ಇದ್ದು ಅನಿಸ್ತು. ಬೆಳಗಾವಿ ಭಾಗ ಒಂದಿತ್ತು, ಬೆಳಗಾವಿದು ಒಂದು, ಅಂದ್ರೆ ಒಬ್ಬೊಬ್ಬರು ಒಂದೊಂದು ಜಿಲ್ಲೆಗೆ ಹೋಗೋದಿತ್ತು. ಆ ಟೈಮ್ ಒಳಗೆ ಸೇರಿದ್ದು ನಾವು. ಕರೆಕ್ಟ್. ಬಟ್ ಅದ್ರದ್ದು ಅದೊಂದು ಥರದ್ದು ಎಕ್ಸ್ಪೀರಿಯನ್ಸ್ ಬಿಡು. ಅದು ಅಂದರೆ ಬರೀ ಏನೋ ಹಿಂಗೇನೋ ಒಂದು ಕಡೆ ಹೋಗ್ತೀವಿ ಕೆಲಸ ಮಾಡ್ತೀವಿ ಅನ್ನೋದಕ್ಕಿಂತ ಅದು ಭಾಳ ಜನ ನಟರುಗಳಿಗೆ ಅಂದರೆ ಅದ್ರಲ್ಲಿ ಎಂತೆಂಥವ್ರು ಇದ್ರು. ನಾನು ಅಪ್ಪಣ್ಣ ಅದ್ರೊಳಗೆ ಅಸಿಸ್ಟೆಂಟ್ ಡೈರೆಕ್ಟರ್. ಹೌದಾ? ಅಯ್ಯೋ, ಅಪ್ಪಣ್ಣ ಅಂತೇಳಿ ಹಂಸಲೇಖ ಸರ್ ಸಹಾಯಕ ನಿರ್ದೇಶನ ಅಪ್ಪಣ್ಣ ಹಂಸ. ಅದಕ್ಕೆ ಹಂಸಲೇಖ ಅವರು ಮ್ಯೂಸಿಕ್ ಮಾಡಿದ್ರು. ಕರೆಕ್ಟ್. C ಬಸವಲಿಂಗ ಅವ್ರದ್ದು ಅವ್ರದ್ದೇ ಡೈರೆಕ್ಷನ್ ಅದು. ನಾವು ಅವಾಗ ಸೇರಿದ್ವಿ. ನಾವು ಮತ್ತೆ 18 ವರ್ಷ ಆದಮೇಲೆ ಎದಕ್ಕೆ ಸೇರೇವಿ ಈಗ? ಏನಪ್ಪ ಅಂದ್ರೆ ನಾವು ಇವರು ಅವಾಗವಾಗ ವರ್ಷಕ್ಕೆ 2 ವರ್ಷಕ್ಕೊಮ್ಮೆ ಯಾವಾಗಾರ ಸಿಕ್ಕಾಗ ನೆನಪಾದಾಗ ಯಾವ್ದಾರ ಸಿನಿಮಾದಾಗ ನೀನು ನೋಡಿದ್ರೆ, ಎಲ್ಲಾರ ಒಂದು ಶಾರ್ಟ್ ಫಿಲ್ಮ್ನೊಳಗೆ ನೋಡಿದ್ರೆ, ಏನಾರ ಒಂದು ಆರ್ಟಿಕಲ್ ನಿನ್ನ ಬಗ್ಗೆ ಬಂದಾಗ ವಿಶ್ ಮಾಡೋಕ್ಕದು ಫೋನ್ ಮಾಡ್ತಿದ್ವಿ, ಮಾತಾಡ್ತಿದ್ವಿ. ಬಿಟ್ರೆ ಈಗ ಸಿನಿಮಾದೊಳಗೆ ಬಂದ ಮೇಲೆ ನಮ್ಮ ಜರ್ನಿ ಏನೈತಿ, ಹೆಂಗೆ ಸ್ಟಾರ್ಟ್ ಆಗೈತಿ, ಇದನ್ನೆಲ್ಲ ಒಂದು ಸಲ ಹಂಚ್ಕೊಳ್ಳೋಣ ಅನ್ನೋ ಒಂದು ಉದ್ದೇಶಕ್ಕೆ ಇದೊಂದು ವಿಡಿಯೋ ಮಾಡಿ ಜನಗಳ ಮುಂದೆ ತರಬೇಕು ಅನ್ನೋದು ನನ್ನ ಉದ್ದೇಶ. ಅದಕ್ಕೆ ನಿನಗೆ ಫೋನ್ ಮಾಡಿ ಕರೆಸಿ ಇವತ್ತು ಈ ಮಾತುಕತೆಯನ್ನು ಶುರು ಮಾಡೀವಿ ನಾವು. ಗೆಳೆಯ, ನಿನಗೆ ಈ ಇಂಡಸ್ಟ್ರಿಗೆ ಬರ್ಬೇಕಂತ ಯಾಕೆ ಅನ್ನಿಸ್ತು? ಒಂದು ಸಲ ನಿಂದು ಪರಿಚಯ ನಾನು ಹೇಳೇನಿ ಈಗ ಸಂಕ್ಷಿಪ್ತವಾಗಿ. ಒಂದು ಸಲ ನಿನ್ನ ಪರಿಚಯ, ನಿಮ್ಮೂರು, ನೀ ಬೆಳೆದಿದ್ದು, ಅದನ್ನೆಲ್ಲ ಒಂದು ಸಲ ನಿನ್ನ ಬಾಯಿಗಿಂದನೇ ಹೇಳು. ಅಂದ್ರೆ ನಿನ್ನ ಎಕ್ಸ್ಪೀರಿಯನ್ಸ್ ಬಂದಾಗ ಮನುಷ್ಯಾಗ ಎಲ್ಲ ಥರದ ಎಕ್ಸ್ಪೀರಿಯನ್ಸ್ ಆಗ್ತಾವೆ.
ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಇರ್ತೈತಿ, ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಇರ್ತೈತಿ. ಕೆಲವೊಂದಿಷ್ಟು ಹಾಸ್ಯಮಯ ಎಕ್ಸ್ಪೀರಿಯನ್ಸ್ ಇರ್ತಾವೆ, ಕೆಲವೊಂದಿಷ್ಟು ಟ್ರ್ಯಾಜಡಿ ಎಕ್ಸ್ಪೀರಿಯನ್ಸ್ ಇರ್ತಾವೆ. ಎಲ್ಲ ಥರದ ಈ ನವರಸ ಅನ್ನೋದು ಏನೈತಲ್ಲ, ಇಂಡಸ್ಟ್ರಿಗೆ ಬಂದ ಮೇಲೆ ನಾವು ನವರಸ ಏನು ಕಲ್ಕೋಬೇಕಲ್ಲ, ಆ ರಸ ಎಲ್ಲ ನಮಗೆ ಬರೋಕ್ಕಿಂತ ಮುಂಚೆನೇ ಎಲ್ಲ ಗೊತ್ತಾಗ್ಬಿಟ್ಟಿರ್ತಾವ. ನೀ ಏನಂತ ಇದಕ್ಕೆ? ಸತ್ಯ ಸತ್ಯ ಅದು. ನಾವ ಅಲ್ಲ 18 ರಸ ತೋರಿಸಿರ್ತೈತಿ ನಮ್ಗೆ ಸಿನಿಮಾ ಸೀರಿಯಲ್ ಒಳಗೆ ಸ್ಕ್ರೀನ್ ಒಳಗೆ ನಾವು ತೋರಿಸೋದು ನವರಸ. ಬಟ್ ಈ ಸಿಚುವೇಶನ್ನು, ಈ ಇಂಡಸ್ಟ್ರಿ, ಇಲ್ಲಿ ಪರಿಸ್ಥಿತಿ, ಇಲ್ಲಿ ಬದುಕು, ಇಲ್ಲಿ ನಮ್ಮ ಒಂದು ಏನು ಅಡೆತಡೆಗಳು ನಮ್ಗೆ 9 ರಸದಕ್ಕಿಂತ ಇನ್ನೂ 9 ರಸ ಜಾಸ್ತಿನೂ ತೋರಿಸಿರ್ತಾವೆ. ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅನ್ನೋದನ್ನು ನೀನು ನಮ್ಮ ಪ್ರೇಕ್ಷಕರ ಮುಂದೆ ಹಂಚ್ಕೋ. ಅದೇ ಹೆಸರು ಯಶವಂತ್ ಕುಚಬಾಳ್ ಅಂತ. ಈ ಕುಚಬಾಳೆ ಯಾಕೆ ಬಂತು ಅನ್ನೋದು ಭಾಳ ಇಂಪಾರ್ಟೆಂಟ್ ವಿಷಯ. ಅಂದರೆ ನಮ್ಮದು ಮೂಲತಃ ಉತ್ತರ ಕರ್ನಾಟಕದಲ್ಲಿ ಬಿಜಾಪುರ ಜಿಲ್ಲೆ ಸಿಂದಗಿ ನಮ್ಮೂರು. ಬಟ್ ಅದಕ್ಕಿಂತ ಮೂಲ ಅಂತಂದರೆ ಈಗ ತಾಳಿಕೋಟೆ ಹತ್ರ ಇರುವಂಥ ಒಂದು ಕುಚಬಾಳ್ ಅಂತ ಒಂದು ಊರಿದೆ. ಸೊ ನಮ್ಮ ಮೂಲತಃ ಊರು ಕುಚಬಾಳ್ ಅಂತ, ಅದಕ್ಕೋಸ್ಕರ ನಮ್ಮ ಸರ್ನೇಮ್ ಕುಚಬಾಳ್ ಅಂತ ಬಂದಿರೋದು. ಈ ನಮ್ಮ ತಂದೆಯವ್ರಿಗೆ ಬೀದರಲ್ಲಿ ಹೆಡ್ ಮಾಸ್ಟರಾಗಿ ಕೆಲಸ ಮಾಡ್ತಿದ್ರು ಅವರು ಒಂದು ಸ್ಕೂಲಲ್ಲಿ. ಬೀದರ್ ಜಿಲ್ಲೆ ಕೊಡಂಬಲ್ ಅಂತ ಒಂದು ಊರು, ಅಲ್ಲಿ ಅವರು ಹೆಡ್ ಮಾಸ್ಟರ್ ಆಗಿರೋದ್ರಿಂದ ನಾವು ಎಲ್ಲ ಹುಟ್ಟು ಬೆಳೆದಿದ್ದೆಲ್ಲ ಅಲ್ಲೇ ಬೀದರ್. ಸೊ ಅದಾದಮೇಲೆ ಅಲ್ಲಿ ಎಜುಕೇಷನ್ ಎಲ್ಲ ಅಲ್ಲೇ ಆಯಿತು. ಬಟ್ ಏನಂದರೆ ಈ ಫೀಲ್ಡು ಅಥವಾ ಈ ಆ್ಯಕ್ಟಿಂಗು, ಈ ಒಂದು ಸ್ವಲ್ಪ ಹಾಡೋ ಇದೆಲ್ಲ ಬಂದಿದ್ದೆ ನಮ್ಮ ತಂದೆಯಿಂದಾನೆ. ತಂದೆಯಿಂದ ಅಂದ್ರೆ ಅವ್ರು ಏನೋ ಒಂದು ಸ್ವಲ್ಪ ತಂದೆ ಅಂದರೆ ಅವರು ಆ್ಯಕ್ಚುಲಿ ರೈಟ್ರು, ಆಮೇಲೆ ಅವರು ಹಾಡುಗಾರರು. ಅದು ಯಾಕಂದ್ರೆ ನಮ್ಮ ತಾತ ಏಕತಾರಿ ಹಿಡ್ಕೊಂಡು ಹಾಡ್ತಿದ್ರಂತೆ. ಸೊ ನಮ್ಮ ತಾತರಿಂದ ಶುರು ಆಗಿದ್ದು. ಇವ್ರು ಸ್ವಲ್ಪ ಅಂದ್ರೆ ನಿಮ್ದು ವಂಶ ಪಾರಂಪರ್ಯವಾಗಿ ಇದೊಂದು ಕಲೆ ಅನ್ನೋದು ನಿಮ್ಮ ಬ್ಲಡ್ ಅಲ್ಲೇನೆ ಬರ್ತಿತ್ತಲ್ಲ, ಹಂಗಾಗಿತ್ತದ. ಯಾಕಂದ್ರೆ ನಾವು ನೋಡಿದ್ದ 18 ವರ್ಷದಿಂದ ನೀನೊಂದು ಬ್ರಾಹ್ಮಣರ ಪಾತ್ರ ಮಾಡ್ತಿದ್ದ, ಬಂದು ಎದೆಲ್ಲ ಬಡ್ಕೊಂಡು ಅಯ್ಯೋ ಅಸ್ಪೃಶ್ಯತೆ ಮುಟ್ಟಿಬಿಟ್ಟ ಅಂತೇಳಿ ಅದಿನ್ನೂ ಕಣ್ಣು ಕಟ್ಟದಂಗೆ ಐತೆ ಅದು ನನಗೆ. ಅದು ಬಟ್ 150 ಜನದೊಳಗೆ ಹೈಲೈಟ್ ಹಾಕಿದ್ದೀನಿ ನೀನು. ಅದು ಯಾಕಪ್ಪ ಅಂತಂದ್ರೆ ಅದು ನಿನ್ನ ಬ್ಲಡ್ ಒಳಗೆ ಬಂದ್ಬಿಟ್ಟೈತಿ ಕಲೆ ಅನ್ನೋದು. ತಾತ ಮುತ್ತಾತ ಅಪ್ಪಂದ್ರಿಂದ ಬಂದೈತಲ್ಲ, ಅದು ನಿನಗಷ್ಟು ಎಕ್ಸ್ಪೋಸ್ ಮಾಡೈತಿ. ಸೊ ಅದು ಹಂಗೆ ಶುರು ಆಗಿದ್ದು. ಸೊ ಮೊದಲು ನಾನು ತುಂಬ ಚಿಕ್ಕವನಿದ್ದಂಗೆ ನಾನು ಹಾಡು ಹಾಡ್ತಿದ್ದೆ ತಂದೆ ಜೊತೆ. ಹಾಡಾಡಿ ಸುಮಾರು ಜನ ಭಾಳ ಈ ಸ್ಟೇಜ್ಗಳೆಲ್ಲ ನಾವು ಅವಾಗ ಈ ಸ್ಕೂಲಲ್ಲೆಲ್ಲ ಕಾಂಪಿಟೇಷನ್ಗೆಲ್ಲ ಆಡಿದಾಗ ಆ ಪಟ್ಟಣ ಲೆಕ್ಕದಲ್ಲಿತ್ತದು. ಅಂದರೆ ಈಗ ಚುಟ್ಗುಪ್ಪ ಅನ್ನೋ ಊರು ಅದು ಆ್ಯಕ್ಚುಲಿ ತಾಲೂಕ. ಬಟ್ ನಾನು ಹುಟ್ಟಿದ್ದು ಚುಟ್ಗುಪ್ಪ ಅನ್ನೋ ಊರಲ್ಲಿ, ಬೀದರ್ ಜಿಲ್ಲೆ ಹುಮನಾಬಾದ್ ತಾಲೂಕ ಚಿಟ್ಟಗುಪ್ಪ ಅಂತ ಒಂದು ಊರು. ಸೊ ಅಲ್ಲಿ ನಾನು ಹುಟ್ಟಿ ಬೆಳೆದಿದ್ದು. ನನ್ನ 10ನೇ ತರಗತಿವರೆಗೂ ಸ್ಕೂಲ್ ಓದಿದ್ದು ಚುಟ್ಗುಪ್ಪದಲ್ಲಿ. ಸೊ ಅಲ್ಲಿ ಅವಾಗ ನಾವೆಲ್ಲ ಸ್ಟೇಜ್ ಮೇಲೆ ಹಾಡೋದು ಅಥವಾ ಈ ಕಾಂಪಿಟೇಷನ್ಗೆ ಹೋಗಿ ಹಾಡೋದು, ಏಕಪಾತ್ರ ಅಭಿನಯ ಮಾಡೋದು ಅಲ್ಲಿಂದನೇ ಶುರು ಆಗಿದ್ದು. ಈ ಏಕಪಾತ್ರ ಅಭಿನಯ ಅಂದಾಗ ನಮ್ಗೆ ನೆನಪಾಗದೆ ಈ ತೊಗರಿ ತಿಪ್ಪ, ಗೌಡ್ರ ಗದ್ಲ, ಕಲಿಗುದ್ ಕುಡುಕ ಹಿಂಗೆ ಒಂದಷ್ಟಿದ್ವು. ಅಂದರೆ ಅವಾಗೆಲ್ಲ ನೋಡಿ ಅದು ಮಾಡೋದೇ ದೊಡ್ಡದಂದರೆ ಹೋಗಿ ಏನೋ ಒಂದು ಚೂರು ಹೇಳ್ಬಿಟ್ರೆ ಡೈಲಾಗು ಸೂಪರ್ ಏನು ಆ ಚಪ್ಪಾಳೆಗಳೇನು ಅದೆಲ್ಲ ಅನುಭವ ನನಗೂ ಐತಿ. ಹಂಗೆ ಚಪ್ಪಾಳೆ ಹೊಡೆದ ಹಂಗೆ ನಮ್ಮ ಗ್ರೂಪ್ ಹಾಕಿಸಣ ಊರು ಬಿಡಿಸಿ ಬೆಂಗಳೂರಿಗೆ ಕಳಿಸಿದ್ರು ಅವ್ರ. ದೋಸ್ತ ಏನು ಟ್ಯಾಲೆಂಟ್ ಅಂತ, ನೀನು ಇಲ್ಲಿ ಇರಬಾರ್ದು, ನೀ ಬೆಂಗಳೂರಿನಾಗ ಇರಬೇಕು ಅಂತೇಳಿ ಸ್ಟಾರ್ಟಿಂಗ್ ಎಲ್ಲ ಅಂದರೆ ಸೂಪರ್ ಟ್ಯಾಲೆಂಟ್ ಅಂತಲೇ ಮಾತಾಡೋರು. ಹಿಂಗೆ ಮಾಡ್ತಾ ಶುರು ಆಗಿದ್ದು. ಅಂದರೆ ತಂದೆಯವರಿಂದ ನಮ್ಮ ತಾತನವರಿಂದನೇ ಬಂದಿರೋದು. ಬಟ್ ಅದಕ್ಕೆ ಅದೇ ಬಟ್ ಇದ್ರ ಕಲಿಕೆ ಆಗಬೇಕು, ಒಂದಷ್ಟು ವಿಷಯಗಳು ಗೊತ್ತಾಗಬೇಕು. ಆಮೇಲೆ ಇದು ಅಷ್ಟು ಸುಲಭ ಇಲ್ಲಲ್ಲ. ಅಂದರೆ ಈಗ ನಾವು ಹೋಗಿ ಎಲ್ಲೋ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀವಿ, ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತೀವಿ, ಆಮೇಲೆ ಒಂದು ನಾಟಕದಲ್ಲಿ ಆ್ಯಕ್ಟ್ ಮಾಡೋದು ಕೂಡ ಸುಲಭ ಅಲ್ಲ. ಹೌದು, ಆ್ಯಕ್ಚುಲಿ ಸಿನಿಮಾ ಸೀರಿಯಲ್ಕಿಂತ ಜಾಸ್ತಿ ಕಷ್ಟ ಇರೋದನ್ನ ನಾಟಕ. ಹೌದು. ನಮ್ದು ಸಿನಿಮಾದೊಳಗೆ ಪ್ರಿಪ್ರೇಷನ್ ಜಾಸ್ತಿ ಇರ್ತೈತಿ, 1 more ಅಂತ ಇರ್ತೈತಿ, ಕಟ್ ಇರ್ತೈತಿ, ಆಮೇಲೆ 10 ಲೈನಿಗೆ ಆ್ಯಂಗಲ್ ಚೇಂಜ್ ಹಾಕಿರ್ತಾವು. ನಮ್ಗೆ ಜಾಸ್ತಿ ಟೈಮ್ ಇರ್ತೈತಿ. ಸ್ಟೇಜ್ ಅಂದ್ರೆ ಒಂದು ಸಲ ಸ್ಟಾರ್ಟ್ ಆತಂದ್ರೆ ನಿಂದ ಪರ್ದೆ ವಾಪಸ್ ಎಳಿತನೂ ನಿನ್ನ ಪರ್ಫಾರ್ಮೆನ್ಸ್ ಇರ್ತದೆ. 10 ಪೇಜು 5 ಪೇಜು ಅದು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡೆ ನಾನು. ಆನ್ ಸ್ಟೇಜಲ್ಲಿ ತುಂಬ ಕಷ್ಟದ ಕೆಲಸ ಅದು.
ಅದೇ ನಮ್ಗದ ಅಂದರೆ ಈ ಥರದ್ದು ನೋಡಿದಾಗ ಅಂದರೆ ನಾವು ಒನ್ ಆ್ಯಕ್ಟ್ ಪ್ಲೇ ಅಂದರೆ ಈ ಏಕಪಾತ್ರ ಅಭಿನಯ ಅಂತ ಮಾಡ್ತಿದ್ವಲ್ಲ, ಈ ಏಕಪಾತ್ರ ಅಭಿನಯ ಮಾಡುವಾಗ ನಾವು ಏನೇನೋ ಮಾಡ್ಬಿಡ್ತಿದ್ವಿ ಅವಾಗ. ಅಂದರೆ ಅವಾಗೇನು ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ನಮ್ಮನ್ನು ನೋಡೋರು ಅಥವಾ ಇನ್ನೊಂದು ಜಡ್ಜ್ ಮಾಡೋರು ಅದು ಕಮ್ಮಿ. ಬಟ್ ಚಪ್ಪಾಳೆ ಹೊಡೆಯೋರು ಜಾಸ್ತಿ, ನಮ್ಮ ಉತ್ಸಾಹ ಮಾಡೋರು ಜಾಸ್ತಿ. ತಪ್ಪು ಮಾಡಿದ್ರು ನಮ್ಮ ತಲೆ ಒಳಗೆ ಏನು ಬರ್ತಿತ್ತಂದ್ರೆ ನಾನು ಒಬ್ಬ ಸೂಪರ್ ಸ್ಟಾರ್, ನನ್ನ ಬಿಟ್ಟರೆ ಬೇರೆ ಯಾರು ಇಲ್ಲ, ನಾನು ಸಖತ್ತಾಗಿ ಮಾಡ್ತೇನೆ ಅನ್ನೋದು ಒಂದು ಬಿಟ್ರೆ ನಾ ಇಲ್ಲೇನು ಮಾಡ್ಬೋದಾಗಿತ್ತು, ಇಲ್ಲೇನು ತಿದ್ಕೋಬೋದಾಗಿತ್ತು, ನಂದೇನು ಮಿಸ್ಟೇಕ್ಸ್ ಐತಿ ಅಂತ ಗೊತ್ತಾಗುವುದನ್ನು ನಮಗೆ ಬೇರೆದವ್ರು ಅಂದ್ರೆ ಪ್ರೊಫೆಷ್ನಲ್ ಆಗಿ ನಾವು ಬಂದಾಗನ. ಹೌದು. ಆತ ಈಗ ನೀನು ಬೀದರ್ ಚಿಟಗುಬ್ಬದೊಳಗೆ ಹುಟ್ಟಿ ಬೀದರ್ ಒಳಗೆ ಬೆಳೆದು ಬೆಂಗಳೂರಿಗೆ ಬಂದ ಇಂಡಸ್ಟ್ರಿ ಒಳಗೆ ಕೆಲಸ ಮಾಡ್ಬೇಕಂದ್ರೆ ನಿನ್ನ ಜರ್ನಿ ಅಂತರೂ ಸರಳ ಅಂತರೂ ಇರಂಗಿಲ್ಲ. ನೀ ಹೆಂಗೆ ಬಂದು ನಿನಗೆ ಏನೇನು ಪ್ರಯತ್ನ ಮಾಡಿದಿ ಇಲ್ಲಿಗೆ ಬರಕ್ಕೆ? ಅಂದರೆ ನಾವು ಆ್ಯಕ್ಚುಲಿ ಚಿಟಗುಪ್ಪದಾಗಿದ್ದಾಗ ತಂದೆಯವರು ಹೆಡ್ ಮಾಸ್ಟರಿಂದ ಡಿಸ್ಟ್ರಿಕ್ಟ್ ಆಫೀಸರ್ ಆದರು ಎಜುಕೇಷನ್ ಡಿಪಾರ್ಟ್ಮೆಂಟ್. ಅವಾಗ ಬೀದರಿಗೆ ಬಂದು ಸೆಟ್ಲ್ ಆಗ್ಬೇಕಾಯ್ತು ನಾವು ಎಲ್ಲರೂ ಫ್ಯಾಮಿಲಿ. ಸೊ ಈ ಬೀದರಿಗೆ ಬಂದಾಗ ಬೀದರಲ್ಲಿ ಒಂದಷ್ಟು ಅಲ್ಲಿ ನಾವು ಹಿಂಗೆ ಏಕಪಾತ್ರ ಅಭಿನಯ ಮಾಡಿದಾಗ ಒಬ್ಬರೇ ಭಾಳ ಚಂದ ಮಾಡ್ತೀನಿ, ನಮ್ದೊಂದು ಹಿಂಗೆ ಒಂದು ಟ್ರೂಪ್ ಅದ ನಾಟಕ ಅದ್ರಲ್ಲಿ ಸೇರ್ಕೋರಿ ಅಂತೇಳಿ ಈ ಬೀದಿ ನಾಟಕಕ್ಕೆ ಸೇರ್ಕೊಂಡೆ ನಾನು. ಅಲ್ಲಿಂದ ಶುರು ಆಗಿದ್ದೆ ಇದು. ಅಂದರೆ ಹೊರ ಜಗತ್ತಿನ ಕೆಲಸ ಶುರು ಆಗಿದ್ದೆ ಅಲ್ಲಿ. ಅಂದರೆ ಬೀದಿ ನಾಟಕ ಶುರು ಮಾಡಿದ್ವಿ, ಒಂದು ಟೀಮು ಸೇರ್ಕೊಂಡ್ವಿ, ಒಂದು ವರ್ಕ್ಶಾಪು. ಇದೇ ಮನುಷ್ಯ ಜಾತಿ ತಾನಂದೆಲ್ಲ ಮಾಡಿದ ಸಿ ಬಸಲಿಂಗ ಸಾರೇ ಅದರದ್ದು ಫಸ್ಟ್ ಒಂದು ಬೀದಿ ನಾಟಕದ ಡೈರೆಕ್ಟ್ರು. ಭಾಳ ಮಜಾ ಅಂದರೆ ನನ್ನ ಆ್ಯಕ್ಚುಲಿ ಈ ನಾಟಕದ ವಿಷಯದಲ್ಲಿ ಮೊದಲ ಗುರು ಸಿ ಬಸಲಿಂಗ ಸರ್. ಯಾಕಂದರೆ ಗುಲ್ಬರ್ಗದಲ್ಲಿ ಟ್ರೈನಿಂಗ್ ಗೆಳೆಯ ಇದು ಬೀದಿ ನಾಟಕದ್ದು ಒಂದು ನಾಟಕ, ಬೀದಿ ನಾಟಕ ಏನಂದರೆ ಅದ್ರ ಹೆಸರು ಈ ಪುಗ್ಸಟ್ಟೆ ಪ್ರಸಂಗ ಅಂತ ಒಂದು ನಾಟಕ. ಅದು ಯಾರ ಕಡೆಯಿಂದ ಯಾಕೆ ಮಾಡ್ತಿದ್ರು ಅಂದರೆ ಅದು ಒಂದು ಈ ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮೈಸೂರು, ಇದು ಒಂದು ಸಂಸ್ಥೆ. ಅವಾಗ ಏನಾಗಿತ್ತು ಅಂದರೆ ಆ ಸಮಯದಲ್ಲಿ ಈ ಪಂಚಾಯಿತಿಗಳ ಅಲ್ಲಿ ನಡೀತಿರೋ ವಿಷಯಗಳು ಇಟ್ಕೊಂಡು, ಅಂದರೆ ಪಂಚಾಯಿತಿ ವಿಷಯವಾಗಿ ಪ್ರತಿಯೊಂದೂ, ಫಾರ್ ಎಕ್ಸಾಂಪಲ್ ಪಂಚಾಯಿತಿ ಹೇಗಿರಬೇಕು, ಅಲ್ಲಿ ಅಧ್ಯಕ್ಷರ ಕೆಲಸ ಏನು, ಸದಸ್ಯರ ಕೆಲಸ ಏನು, ಉಪಾಧ್ಯಕ್ಷರ ಕೆಲಸ ಏನು, ಒಂದು ಪಂಚಾಯಿತಿ ಏನು ಕೆಲಸ ಮಾಡುತ್ತೆ, ಎಲ್ಲ ಪ್ರತಿಯೊಬ್ಬರದು ಅದರ ವಿಷಯವಾಗಿ ಶುರು ಮಾಡಿದಂಥ ಬೀದಿ ನಾಟಕ. ಅದು ಅಂದರೆ ಜನರಲ್ಲಿ ಜಾಗೃತಿ ಮೂಡಿಸೋದು. ನೋಡಿ ಪಂಚಾಯತಿ ಇದೆ ನಿಮ್ಮ ಊರಲ್ಲಿ, ಅದು ಸುಮ್ಮನೆ ಅಲ್ಲ, ಅದು ನೀವು ಹೇಳ್ದಾಗ ಕೇಳಬೇಕು ಅನ್ನೋ ವಿಷಯ. ಅದರಿಂದ ಏನೇನು ಸವಲತ್ತು ಬರ್ತವೆ ಜನಗಳಿಗೆ ಮುಟ್ಟಂಗೇನೆ ಇಲ್ಲ. ಹೌದು, ಈಗ ಒಂದೊಂದು ಹಳ್ಳ್ಯಾಗ ಹಂಗೆ ಇತ್ತು ಅಲ್ಲ. ಅದ್ರಲ್ಲಿ ಇನ್ನೂ ಮಜಾ ಅಂದರೆ ಅದು ಈಗಲೂ ಹಂಗೆ ಇದೆ. ಏನು ಹೆಂಡ್ತಿ ಅಧ್ಯಕ್ಷ ಆಗಿರ್ತಾಳೆ, ಹೆಂಡ್ತಿ ಹೋಗಿ ನಡೆಸ್ತಾಳೆ ಅಂದ್ಕೊಂಡೆ ಪಂಚಾಯತಿ ಇಲ್ಲ, ಯಾರು ನಡೆಸ್ತಾರ? ಆಕಿ ಗಂಡ ಮಗ ಅಷ್ಟೇ. ಸೊ ಇದೇ ಮ್ಯಾಟ್ರು. ಈ ಪುಗ್ಸಟ್ಟೆ ಪ್ರಸಂಗ ಅನ್ನೋ ನಾಟಕ ಬೀದಿ ನಾಟಕ ಏನಂದರೆ, ಒಂದು ವೇಳೆ ಹೆಣ್ಣು ಅಧ್ಯಕ್ಷ ಆದರೆ ಗಂಡನೋ ಮತ್ತಾರೋ ಬಂದು ಅಧಿಕಾರ ಚಲಾಯಿಸೋದಲ್ಲ, ಅವಳೇ ಬಂದು ನಿಂತ್ಕೋಬೇಕು ಪ್ರತಿಯೊಂದಕ್ಕೂ, ಬರೀ ಅವಳು ಸೈನಿಗೆ ಮಾತ್ರ ಅಲ್ಲ ಅನ್ನೋದು ವಿಷಯ. ಸೊ ಈ ಪುಗ್ಸಟ್ಟೆ ಪ್ರಸಂಗದಲ್ಲಿ ಈ ಪುಗ್ಸಟ್ಟಣ್ಣ ಅಂತ ಬರ್ತಾನೆ. ಅವನು ಯಾರು ಅಂದರೆ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಗಂಡ. ಈ ಅಧ್ಯಕ್ಷನ ಜೊತೆ ಒಬ್ಬ ಓಡಾಡ್ತಾನೆ ಚೇಲ ಥರ, ಅವನ ಹೆಸರು ಕರಿಯ ಅಂತ. ಆ ಕರಿಯ ಕ್ಯಾರೆಕ್ಟರ್ ಮಾಡ್ತಿದ್ದಾನೆ ಬೀದಿ ನಾಟಕದಲ್ಲಿ ಫಸ್ಟ್ ನಾಟಕ. ಅವರು ಏನೇನೋ ಹೇಳೋರು. ಅವಾಗೆಲ್ಲ ನಮ್ಗೇನು ಅಷ್ಟು ಏನು ತಿಳುವಳಿಕೆ ಅಷ್ಟು ಹೇಳ್ರಿ ಅಂತ ಹೇಳಿ ಕೇಳಿಬಿಟ್ಟು ಮತ್ತೆ ನಮ್ಮ ಡೈಲಾಗ್ ಏನೈತಿ ಹೇಳಿ ಬಂದು ಮಸ್ತ್ ಮಾಡ್ಯಾನ ಅಂತ ಅಡ್ಡಾಡಿ ಬಿಡೋರು ಅಲ್ಲ. ಅಂದರೆ ಅವರು ಅಂದರೆ ಬಸಲಿಂಗ ಸರ್ ಏನೇನೋ ಹೇಳೋರು. ಹೌದು, ಹಂಗೆ ಜಗತ್ತು ಹಿಂಗೆ ಅದು ಆಯ್ತು ಇದಾಯ್ತು ಅಂತ ಏನೇನು ಹೇಳೋರಲ್ಲ. ನಾವು ಏನು ಹೇಳತ್ತಾರೆ ಇವರು, ಏನು ಅರ್ಥ ಆಗೋದು ನಮಗೆ. ಆಯ್ತು ಏನೋ ನಾಟಕ ಕರ್ಸ್ಯಾರ, ನಾಟಕ ಮಾಡಿಸ್ಬಿಡ್ಬೇಕು ಅಂತ ನಮ್ಮದು. ಅವ್ರು ಹಂಗಲ್ಲ, ತಿಳ್ಕೊರಿ ಎಲ್ಲ ಹಿಂಗಿರುತ್ತೆ ಹಿಂಗೆಲ್ಲ ಆಗ್ಬೇಕು, ನೀವು ಸ್ಟ್ರಾಂಗ್ ಆಗ್ಬೇಕು, ನೀವೆಲ್ಲ ಹೋಗಿ ಹೇಳ್ಬೇಕು, ಹಿಂಗೆಲ್ಲ. ಆಯ್ತು ಸರಿ ಏನೋ ಬಿಡಪ್ಪ, ಒಂದು ನಾಟಕ ಮಾಡ್ಬಿಡೋಣ ಫಸ್ಟ್ ಅಂತೇಳಿ ಈ ನಾಟಕ ಶುರು ಮಾಡಿದ್ವಲ್ಲ. ನಾವು ನಾಟಕ ಮಾಡ್ತಿರ್ಬೇಕಾದ್ರೆ ನಮ್ಮ ಟೀಮಲ್ಲಿ ಎಲ್ಲ ಜಿಲ್ಲೆಯವರು ಇದ್ದಾರೆ. ಆಲ್ಮೋಸ್ಟ್ ನನಗನ್ಸೋ ಮಟ್ಟಿಗೆ ಒಂದು ಭಾಗ ಅನ್ಕೋ. ಈ ಕಡೆ ಮೈಸೂರಲ್ಲಿ ಒಂದು ವರ್ಕ್ಶಾಪ್ ಮಾಡಿದ್ರು ಈ ಕಡೆ ಭಾಗದವ್ರಿಗೆ, ಇನ್ನೊಂದು ಕಲಬುರಗಿಲಿ ಮಾಡಿದ್ರು. ಈಗ ಅದು ಕಲಬುರಗಿ ಆಗಿದೆ, ಮೊದಲು ಗುಲ್ಬರ್ಗದಲ್ಲಿ ಮಾಡಿದಾಗ ಏನೋ ಬಂದಿದ್ರು ಎಲ್ಲ ಜಿಲ್ಲೆಯವರು. ನಮ್ಮ ಜಿಲ್ಲೆ ಟೀಮು ನಾಟಕ ಮಾಡ್ತಾಯಿದ್ರೆ, ಬೀದಿ ನಾಟಕ ಮಾಡ್ತಾಯಿದ್ರೆ ಅದರಲ್ಲೊಂದು ಕರಿಯನ್ ಕ್ಯಾರೆಕ್ಟರ್ ನಾನು ಹಿಂಗೆ ಬಂದ್ಬಿಟ್ಟು ಒಂದೆಲ್ಲ ಫುಲ್ ಡೈಲಾಗ್ ಎಲ್ಲ ಹೇಳ್ಕೊಂಡ್ರೆ, ಈ ಬಸಲಿಂಗ ಸರ್ ಏನು ಮಾಡ್ಬಿಟ್ರೆ, ನೋಡ್ರಿ ಅವನು ಸಾಕಾಗಿ ಮಾಡ್ತಾನ, ಅವನು ಇಷ್ಟಿಷ್ಟೇ ಕಣ್ಣು, ಒಳ್ಳೆ ಆಕ್ಟರ್ ಆಗ್ತೀಯ ಕಣ ನೀನು ಮುಂದೆ ಅಂದ್ಬಿಟ್ರು. ಈ ಒಳ್ಳೆ ಆಕ್ಟರ್ ಆಗ್ತೀಯ ಅಂದ್ಬಿಟ್ರಲ್ಲ, ಅಲ್ಲೇ ಸಿಕ್ತು ನಮಗೆ
ಗುರು ನಾನು ಏನೋ ಆಜು ಬಾಜು ಇಮ್ಯಾಜಿನೇಷನ್ ಒಳಗೆ ಅಂತೇಳಿ ವೈಲನ್ ಎಲ್ಲ ಬರ್ಸಿರ್ತಾರ. ಅಲ್ಲಿಂದ ಶುರು ಆಯ್ತು. ಓಕೆ ಏನೋ ನಮ್ದೇನೋ ಡಿಫ್ರೆಂಟ್ ಆಗಿದೆ ಮಾಡ್ಬೋದು ನಾನು ಹಿಂಗೆ ಅನ್ಕೊಂಡೆ ಶುರು ಮಾಡಿದ್ದು. ಅದಾದ್ಮೇಲೆ ಸುಮಾರು ವರ್ಷ ಬೀದಿ ನಾಟಕಗಳು, ಸುಮಾರು ಬೀದಿ ನಾಟಕ ಪ್ರದರ್ಶನ, ಭಾಳ ಹಳ್ಳಿ ತಿರುಗಿಬಿಟ್ಟಿದ್ದೀವಿ. ಅಲ್ಲೆಲ್ಲ ಕಹಿ ಅನುಭವಗಳು, ಸಿಹಿ ಅನುಭವಗಳು ಎಲ್ಲ ಅದಾವೆ. ಯಾಕಂದ್ರೆ ಕೆಲವು ಕಡೆ ಹೋದಲ್ಲಿ ಊಟ ಇರ್ತಿರ್ಲಿಲ್ಲ, ಇರಕ್ಕೆ ಸ್ಥಳ ಇರ್ತಿರ್ಲಿಲ್ಲ, ಮಲ್ಗಕ್ಕೆ ಜಾಗ ಇರ್ತಿರ್ಲಿಲ್ಲ, ಆಮೇಲೆ ಟಾಯ್ಲೆಟ್ ಹೋಗೋಕ್ಕೆ ಸಮಸ್ಯೆ ಇತ್ತು. ಈ ಥರದ್ದು ತುಂಬ ಸಮಸ್ಯೆಗಳೆಲ್ಲ ಅವಾಗ ಆ ಟೈಮಲ್ಲಿ ಅನುಭವಿಸಿದ್ವಿ. ಈ ಬೀದಿ ನಾಟಕ ಮಾಡ್ತಾನೆ ಇನ್ನೊಂದು ವರ್ಕ್ಶಾಪಿಗೆ ಹೋದಾಗ ಅಲ್ಲೊಂದು ಮಜಾ ಆಯ್ತು ಗೆಳೆಯ. ಅಲ್ಲಿ ಒಬ್ರು ಬಂದ್ರು ಹಿಂಗೆ, ಏಯ್ ಏನು ಸಾಗದಾಗ ಮಾಡ್ತೀನಿ ನೀನೇನಾರು ಬೆಂಗಳೂರಲ್ಲಿ ಇದ್ದಿದ್ರೆ ನಿನಗೆ ಎಲ್ಲೋ ಒಯ್ದ್ಬಿಡೋ, ಎಲ್ಲೋ ಒಯ್ದು ಬಿಡ್ತಾರ ಅಂತೇಳಿ ಕರ್ಕೊಂಡು ಬಂದ ಎಲ್ಲ ಅಂದ್ರೆ ಅವರು ಈ ಎಕ್ಸ್ಪೀರಿಯನ್ಸ್ ಭಾಳ ಆಗ್ಯಾವ ನಮಗೂ. ಹಂಗಂದ ತಕ್ಷಣ ನಾನೇನು ಮಾಡಿದೆ, ಹೌದಾ ಸರ್ ಏನು ಮಾಡ್ಬೇಕು ಸರ್ ಅದಕ್ಕೆ? ಏನಿಲ್ಲಮ್ಮ ನೀನು ಬೆಂಗಳೂರು ಬಂದ್ಬಿಡು, ಸಖತ್ ಒಳ್ಳೆ ಟ್ಯಾಲೆಂಟೆಡ್ ಅಮ್ಮ ನೀನು, ಬಂದ್ಬಿಡಮ್ಮ ನೀನು. ಹೌದಾ ಸರ್, ಆಯಿತು ಸರ್. ನಾನು ಹುಚ್ಚಿಡ್ದ್ಬಿಡ್ತು. ಆಯ್ತು ಅವನ ಅಜ್ಜಿ ಆಗಿದ್ದಾಗ್ಬಿಡ್ಲಿ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಏನಕ್ಕೆ ತಡ ಮಾಡೋದು, ಮನೇಲಿ ಹೇಳಿದೆ. ಆಯ್ತು, ಮನೇಲಿ ಏನು ಅನ್ನಲಿಲ್ಲ ನನಗೇನು. ನಮ್ಮ ಮನೇಲಿ ಯಾವ ವಿಷಯ ಅಂದರೆ ಈ ಜರ್ನಿ ವಿಷಯಕ್ಕೆ ಅಂದರೆ ಈ ಕಲಾ ಫೀಲ್ಡಿಗೆ ಇದೇನು ಈ ಫೀಲ್ಡಿಗೆ ನಮ್ಮ ಮನೇಲಿ ಯಾವತ್ತೂ ವಿರೋಧ ಇಲ್ಲ. ನಾನೇನು ಮಾಡ್ತೀನಿ ಅದು ಅವರಿಗೆ ಖುಷಿನೇ. ಬೆಂಗಳೂರು ಬಂದೆ ದೋಸ್ತ, ಇಳಿದೆ, ನನ್ನ ಫ್ರೆಂಡ್ ಒಬ್ಬರ ಮನೆಗೆ ಹೋದೆ. ಹೇಳಿದ್ದೆ ಮೊದಲೇ ಹಿಂಗೆ ಬರ್ತಿದ್ದೀನಿ, ಏನು ಕೆಲಸ ಇದೆ ಅಂತ. ಬಟ್ ಏನು ಕೆಲಸ ಯಾಕೆ ಅಂತ ಹೇಳಿರಲಿಲ್ಲ. ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ನಾನು. ಅಂದರೆ ಬಂದ ತಕ್ಷಣ ಹಂಗೆ ಚಾನ್ಸಸ್ ಸಿಕ್ಬಿಡುತ್ತೆ, ಹಂಗೆ ಸ್ಟಾರ್ ಆಗ್ಬಿಡ್ತೀನಿ. ಆಮೇಲೆ ನಾನು ಬಂದಿದ್ದೆ ಇದಕ್ಕೋಸ್ಕರ ಅಂತ ಹೇಳ್ಬೇಕಂತ ನಾನು ಸೊ ಬರ್ತಾ ಇದ್ದೀನಿ ಅಂದರೆ ಬಂದು ಸರ್ ಬ್ಯಾಗ್ ಎಲ್ಲ ಹಾಕೊಂಡು ಹೋಗಿ ಸೀದಾ ಬೆಳಗ್ಗೆ ಇಳಿದು ಅವ್ರದ್ದು ಅಡ್ರೆಸ್ ತಿಳ್ಕೊಂಡು ಮನೆಗೆ ಹೋದ್ರೆ ಫಸ್ಟ್ ಅವ್ರ ಡೈಲಾಗ್ ಏನು ಗೊತ್ತಾ ದೋಸ್ತ? ಏನು ಮತ್ತೆ ಯಾವಾಗ ವಾಪಸ್ ಹೋಗ್ತೀವಿ ಊರಿಗೆ ಅಂತ. ಅಯ್ಯೋ ಆರಾಮದಿ ಏನಿಲ್ಲ, ಆರಾಮಿದಿಲ್ಲ, ಏನಿಲ್ಲ. ಬಂದು ನೋಡಿದ ತಕ್ಷಣ ಮತ್ತೆ ಯಾವಾಗ ವಾಪಸ್ ಹೋಗೋದು ಊರಿಗೆ ಡೈರೆಕ್ಟ್. ನಿನಗೆ ಸಿಡ್ಲು ಗಿಡ್ಲು ಎಲ್ಲ ಬೆಳೆದಿರ್ಬೇಕು. ಇದು ಒಂದು ಶಾಖ, ಫಸ್ಟ್ ಶಾಕ್ ಅದು. ಅದಾದ್ಮೇಲೆ ಒಂದು ಕೆಲಸ ಇದೆ, ಹಿಂಗೆ ಒಬ್ಬರಿಗೆ ಮೀಟ್ ಆಗ್ಬೇಕು, ಮುಗಿಸ್ಕೊಂಡು ಬರ್ತೀನಿ ಅಂತ ಅಲ್ಲಿಂದ ಲಗೇಜ್ ಎಲ್ಲ ಇಟ್ಬಿಟ್ಟು ಹೋದ್ನಪ್ಪ. ಯಾರು ಕರೆಸಿದ್ರಲ್ಲ ನಾನು, ಆ ಮನುಷ್ಯಗೆ ಫೋನ್ ಮಾಡಿದೆ, ಫೋನೇ ಎತ್ತಾಗ್ತಾ ಇರಲ್ಲ. ಅವಾಗ ಕಾಯಿನ್ ಬಾಕ್ಸ್, ಈ ₹1 ಕಾಯಿನ್ ಹಾಕ್ಬಿಟ್ಟು ನಂಬರ್ ಡೈಲ್ ಮಾಡಿದ್ರೆ ಇದೆಲ್ಲ ಮನುಷ್ಯ ಜಾತಿ ತಾಲೂಮ್ ದೇವಲಂಕಿಂತ ಮೊದಲಾದ ಮೇಲೆ, ಮನುಷ್ಯ ಜಾತಿ ತಾನಂದೇ ವಲ್ಲಂಕಿನ ಮೊದಲು ಯಾಕಂದ್ರೆ ಮನುಷ್ಯ ಜಾತಿ ತಾನಂದ ಆದ್ಮೇಲೆ ನಾನು ಏನಸ್ಕೊಂಡ್ ಹೋಗ್ಬಿಟ್ಟೆ. ಅದ್ರದ್ದು ಕಾಮೇಲೆ ಬರೋಣ, ಅದ್ರದ್ದು ಇನ್ನೂ ಸ್ಟೋರಿ ಬೇರೆ ಐತಿ. ಸೊ ಸರಿ ಆಯಿತು, ಫೋನ್ ಮಾಡಿದೆ ಎತ್ತಲಿಲ್ಲ. ಈಗ ಮನೇಲಿ ಮೀಟಾಗಿ ಬರ್ತೀನಿ, ಹೊರಗಡೆ ಕೆಲಸ ಇದೆ, ಸಂಜೆ ಬರ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ಹೊರಗೆ ಬಂದು ಫೋನ್ ಮಾಡ್ತೀನಿ, ಮನುಷ್ಯ ಫೋನ್ ಎತ್ತಕ್ತಾ ಇರಲಿಲ್ಲ. ಏನು ಮಾಡ್ಬೇಕು ನಾನು ಬೆಳಗ್ಗೆ ಸಂಜೆವರೆಗೂ ತಲೆ ಕೆಟ್ಟೋಗ್ಬಿಡ್ತು. ಅಯ್ಯೋ ಏನು ಮಾಡೋದು, ಇನ್ನು ಹೋದರೆ ಸರಿ ಇರಲ್ಲ. ಹೋದ ತಕ್ಷಣ ಕೇಳ್ಬಿಟ್ಟಿದ್ದಾರೆ ಯಾವ ಹೋಗ್ತೀವಿ ವಾಪಸ್ ಅಂತ. ಇನ್ನು ಅವ್ರಿಗೆ ನಾನು ಯಾಕೆ ಬಂದೆ ಅಂದ್ರೆ ಏನು ಆನ್ಸರ್ ಮಾಡಲಿ, ಅಥವಾ ನನ್ನ ಕೆಲಸ ಮುಗಿತು ಇವತ್ತೇ ಸಂಜೆ ಹೊರಟ ಅಂದ್ಬಿಟ್ರಿ ಏನು ಮಾಡಲಿ. ಸೊ ಹಂಗೆ ಅನ್ಕೊಂಡು ಏನು ಮಾಡಿದೆ, ಸರಿ ಆಯ್ತು ಇರಲಿ ನೋಡೋಣ ಸಂಜೆವ್ರಿಗೆ ಇನ್ನೇನು ಮಾಡೋದು ಅಂತ ಅಲ್ಲೇ ತಿರುಗಾಡಕ್ಕೆ ಶುರು ಮಾಡಿದೆ. ಅದೇ ಏರಿಯಾ, ಯಾವ ಏರಿಯಾ ಹೋಗಿದ್ನೋ ಆ ಏರಿಯಾದೆಲ್ಲ ಸುಮ್ಮನೆ ಸುತ್ತಾಡಿ ಅಲ್ಲೇ ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಮಧ್ಯಾಹ್ನ ಸ್ವಲ್ಪ ಹೊತ್ತು ಆದಮೇಲೆ ಸಂಜೆ ಮನೆಗೆ ಹೋದೆ. ಅವರು ರಾತ್ರಿ ಎಲ್ಲ ಊಟ ಎಲ್ಲ ಮಾಡಿಸಿದ್ರು, ಎಲ್ಲ ಆಯಿತು. ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಫೋನ್ ಮಾಡಿದೆ, ಮತ್ತೆ ರಿಸೀವ್ ಮಾಡ್ದೆ. ಇಲ್ಲ ಒಂದು ಅಡ್ರೆಸ್ ಕೊಡ್ತೀನಿ ಬನ್ನಿ, ಗಾಂಧಿನಗರ. ಅವಾಗೆಲ್ಲ ಬಸ್ ಮಾಮೂಲಿ BMTC ಬಸ್ಗಳೆಲ್ಲ. ಸರ್ ಈ ಏರಿಯಾದಲ್ಲಿ ಇದ್ದೀನಿ, ನಂಗೆ ಬಸ್ ನಂಬರ್ ಹೇಳಿದ್ರೆ ಹೇಳಿದ್ರು. ಅಲ್ಲಿಂದ ಹತ್ಕೊಂಡು ಮೆಜೆಸ್ಟಿಕ್ ಇಳಿದು ಅಲ್ಲಿ ಯಾರಿಗೆ ಬೇಕಾದ್ರೆ ಕೇಳಿ ತೋರಿಸ್ತಾರೆ, ನಿಮ್ಗೆ ಒಂದೇ ರೋಡು ಒಳಗಡೆ ಬಂದ್ಬಿಡು ನಡ್ಕೊಂಡು. ಸರಿ ಆಯಿತು, ಗಾಂಧಿನಗರಕ್ಕೆ ಹೋದೆ. ಒಂದು ಪ್ಲೇಸಲ್ಲಿ ನಿಂತೆ 1 ಅವರ್ ಆಯಿತು, 2 ಅವರ್ ಆಯಿತು, 3 ಅವರ್ಸ್ ಆಯಿತು, ಅಣ್ಣ ಪತ್ತೆ ಇಲ್ಲ. ಸರಿ 3 ಅವರ್ ಆದಮೇಲೆ ಅಣ್ಣ ಕಾಣಿಸ್ದು ಒಂದು ಕಡೆ ಖುಷಿ ಆಗ್ಬಿಡ್ತು ನನಗೆ. ಓ ಆಯ್ತಪ್ಪ, ಇನ್ನೇನು ಮುಗೀತು, ಇನ್ನೇನು ನಾಳೆನೇ ಸ್ಟಾರ್ ಅಲ್ಲ ಇನ್ನೇನು ಅಂತ. ಸರಿ ಅವರು ಚೆನ್ನಾಗಿ ಮಾತಾಡಿಸಿ ಬನ್ನಿ ಕರ್ಕೊಂಡು ಹೋಗ್ತೀನಿ ನಿಮ್ಗೆ ಒಂದು ಕಡೆ ಅಂತ ಕರ್ಕೊಂಡೋದ್ರು. ಹೋದರೆ ಅಲ್ಲೊಬ್ಬರು ಒಂದು ಆಫೀಸು ಅಣ್ಣ ಒಳಗೆ ಕರ್ಕೊಂಡು ಹೋಗ್ಬಿಟ್ಟು ಒಳಗಡೆ ಬಿಟ್ಬಿಟ್ಟು ಅವರು ಡೈರೆಕ್ಟ್ರು, ಅವ್ರ ಜೊತೆ ಮಾತಾಡಿ ನೀವು ಅವರು ಸೀರಿಯಲ್ ಮಾಡ್ತಾಯಿದ್ರು, ಈಗ ನಿಮ್ಗೆ ಕ್ಯಾರೆಕ್ಟರ್ ಕೊಡ್ತಾರೆ ಹೋಗ್ರಿ. ಹೋದೆ, ಹಿಂಗೆ ನಿಂತ್ಕೊಂಡೆ, ಬನ್ನಿ ಕೂತ್ಕೊಳ್ಳಿ ಅಂತಂದರು. ಏನು ಮಾಡ್ತೀಯಪ್ಪ ಅಂತಂದ್ರೆ, ಸರ್ ಅಂತಂದ್ರೆ, ಅಲ್ಲ ಏನು ಓದ್ತಾ ಇದೆಯಾ, ಏನು ಮಾಡ್ತಾನೆ? ಹ್ಞೂ ಸರ್ ಓದ್ತೀನಿ, ಬಟ್ ಆ್ಯಕ್ಟಿಂಗೇ ಜಾಸ್ತಿ ಮಾಡ್ತೀನಿ ಸರ್, ಈಗ ನಾನು ಬೀದಿ ನಾಟಕ ಮಾಡ್ತಾಯಿದ್ದೀನಿ. ಹಾಂ ಓಕೆ ಡಿಗ್ರಿ ಆಗಿದೆಯಾ? ಇಲ್ಲ ಸರ್ PUC ಆಗಿದೆ. ಡಿಗ್ರಿ ಹಾಕೋದಿಲ್ಲ.
ಸರ್ ಓದೋದ್ರಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ ಸರ್, ಬರೀ ಆ್ಯಕ್ಟಿಂಗ್ ಮಾಡ್ಬೇಕು ಅಂತ ಹುಚ್ಚು. ಹೌದಾ, ಏನು ಮಾಡ್ತೀವಿ ಆ್ಯಕ್ಟಿಂಗು? ಮಾಡಿ ತೋರಿಸು, ನನಗೆ ಗೊತ್ತಿದ್ದೇ ಬೀದಿ ನಾಟಕದ ಅವಾಗ. ಸೊ ಈ ಕರಿಯ ಅನ್ನೋದು ಯಾವಾಗ ಇವರು ಬಸಲಿಂಗ ಸರ್ ಹೇಳ್ಬಿಟ್ಟಿದ್ರಲ್ಲ, ಸೊ ಅದೊಂದು ಫಿಕ್ಸ್ ನಮಗೆ, ಎಲ್ಲೋದ್ರೂ ಅದೊಂದು ಮಾಡ್ಬಿಡೋಣ ಅಂತ. ಸೊ ಹೇಳಿದ್ಮೇಲೆ ನಾನು ಮಾಡಿದೆ. ಮಾಡಿಬಿಟ್ಟು ಅವರು ನೋಡ್ಬಿಟ್ಟು ಸೂಪರ್ ರೀ, ಚೆನ್ನಾಗಿ ಮಾಡ್ತೀರಾ, ಬನ್ನಿ ಕೂತ್ಕೊಳ್ಳಿ ಅಂತ ಕೂರಿಸ್ಬಿಟ್ಟು, ನೋಡಿ ಏನು ಗೊತ್ತಾ, ಬೆಂಗಳೂರು ನೀವು ಅಂದ್ಕೊಂಡಂಗೆ ನೀವು ಯೋಚನೆ ಮಾಡ್ದಂಗಿಲ್ಲ ಇಲ್ಲ. ನೀವು ಆ್ಯಕ್ಟರ್ ಆಗ್ಬೇಕಂತಿದ್ರೆ ಓಕೆ, ಬಟ್ ಒಂದು ಕೆಲಸ ಮಾಡಿ, ನೀವು ಆ್ಯಕ್ಟ್ರ್ ಆಗಿ ಊರಿಗೆ ಹೋಗ್ಬಿಟ್ಟು ಡಿಗ್ರಿ ಮುಗಿಸ್ಕೊಂಬನ್ನಿ ಅಂದರು. ಆ್ಯಕ್ಟ್ರ್ ಆಗೋದಕ್ಕೂ ಡಿಗ್ರಿ ಮುಗಿಸೋದಕ್ಕೆ ಏನಪ್ಪ ಸಂಬಂಧ, ಯಾಕೆ ಹಿಂಗೆ ಹೇಳ್ತಾವ್ರಿ ಇವರು ಅಂತ ನಾನು. ಇಲ್ಲ ನೀವು ಚೆನ್ನಾಗಿದೆ ಎಲ್ಲ ಓಕೆ, ಸೂಪರ್ ಫೈನ್, ನೀವು ಹೋಗ್ಬಿಟ್ಟು ಊರಿಗೆ ಡಿಗ್ರಿ ಮುಗಿಸ್ಕೊಳ್ಳಿ, ಆವಾಗ ಗೊತ್ತಾಗುತ್ತೆ ನಿಮಗೆ ನಾನು ಯಾಕೆ ನಿಮ್ಗೆ ಡಿಗ್ರಿ ಮುಗಿಸ್ಕೊಳ್ಳಿ ಅಂತ ಹೇಳಿದ್ದೀನಿ ಅನ್ನೋದು ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಸರಿ ಆಯ್ತು, ಏನು ಹೇಳಿದ್ರು ಇವರೇ ನನಗೇನು ಮಾಡಲ್ಲ, ಅವಕಾಶ ಅಂತೂ ಕೊಡಲ್ಲ. ನೋಡಿದ್ರೆ ಚಾನ್ಸ್ ಕೊಟ್ಬಿಡ್ತಾರೆ, ನಾಳಿಂದ ರೇಂಜ್ ಒಳಗೆ ಬಂದ್ಬಿಟ್ಟು. ಅವು ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಬೆಂಗಳೂರು ಬೆಂಗಳೂರು ಬಂದಮೇಲೆ ರಾತ್ರಿ ಬೆಳಗಾನ ನಿದ್ದೆ ಇಲ್ಲ ಗೆಳೆಯ. ನಿಮ್ಗೆ ಹೆಂಗಂದ್ರೆ ಈಗ ನಾಳೆ ಸಿಕ್ಬಿಡ್ತದೆ, ನಾಡ್ದು ಮಾಡ್ಬಿಡ್ತೀನಿ, ಟೆಲಿಕಾಸ್ಟ್ ಆಗ್ಬಿಡುತ್ತೆ, ಸ್ಟಾರೇ ನೆಕ್ಸ್ಟ್ ಇನ್ನು ಊರಿಗೆ ಹೋದ್ರೆ ಜಮ್ ಅಂತ. ಸರಿ ಆಯ್ತು, ಬೇಜಾರಾಗ್ಬಿಡ್ತು, ಆಳ್ಕೊಂತಾನೆ ಹೊರಗೆ ಬಂದ್ಬಿಟ್ಟೆ. ಈ ಮನುಷ್ಯ ಇಲ್ಲ ಅಲ್ಲಿ, ಹೋಗ್ಬಿಟ್ರೆ ಎಲ್ಲ ನಾನು ಬಿಟ್ಟ ಹೋದ ಇಲ್ಲ. ಸರಿ ಆಮೇಲೆ ಹೊರಗೆ ಬಂದೆ ನೋಡ್ದೆ ಕಾಣಿಸ್ಲಿಲ್ಲ, ಅಲ್ಲೇ ಓಡಾಡ್ದೆ, ಸಿಗ್ಲಿಲ್ಲ, ಫೋನ್ ಮಾಡ್ದೆ, ಎತ್ತಲಿಲ್ಲ. ಈಗ ಏನು ಗುರು ಈ ಮನುಷ್ಯ ತಂದು ಎಲ್ಲ ಸಿಗಾಕ್ಸಿದ್ನ ನನಗೆ. ಆಮೇಲೆ ಅವಾಗ ಬೇರೆ ಈ ಕಿಡ್ನಾಪ್ ಮಾಡ್ತಾರೆ, ಕಿಡ್ನಿ ತಗೋತಾರೆ, ಹಿಂಗೆಲ್ಲ ಒಂದು ಭಯ ಐತೆ. ಒಂದು ಬಿಟ್ರೆ ಒಂದು 9 ವಿಚಾರ ಬರತ್ತಾವ. ಓ ಇದೇನು ಗುರು ಹಿಂಗೆಲ್ಲ ಇದೆ, ಏನೋ ಆಗ್ಬಿಡುತ್ತೆ, ಹೆಂಗೆ ಮಾಡ್ಬಿಟ್ರೆ ಹೆಂಗೆ ಅಂತ ಹಿಂಗೆಲ್ಲ ಯೋಚನೆ. ಸರಿ ಆಮೇಲೆ ನೋಡ್ದೆ ಫೋನ್ ಮಾಡಿದೆ, ಆಮೇಲೆ ಫೋನ್ ಎತ್ತಿ ಬಂದಿರೋ ಅಂತ ಬಂದರು. ಬಂದ್ಬಿಟ್ಟು ಸೀರಿಯಸ್ಲಿ ಗೆಳೆಯ, ನನಗೆ ಒಂದು ಕಡೆ ಬೇಜಾರು, ಇನ್ನೊಂದು ಕಡೆ ನಾನು ಬೆಳಗ್ಗೆ ತಿಂಡಿನೂ ತಿಂದಿಲ್ಲ, ಕೆಲಸ ಆಗ್ಬಿಡ್ಲಿದ್ದು ಫಸ್ಟು ಅಂತ ಬೆನ್ನತ್ಕೊಂಡು ಬಂದಿದ್ದೀನಲ್ಲ. ಬೆಳಗ್ಗೆಯಿಂದ ತಿಂಡಿ ಇಲ್ಲ, ಏನಿಲ್ಲ, ಹತ್ತತ್ರ 1-1:30-2 ಗಂಟೆ ಆಗ್ತದೆ, ಹಸಿವಾಗ್ತಿದೆ. ಈಗ ಬನ್ನಿ ಸರ್ ನೀವೇ ಊಟಕ್ಕೋಣ ಅಂತ ಅವ್ನಿಗೆ ಹೇಳೋಕ್ಕಾಗಲ್ಲ, ಯಾಕಂದರೆ ನಮ್ಮ ಲೆಕ್ಕದಲ್ಲಿ ಅವರೆಲ್ಲ ತುಂಬ ದೊಡ್ಡ ವ್ಯಕ್ತಿ, ನಾವ್ಹೆಂಗೆ ಅಂದರೆ ಸರಿ ಇರ್ತದೆ ಅಂತ ನಾನು ಯೋಚನೆ. ಸರಿ ಆಯ್ತು, ಏನೋ ಮಾಡ್ತಾರೆ ನೋಡೋಣ ಅಂತ ಕೊನೆಗೆ ಅಪ್ಪನ ಬಾಯಲ್ಲಿ ಬಂತು, ಏನಾದರೂ ತಿಂತೀರಾ ಅಂತ. ಹಾಂ ಸರ್ ತಿನ್ನೋಣ ಸರ್ ಬನ್ನಿ ಅಂತೇಳಿ ಒಂದೆಲ್ಲ ಕರ್ಕೊಂಡೋಗಿ ಒಂದು ರೈಸ್ ಬಾತ್ ಏನೋ ಇಸ್ಕೊಟ್ಟು ತಿಂದ್ಬಿಟ್ಟು ಹಿಂಗಂದ್ರು ಸರ್ ಅವರು ಡಿಗ್ರಿ ಮುಗಿಸ್ಕೊಂಬ ಅಂತಾರೆ, ಅದಕ್ಕೆ ಸಂಬಂಧ ಕರೆಕ್ಟ್ ಹೇಳಿದಾರೆ ಅವರು. ಅಲ್ಲ ಗುರು ಕರೆಕ್ಟ್ ಹೇಳಿದಾರೆ ಅಂತ ಅಂದರೆ ನೀನು ಯಾಕೆ ಕರೆಸ್ದೆ ನನಗೆ, ನನಗೆ ಬಿಲ್ಡಪ್ ಕೊಟ್ಬಿಟ್ಟು ಸೂಪರ್ ಆ್ಯಕ್ಟ್ರು ಹಂಗೆ. ಸರಿ ಆಯಿತು, ಸರಿ ಸರ್ ಈಗ ಏನು ಮಾಡಲಿ ನನಗೆ, ಏನಿಲ್ಲ ವಾಪಸ್ ಹೋಗ್ಬಿಡಿ ಅಂತ. ಏನು ನಮ್ಗೇನು ಇದಿಲ್ವಾ, ಸುಮ್ಮನೆ ದುಡ್ಡೆಲ್ಲ ವೇಸ್ಟು, ಆಮೇಲೆ ನಮ್ದು ಏನು ಯೋಚನೆಗಳು ಅಥೋ ನಮ್ಗೆ ಏನಪ್ಪ ಬದುಕು ಅನಿಸ್ಬಿಟ್ಟು ಸೀದಾ ವಾಪಸ್ ಅವತ್ತೇ ಹೋದವನೇ ಲಗೇಜ್ ತೊಗೊಂಡು ಸೀದಾ ಊರಿಗೆ ವಾಪಸ್. ಇದಾದ್ಮೇಲೆ ಇದಕ್ಕೆ ಏನಾರ ಮಾಡಲೇಬೇಕು ಅಂತ ಒಂದು ಶುರು ಆಗ್ಬಿಡ್ತು. ಬಟ್ ನಾವು ವಾಪಸ್ ಹೋದ್ರು ಅದು ಗೀಳು ನಮ್ಮ ತಲೆ ಎಲ್ಲ ಇಲ್ಲೇ ಇರ್ತೈತಿ, ಮನಸ್ಸೆಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಅದು, ಯಾಕಂದ್ರೆ ನಾವು ಇದನ್ನ ಆಯ್ಕೆ ಮಾಡ್ಕೊಂಡಿವಲ್ಲ ಇಲ್ಲೇ ಹೋಗ್ಬೇಕಂತೇಳಿ. ಈಗ ಒಬ್ಬ ಯಾರೇ ಆಗಿರಲಿ, ಈಗ ಏನೋ ಒಂದು ಅನ್ಕೋತಾರಲ್ಲ ಇದು ಮಾಡ್ಬೇಕು ಅಂತೇಳಿ, ಅದು ಅಲ್ಲಿಗೆ ಹೋಗೋವರೆಗೂ ಸಮಾಧಾನ ಇರಲ್ಲ. ಅಲ್ಲಿ ಸಕ್ಸಸ್ ಆಕಿತ್ತು ಬಿಡ್ತೈತೆ, ಅದು ಸೆಕೆಂಡ್ರಿ. ಅಲ್ಲಿ ನಾವೇನು ಕೆಟ್ಟದ್ದು ಅನುಭವಿಸ್ತೀವೋ ಒಳ್ಳೇದು ಅನುಭವಿಸ್ತೀವೋ ನೋವು ಅನುಭವಿಸ್ತೀವೋ ಅದು ಲೆಕ್ಕಕ್ಕಿರಲ್ಲ. ಬಟ್ ಅಲ್ಲಿಗೆ ಹೋಗ್ಬೇಕು ಅನ್ನೋದು ಇರ್ತದಲ್ಲ. ಈಗ ನಾನು ಆ್ಯಕ್ಟರ್ ಆಗ್ಬೇಕಪ್ಪ ಅಷ್ಟೇ, ಬೇರೆ ಏನೋ ಮ್ಯಾಟ್ರ್ ಬೇಕಾಗಿಲ್ಲ. ಸೊ ಅಲ್ಲಿಂದ ಹಂಗೆ ಶುರು ಆಗಿ ವಾಪಸ್ ಊರಿಗೆ ಬಂದವನೇ. ಆವಾಗ ನನಗೆ ಗೊತ್ತಾಗಿದ್ದೆ, ಈ ನಮ್ಮ ಗೆಳೆಯ ಇದ್ದ ಒಬ್ಬ, ಈ ಅವನು ಬೀದಿ ನಾಟಕದಿಂದ ಪರಿಚಯ ಆದ ಗೆಳೆಯ, ಕಲಬುರ್ಗಿ ಅವನು, ವಿಶಾಲ್ ಪಾಟೀಲ್ ಅಂತೇಳಿ. ಸೊ ನಾನು ತುಂಬ ಅವಾಗವಾಗ ಮಾತಾಡ್ತಿದ್ವಿ, ಸೊ ಕಾಂಟ್ಯಾಕ್ಟ್ ಇತ್ತು. ಸೊ ಈ ನೀನಾಸಂ ಬಗ್ಗೆ ಕೇಳಿದ್ದೆ ನಾನು, ಅಂದರೆ ನೀನಾಸಂ ಅಂತ ಹಿಂಗೆ ಒಂದಿದೆ, ಏನೋ ಆ್ಯಕ್ಟಿಂಗ್ ಕಲಿಸ್ತಾರೆ ಏನೋ ಹಿಂಗೇನೋ ಕೇಳಿದ್ದೆ. ಬಟ್ ನನಗೆ ಅದ್ರ ಬಗ್ಗೆ ಏನೋ ಅಷ್ಟು ಐಡಿಯಾ ಇರಲಿಲ್ಲ. ಸೊ ಅದಾದಮೇಲೆ ಅವನೇನು ಮಾಡ್ದ ನಮ್ಮ ಗೆಳೆಯ, ಹಿಂಗೋ ಗೆಳೆಯ ಹಿಂಗಿದೆ, ಹಿಂಗೆ ದೋಸ್ತ, ಹಿಂಗೆ ನೀನಾಸಂ ಅಂಥೇಳಿ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸಾಗರ ತಾಲೂಕಲ್ಲಿದೆ, ಹೆಗ್ಗೋಡು ಅಲ್ಲಿದೆ. ಸೊ ಅಲ್ಲಿ ಏನಂದರೆ
ಒಂದು ತಿಂಗಳು ಅಲ್ಲ ಇನ್ನೊಬ್ಬ ಗ್ರೇಟ್ ವ್ಯಕ್ತಿ ನೀನು ಅಲ್ಲ ಅದು ಹೇಳ್ತೀನಿ ಅದು ವ್ಯಕ್ತಿನೇ ಅದು. ಸೊ ಒಂದು ತಿಂಗಳು ಶಿಬಿರ ಗೆಳೆಯ, ಬಟ್ ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕು, ಅದು ನನಗೆ ಗೊತ್ತಿಲ್ಲ. ಸೊ ಇವನೇ ನನಗೆ ಫೋನ್ ಮಾಡಿ ಎಲ್ಲ ಹಿಂಗೆ ಬರಿಬೇಕೆಲ್ಲ ಹಿಂಗೆ ಹೇಳಿ ನಾನೊಂದು ಲೆಟರ್ ಬರೆದು ನೀನಾಸ್ವಾಮಿ ಕಳಿಸಿ, ನೀನಾಸ್ವಾಮಿ ನನಗೆ ಉಲ್ಟಾ ಒಂದು ಲೆಟರ್ ಕಳಿಸಿ ಬರ್ದು ನಾನು ಇಲ್ಲಿಂದ ಹೋದೆ ಬರ್ರಿ ಅಂತ ಹೇಳಿ. ಅದು ಅಂದರೆ ವರ್ಕ್ಶಾಪಿಗೆ ಹೋದೆ, ಒಂದು ತಿಂಗಳು ವರ್ಕ್ಶಾಪು. ವರ್ಕ್ಶಾಪಿಗೆ ಹೋದ್ರೆ ಗೆಳೆಯ ಅಲ್ಲಿ ಗೊತ್ತಲ್ಲ ನಿನಗೆ ಅಲ್ಲಿನ ಆಹಾರ ಪದ್ಧತಿ. ಒಂದನೇದು ಖಾರ ಇರೋದಿಲ್ಲ, ಆಮೇಲೆ ನಾವು ರೊಟ್ಟಿ ತಿನ್ನೋರು ಅಲ್ಲಿ ಹೋಲೆ ರೊಟ್ಟಿ ಚಪಾತಿ ಎರಡು ತಿಂತೀವಿ, ಚಪಾತಿ ಇರ್ಬೇಕಲ್ಲ ಅಟ್ಲೀಸ್ಟ್, ಚಪಾತಿನೂ ಇಲ್ಲ. ಸೊ ಇಷ್ಟು ಚಪಾತಿ, ಅದು ಸಿಕ್ಕಾಪಟ್ಟೆ ಹಿಟ್ಟು ಬಡ್ದಿರ್ತಾರೆ ಅದಕ್ಕೆ, ಅದು ಹಿಂಗೆ ತೊಗೊಂಡು ಹಿಂಗೆ ಜಾಡಿಸಿದ್ರೆ ಬರೀ ಹಿಟ್ಟು ನಾವು ಬರೀ ಎಣ್ಣೆಗೆ ಹಚ್ಕೊಂಡು ತಿಂದಿರೋರು ಚಪಾತಿ ತಿಂದವರು. ಸೊ ಆ ಒಂದು ತಿಂಗಳು ನನಗೆ ಒಂದು ವರ್ಷ ಇದ್ದಂಗೆ ಆಗ್ಬಿಡ್ತೀವಿ, ಬರೀ ಒಂದು ತಿಂಗಳು. ನೀನಾಸ್ವಾಮಿ ಭಾರಿ ಕಷ್ಟಪು, ಈ ಊಟ ಮಾಡ್ಕೊಂಡು ನಮ್ಗೆ ಇರೋಕ್ಕಾಗಲ್ಲ, ಚಂದ ಉಂಡವ್ರು ನಾವು ಉಂಡು ತಿಂದವರು, ಅದಕ್ಕೆ ಇದು ಬೇಡ ಸುಮ್ಮ ಬಿಟ್ಬಿಡಮ್ಮ ಅಂತೇಳಿ. ಆ್ಯಕ್ಚುಲಿ ಆ ವರ್ಷ ನಾನು ಟ್ರೈ ಮಾಡ್ಬೋದಾಗಿತ್ತು, ಅಂದರೆ ಆಡಿಷನ್ ಕೊಟ್ಟು, ಅಂದರೆ ಆಲ್ಮೋಸ್ಟ್ ಈಗ ಅದರಲ್ಲಿ ಯಾರು ವರ್ಕ್ಶಾಪಲ್ಲಿ ಇದ್ರು ಅವ್ರೆಲ್ಲರಿಗೂ ಅಲ್ಲಿ ಆಲ್ಮೋಸ್ಟ್ ಸೆಲೆಕ್ಟ್ ಆಗಿದ್ರು. ಬಟ್ ನಾನು ಹೋಗಲಿಲ್ಲ, ಬೇಡಪ್ಪ ಈ ಸಾವಾಸನೆ ಬೇಡ, ಬೀದಿ ನಾಟಕ ಮಾಡ್ಕೊಂಡಿದ್ದಿರೋದೇ ಭಾಳ ಬೆಟರ್ ಐತಿ ಅಂತೇಳಿ ಅಲ್ಲಿಂದ ಬಂದ್ಬಿಟ್ಟೆ. ಈ ಬಂದ ಮೇಲೆ ಇನ್ನೂ ಒಂಚೂರು ಮತ್ತೊಂದು ಗಿಲ್ಟ್ ಕಡಕ್ ಶುರು ಆಗ್ಬಿಟ್ಟು ಅಲ್ಲೇ ಇದ್ದಿದ್ರಿ ಏನಾಗ್ತಿತ್ತು, ಅಲ್ಲ ಏನು ಹೌಲ್ವಾ, ಅದು ಕಷ್ಟಪಟ್ಟಿದ್ರೆ ಆಮೇಲೆ ಮುಂದೆ ಸುಖ ಸಿಗ್ತಿತ್ತು. ಅಂದರೆ ಏನಾಗಿತ್ತು ಗೆಳೆಯ, ನಾವು ಬೀದಿ ನಾಟಕ ಮಾಡ್ತಿದ್ವಿ, ಅಲ್ಲೊಂಥರ ಹೀರೋ ರೇಂಜ್ಗೆ ನಮ್ಮನ್ನು ನೋಡೋರು ಎಲ್ಲರೂ, ಇಡೀ ನಮ್ಮ ಟೀಮಲ್ಲೆಲ್ಲ ನಾನು ಹೋಳೋದು, ನೀನೊಬ್ಬ ಬಿಡಪ್ಪ ಭಾರಿ, ನನ್ಗೆ ಭಾಳ ಖುಷಿ ಆಗೋದು. ಆದರೆ ಈ ರಂಗಮಂದಿರದಲ್ಲಿ ಯಾವಾಗಾರ ನಾಟಕಗಳು ಬಂದಾಗ ಸ್ಟೇಜ್ ನಾಟಕ ನೋಡ್ತಿದ್ವಲ್ಲ, ಅವಾಗ ಬೇಜಾರಾಗೋದು ನನಗೆ, ಇದು ಮಾಡಲ್ವಲ್ಲ ನಾವು, ಹಿಂಗೆ ಮಾಡಬೇಕು, ಅದೊಂಥರ ಸೆಟ್ಟು ಸಿನಿಮಾ ನೋಡೋಂಗೆ ಆಗೋದು. ಅದು ಹಿಂಗೆ ಸ್ಟೇಜ್ ಮೇಲೆ ಆನ್ ಸ್ಟೇಜಲ್ಲಿ ಮಾಡಬೇಕು. ಬೀದಿ ನಾಟಕ ಅಂದ ತಕ್ಷಣ ಹೋಗಿ ಮಾಡ್ತಿದ್ವಿ, ಏನು ಒಂದೆರಡು ಸ್ಪೀಕರ್ ಇಟ್ಟಾಗಿಂದ ಒಂದು ಇದನ್ನ ಎಲ್ಲಿ ಅಂದ್ರೆ ಅಲ್ಲೇ ಅಲ್ಲ, ಅಲ್ಲೇ ಮಾಡ್ಬಿಡು. ಇದು ಸ್ಟೇಜ್ ಮೇಲೆ ಮಾಡ್ಬೇಕು ಅನ್ನೋ ಹುಚ್ಚು ಹಿಡಿತು. ಹೌದಲ್ಲ, ಈ ಗೆಳೆಯನೋ ನಮ್ಮ ಗೆಳೆಯನೋ ಅಂದ, ನೀನು ಗುರು ಹಿಂಗೆ ಇದ್ರೆ ಏನೂ ಆಗಲ್ಲ, ನೀನೇ ತೀರ್ಮಾನ ತಗೋಬೇಕು, ನೀನೇ ಬರಬೇಕು ನೀನಾಸ್ವಾಮಿಗೆ ಅಂದ್ರೆ ಆಗುತ್ತೆ ಅಂತೇಳಿ ಅವನು ಮತ್ತೆ ಮೋಟಿವ್ ಮಾಡ್ದ. ಅದೇ ನಮ್ಮ ವಿಶಾಲ್ ಪಾಟೀಲ್ ಗೆಳೆಯ ಮೋಟಿವ್ ಮಾಡಿದ್ಮೇಲೆ ಸರಿ ಆಯ್ತು, ಆಗಿದ್ದಾಗಲಿ ಆ ಊಟದ ಸೈಡಿಗೆ ಇಟ್ಬಿಟ್ಟು ಒಂಚೂರು ನಾವು ನಮ್ಮ ಲೈಫಲ್ಲಿ ಏನಾದ್ರು ಆಗ್ಬೋದೇನೋ ಯಾರಿಗೆ ಗೊತ್ತು ಅಂದ್ಕೊಂಡು ಆವಾಗ ನೀನಾಸ್ವಾಮಿಗೆ ಆಡಿಷನ್ನಿಗೆ ಬಂದಿವಿ ಗೆಳೆಯ. ಅಲ್ಲೊಬ್ರು ಮಹಾನ್ ನಟರು ಸಿಕ್ಕಿದ್ದು ನನಗೆ. ಅಲ್ಲ, ಇದಕ್ಕಿಂತ ಮುಂಚೆ ನಮ್ಗೆ ಗೆಳತನ ಆಗಿತ್ತು. ಯಾರು ಮಹಾನ್ ನಟರು ಅನ್ನತ್ತಾರ ಅಂದ್ರೆ ನಾವು ಮನುಷ್ಯ ಜಾತಿ ತನ್ನೊಂದ ಒಲ್ಲ ಮುಗಿದ್ಮೇಲೆ ಸಾಹೇಬ್ರು ನೀನಾಸ್ವಾಮಿಗೆ ಬಂದಾರ, ನಾವು ನೀನಾಸ್ವಾಮಿಗೆ ಆಡಿಷನ್ ಕೊಡಕ್ಕೆ ಹೋಗಿದ್ವಿ. ಕರೆಕ್ಟ್. ಬಟ್ ಅಲ್ಲೊಂದು ಎಕ್ಸ್ಪೀರಿಯನ್ಸ್ ಆಗಿತ್ತು. ಆ ಮಹಾನ್ ನಟರಿಗೆ ಆಲ್ಮೋಸ್ಟ್ ಇನ್ನೂ ಸೆಲೆಕ್ಟ್ ಲಿಸ್ಟೇ ಬಂದಿಲ್ಲ, ಸೆಲೆಕ್ಷನ್ ಅದು ಆಲ್ಮೋಸ್ಟ್ ಎಲ್ಲರೂ ವಿಶ್ ಮಾಡಿಬಿಟ್ಟಿದ್ರು. ಕರೆಕ್ಟ್, ಕಂಗ್ರ್ಯಾಚುಲೇಷನ್ಸ್ ನೀನು ಸೆಲೆಕ್ಟೆಡ್ ಅಂತೇಳಿ. ನೆನಪೈತನ 100%. ಅಲ್ಲ, ನಮಗೂ ಗೊತ್ತಿರಲಿಲ್ಲ ಅಂದರೆ ಅವ್ರು ಯಾವ ಮಾನದಂಡಗಳು ಇಟ್ಕೊಂಡು ಊರು ಕೊಟ್ಟರು. ಒಂದು ಎಷ್ಟು ಸುಮಾರು ಒಂದು 50ರಿಂದ 100 ಜನ ಬಂದಿದ್ರು. ಇಲ್ಲಿ 200 ಜನ ಮೇಲಿದ್ರು, ಜಾಸ್ತಿ ಜನ ಇದ್ರು. ಎಲ್ಲರೂ ಪರ್ಫಾರ್ಮೆನ್ಸ್ ಮಾಡಿದ್ರು. ಅಲ್ಲಿದು ಸೆಲೆಕ್ಟ್ ಮಾಡೋದು ಒಂದು ವಿಶಿಷ್ಟತೆನೇ ಬೇರೆ ಇತ್ತದು. ಒಂದು 4 ಜನ ದೊಡ್ಡ ತುಂಬ ಸೀನಿಯರ್ ಇರೋ ಜಡ್ಜಸ್ ಎಲ್ಲ ಕೂತಿರ್ತಾರೆ. ಅವ್ರ ಮುಂದೆ ನಾವು ಪರ್ಫಾರ್ಮೆನ್ಸ್ ಮಾಡಬೇಕು. ಆಡಿಷನ್ ಬಂದವರೆಲ್ಲ ನೋಡ್ತಿರ್ತಾರೆ. ಆಡಿಷನ್ ಮುಗಿದ ಮೇಲೆ ಇನ್ನೇನು ಸಂಜೆ ಒಂದು 4 ಗಂಟೆ ಆಕೈತಂದ್ರೆ ಬಂದು ಎಲ್ಲರೂ ಶೇಕ್ ಹ್ಯಾಂಡ್ ಮಾಡತ್ತಾರ ನನಗೆ. ಕಂಗ್ರ್ಯಾಚುಲೇಷನ್, ಸಖತ್ತಾಗಿ ಮಾಡಿದ್ವಿ, ನೀನು ಸೆಲೆಕ್ಟ್ ಅಂತೇಳಿ. ಹೇಳೋದು ನೋಡಿ ಫುಲ್ಲು ನಾನು ನೀನು ಹೆಂಗೆ ಝೂಮಲ್ಲಿ ಹೋಗಿದ್ದೆಲ್ಲ ಅದೇ ಥರ ಫುಲ್ಲು ಝೂಮಲ್ಲಿ ಹೋಗಿ ಸೆಲೆಕ್ಟ್ ಬಿಡಪ್ಪ, ಇನ್ನು ನೀನಾಸ್ವಾಮಿ ನಾನು ಇನ್ನು ರೆಫಲ್ಟ್ರಿ ಎಲ್ಲ ಮಾಡ್ಕೊಂಡು ಒಂದು 4 ವರ್ಷ ಆರಾಮ್ ಫುಲ್ ಸೆಟ್ಲ್ ಆಗಿಬಿಡ್ಬೋದು ಅಂತೇಳಿ ಬಂದ್ವಿ. ಲಿಸ್ಟ್ ಒಳಗೆ ನೋಡ್ತೇನೆ ಒಂದು 20 ಜನ ಅಷ್ಟು ಆರಿಸ್ತಿದ್ರು. ಅದ್ರೊಳಗೆ ನೋಡ್ತೇನೆ 1 ಆತು 2 ಆತು 3 ಆತು 5ಕ್ಕೆ ಇರ್ಬೋದು ಬಿಡ, 5 ಇಲ್ಲ 6ಕ್ಕೆ ಇರ್ಬೋದು ಬಿಡ, 9 ಇರ್ಬೋದು, 10 ಇಲ್ಲ 15 ಇಲ್ಲ 16 ಇಲ್ಲ 17 25 ಇರ್ಬೋದು ಅಂತ ನೋಡ್ತೇನೆ. 25 ಇಲ್ಲ. ಅಂದ್ರೆ ಅಲ್ಲಿ ಏನಕ್ಕಂದ್ರೆ ನಾವು ಸಿನಿಮಾ ಸೀರಿಯಲಿಗೆ ಹೋಗ್ತೇವೆ ಡೈರೆಕ್ಟ್ ಅಂತ ಹೇಳಿದ್ದಕ್ಕೆ ಆ್ಯಕ್ಚುಲಿ ಅವರು ಸಿನಿಮಾದವ್ರಿಗೆ ಸೀರಿಯಲ್ನವ್ರಿಗೆ ಅಷ್ಟು ಅವಾಗ ನಾವಿದ್ದಾಗ ಎಂಟರ್ಟೈನ್ ಮಾಡ್ತಿರ್ಲಿಲ್ಲ ಅವರು. ಇಂಟರ್ವ್ಯೂ ಒಳಗೆ ನಾವೆಲ್ಲ ಹೇಳ್ಬಿಟ್ಟು ಇಲ್ಲಿಂದ ಸೀದಾ ಸಿನಿಮಾಕ್ಕೆ ಹೋಗಿ ಸ್ಟಾರ್ ಆಗ್ಬಿಡ್ತೇನೆ ಅಂತ ಹೇಳಿದ್ದೆ. ನೀ ಡೈರೆಕ್ಟ್ ಹೋಗ್ಬಿಡು ಅಂತ ಹೇಳಿ ಕಳಿಸ್ಬಿಟ್ರೆ ಅನಿಸ್ತೈತೆ ನನಗೆ. ಇರಲಿ, ನಮ್ದು ಎಕ್ಸ್ಪೀರಿಯನ್ಸ್ ಬೇರೆ. ಸೊ ಅವಾಗ ಆ್ಯಕ್ಚುಲಿ ನಾನು ಲಿಸ್ಟ್ ನೋಡೋಕೆ ಹೋಗಿರಲಿಲ್ಲ. ನಾನು ಡಿಸೈಡ್ ಆಗ್ಬಿಟ್ಟಿದೆ, ಬಿಡುಗರು ನಮಗೆ ನಾವು ಆಗಲ್ಲ ಅನ್ಸುತ್ತೆ. ನಮ್ಮ ಲೆಕ್ಕಾಚಾರ ಹೆಂಗಂದ್ರೆ ನೀನು ನೋಡು ಬೇರೆ ಬಂದು ಹೇಳಿದೆ.
ಆಗಿಲ್ಲ ದೋಸ್ತ ನಂದು ಅಂದ್ರೆ ಬಿಡು ಮುಂದೆ ಆಗಿಲ್ಲ ಅಂದ್ರೆ ನಮ್ದೇನಾತ ಬಿಡಪ್ಪ. ಯಾಕೆ ಇಲ್ಲ ನಾನು ಅವಾಗ ನಾನು ಅಂದರೆ ನಮಗೆ ಮಿಮಿಕ್ರಿ ಅಂತ ಅನ್ನೋದಕ್ಕಿಂತ ನಾವು ಕೆಲವೊಂದು ಈಗ ಎಲ್ರಿಗೂ ಎಲ್ಲ ಆ್ಯಕ್ಟರ್ಗಳದ್ದು ಮಾಡೋಕ್ಕೆ ಭಾರಿ ಕಷ್ಟ. ಈಗ ನಮ್ಮಲ್ಲಿ ಸುಮಾರು ಜನ ಇದ್ದಾರೆ, ಅವ್ರು ಹೆಂಗೆ ಮಾಡ್ತಾರೆ ಮಿಮಿಕ್ರಿಗಳು ಸೇಮ್ ಹಂಗೆ ಮಾಡ್ತಾರಲ್ಲ. ಅವಾಗ ನನಗೆ ನಂಗೆ ಭಾಳ ಖುಷಿ ಆಗೋದು. ನೀನು ಶಂಕರ್ನಾಗ ಮಾಡಿದ್ರೆ, ನೀನು ರಾಜ್ಕುಮಾರ್ ಮಾಡಿದ್ರು, ಏನು ಗುರು ಏನು ಸಕ್ಕ ಮಾಡ್ತಾನೆ ಹಿಂಗೆ ಯೋಚನೆ ಮಾಡ್ತಿದ್ವಿ. ನೋಡು ಹಿಂಗೆ ಅನ್ಸೋದೇ ಇದೆಯಲ್ಲ, ಅದು ನಮಗೆ ಮೈನಸ್ ಹೌದು. ಯಾಕಂದ್ರೆ ನಮ್ಗೆ ನಾವು ಸಖತ್ತಾಗಿ ಮಾಡ್ತೇವೆ ಅಂತ ಯಾವಾಗ ಬರ್ತೈತಲ್ಲ, ಅದು ನಮ್ದು ಡೆಡ್ ಎಂಡ್. ಅದು ನನಗೇನು ಬಂದಿಲ್ಲಪ್ಪ, ನಾನು ಕಲಿಬೇಕಂತ ಯಾರು ಇರ್ತಾರಲ್ಲ ಅವ್ರಿಗೆ ಯಾವಾಗಲೂ ಲೈನ್ಸ್ ಓಪನ್ ಇರ್ತಾವೆ. ಯಾವತ್ತು ನಾನು ಸಖತ್ತಾಗಿ ಮಾಡ್ತೀನಿ, ನಾನು ಒಳ್ಳೆ ಆರ್ಟಿಸ್ಟ್ ಅಂತ ಬರ್ತೈತಲ್ಲ, ಅವತ್ತು ಅವ್ನು ಮುಗೀತು, ಒಂದು ಕ್ಲೋಸ್ ಚಾಪ್ಟರ್. ಸತ್ಯ. ಅವತ್ತಲ್ಲಿ ಸೆಲೆಕ್ಟ್ ಆಗಿ ಯಪ್ಪ ಅದೊಂದು ದೊಡ್ಡ ಏನಾಯ್ತು ಬಿಡು. ಇನ್ನೇನೋ ಇನ್ ಲೈಫ್ ಅಂದರೆ ಅಲ್ಲೂ ಭಾರಿ ಕಷ್ಟ ದೋಸ್ತ. ಅಂದರೆ ಕಷ್ಟ ಅಂತಂದ್ರೆ ನಾನು ಹೆಂಗೆ ಹೇಳಿ ಅದನ್ನ ಭಾಳ ಬಟ್ ಅದು ಎಕ್ಸ್ಪೀರಿಯನ್ಸ್. ನಮ್ಗೆ ರನ್ನಿಂಗ್ ನಾವು ಇನ್ನೂ ಒಂದು ತನ್ನ ತಿಂತೇವೆ ಇಂಡಸ್ಟ್ರಿ ಒಳಗಂದ್ರೆ ಸತ್ಯ. ಅವತ್ತು ಕಷ್ಟಪಟ್ಟಿದ್ದೆಲ್ಲ ಯಾಕಂದ್ರೆ ಬೇರೆಯವ್ರಿಗೆಲ್ಲ ನಾವು ಅದನ್ನು ಟೀಚ್ ಮಾಡ್ಬೋದು ಹೇಳ್ಕೊಡ್ಬೋದು ಅನ್ನೋ ಒಂದು ಯೋಗ್ಯತೆ, ಒಂದು ಪೊಟೆನ್ಷಿಯಲ್ ಬರ್ತೈತೆ ಅಲ್ಲಿ ಇದ್ರೆ. ಸೊ ಅದೇ ನೀನಾಸಂ ಶುರು ಆಗಿದ್ದು ಭಾಳ ನನಗೆ ಅಲ್ಲಿವರೆಗೂ ಈ ಶಿಬಿರಕ್ಕೆ ಹೋದಾಗ ಒಂದು ನಾಟಕ ಮಾಡಿದ್ದೆ ನಾನು, ಡೇರ್ ಡೆವಿಲ್ ಮುಸ್ತಫಾ ಅಂತೇಳಿ. ಈ ಡೇರ್ ಡೆವಿಲ್ ಮುಸ್ತಫಾ ಒಂದೇ ನಾಟಕ ನಾನು ಆ್ಯಕ್ಚುಲಿ ಸ್ಟೇಜ್ ಮೇಲೆ ಮಾಡ್ತಾರೆ, ಅಂದರೆ ಸ್ಟೇಜ್ ಥರ ಆ ಥರದ್ದೊಂದು ನಾಟಕ ಮಾಡಿದ್ದು ಅದೇ ಫಸ್ಟು ನೀನಾಸಮಲ್ಲಿ. ಅದಾದ್ಮೇಲೆ ಮತ್ತೆ ನಾನು ಬೀದಿ ನಾಟಕ ಶುರು ಮಾಡಿದೆ, ಮತ್ತೆ ಬೀದಿ ನಾಟಕ ಮಾಡ್ತಾಯಿದ್ವಿ. ಮತ್ತೆ ನಾನು ಯಾವಾಗ ನೀನಾಸಮಿಗೆ ಬಂದೋ ಆವಾಗ ಅಲ್ಲಿ ಶುರು ಆಗಿದ್ದು ಈ ಥರದ ನಾಟಕಗಳು ಹಿಂಗೆ ಅಂತ. ಅಂದರೆ ಈ ನಮಗೆಲ್ಲ ಅವಾಗ ಈ ಸುಮ್ಮನೆ ಎಲ್ಲೋ ಹಿಂಗೆ ಹೆಸರು ಕೇಳಿದ್ದು ಅಷ್ಟೇ, ಶೇಕ್ಸ್ಪಿಯರ್ ಅಂತ ನೀನೇನೋ ಹೆಸರು ಕೇಳಿದ್ತಿ ಆಲ್ಮೋಸ್ಟ್ ಎಲ್ಲೋ ಸ್ಕೂಲಲ್ಲೋ ಕಾಲೇಜಲ್ಲೋ. ನಾನು ಅವಾಗ ಕಾಲೇಜ್ ಮುಗಿಸ್ಬಿಟ್ಟಿದ್ನಲ್ಲ, ಎಲ್ಲೋ ಶೇಕ್ಸ್ಪಿಯರ್ ಹೆಸರು ಕೇಳಿದ್ದೆ. ಅವ್ರು ಯಾರು ಏನು ಮಾಡ್ತಾರೆ ಅವೆಲ್ಲ ಗೊತ್ತೇ ಇರಲಿಲ್ಲ ಸುಮಾರು ಜನ. ಈಗ ನಮ್ಮ ಕನ್ನಡದವರೇ ಆಗಿರಲಿ, ಈಗ ಗಿರೀಶ್ ಕಾರ್ನಾಡ್ ಅವ್ರು ಏನಂತ ನನಗೆ ಆ್ಯಕ್ಚುಲಿ ಗೊತ್ತೇ ಇಲ್ಲ ಆ ಟೈಮಲ್ಲಿ, ಓದಿದ್ರು ಕೂಡ. ಬಟ್ ಅವರೆಲ್ಲ ಹಿಂಗೆ ಅಂದಾಗ ನಮ್ಮ ಚಂದ್ರಶೇಖರ್ ಕಂಬಾರರು ಇಷ್ಟು ದೊಡ್ಡ ರೈಟರು, ಅವ್ರು ಹಿಂಗೆಲ್ಲ ನಾಟಕ ಬರ್ತಾರೆ ಅಂತ ಗೊತ್ತೇ ಇಲ್ಲ. ಸೊ ಎಲ್ಲ ನೀನಾಸಮಿಗೆ ಬಂದಮೇಲೆ ತಿಳ್ಕೊಂಡಿದ್ದು ನಾಟಕ ಮಾಡಿದ್ದಾಗಲಿ ಅಲ್ಲಿಂದ ಶುರು ಆಗಿದ್ದ ಜರ್ನಿನೇ ಭಾಳ ಅದ್ಭುತ ಅದು. ಅಂದರೆ ಈಗ ನಮ್ಗೆ ಅದು ಅದೇ ನಾವು ಹಳೆಯಿಂದ ನೆನೆಸ್ಕೊಂಡ್ರೆ ಹೆಂಗಿರುತ್ತೆ ಹೇಳೋ. ಈಗ ನಾವು ಈ ಸ್ಟೇಜಿಗೆ ಬರಬೇಕು ಅಂತ ಅವಾಗ ಅಂದ್ಕೊಂಡಿದ್ದು, ನಾವು ಹಿಂಗೆ ಹೋಗಿ ಹಿಂಗೇನೋ ಮಾಡಬೇಕು ಅಂತ ಅನ್ನೋದಿತ್ತಲ್ಲ. ಬಟ್ ಅದಕ್ಕೆ ಎಷ್ಟು ಅಂದರೆ ಅದಕ್ಕೆ ಕಷ್ಟ ಅನ್ಬೇಕಾ ಸುಖ ಅನ್ಬೇಕಾ ಗೊತ್ತಿಲ್ಲ, ಬಟ್ ಆ ದಾರಿ ಹುಡ್ಕೊಂಡು ಹೋಗ್ತೀವಲ್ಲ ಭಾಳ ಅದಕ್ಕೆ ಏನೇನೋ ಆಗಬೇಕು. ಅಂದರೆ ತುಂಬ ಏನೇನೋ ಟೈಮ್ ಬೆಂಗಳೂರಿಗೆ ಬಂದಾಗ ಬಂದು ರಾತ್ರಿನಾಗ ಮರನೇ ದಿನ ಚಾನ್ಸ್ ಸಿಕ್ತಾ, ಅದ್ರ ಮರನೇ ದಿನ ಟೆಲಿಕಾಸ್ಟ್ ಆಯ್ತು, ಅದ್ರ ಮರನೇ ದಿನ ಸೂಪರ್ ಸ್ಟಾರ್ ಅನ್ಕೊಂಡ್ಬಿಟ್ಟೆ. ಬಟ್ ಆದ್ರೆ ನಿಜ ಜೀವನದೊಳಗೆ ಎಷ್ಟು ಕಷ್ಟ ಐತೆ ಅನ್ನೋದು ನಿನಗೆ ಆಮೇಲೆ ಗೊತ್ತಾಗೈತೆ. ಅಂದರೆ ನಾವು ಅದಕ್ಕೋಸ್ಕರ ಅಂತಂದಾಗ ಅದು ಮಾಡಬೇಕು ಅಂದರೆ ಹಿಂಗೇನೋ ಥಿಯೇಟ್ರ್ ಮಾಡಬೇಕು, ಥಿಯೇಟ್ರ್ ಮಾಡಿದ್ರೆ ಥಿಯೇಟ್ರಿಂದ ಎಕ್ಸ್ಪೀರಿಯನ್ಸ್ ಆಗ್ಬೇಕು, ಆ ನಾಟಕಗಳು ಮಾಡ್ಬೇಕು ನೀವು. ಅವಾಗ ಒಂದು ಆ್ಯಕ್ಟರ್ ಥರ ನೀವು ಅನ್ಸೋಕ್ಕೆ ಶುರು ಮಾಡ್ತೀರಿ, ಅಥವಾ ನಿಮ್ಮನ್ನು ಹಂಗೆ ಯಾರೋ ನೋಡಿ ನಿಮಗೆ ಇಷ್ಟಪಟ್ಟು, ಅಥವಾ ನೀವು ಹೋಗಿ ಇನ್ನೊಬ್ರ ಮುಂದೆ ಪರ್ಫಾರ್ಮ್ ಮಾಡಿದಾಗ ನಿಮ್ಗೆ ನೀವು ಇವನೊಬ್ಬ ಪರ್ಫಾರ್ಮರು ಇವನ್ನ ತೊಗೋಬೇಕು ಅಂತ ಹಿಂಗೆಲ್ಲ ಆಗುತ್ತೆ ಅನ್ನೋದು ವಿಷಯ. ಸೊ ನೀನಾಸಂ ಶುರು ಆಗಿದ್ದು ಹಾಗೆ. ಅಂದರೆ ಅಲ್ಲಿಗೆ ಶುರು ಆದಮೇಲೆ ಅಲ್ಲಿ ಒಳ್ಳೆ ಎಕ್ಸ್ಪೀರಿಯೆನ್ಸು ನಿಮ್ಗೆ. ಅದು ಭಾಳ ನೋವು ಅನಿಸಿದ್ರು. ಅಂದರೆ ಯಾಕಂದ್ರೆ ನಾವು ನಮ್ಮ ಜೀವನ ಶೈಲಿ ಬೇರೆ ಇರ್ತೈತಿ. ಈಗ ನಾವು ದಿನ ಹೇಳೋದು ಅಥವಾ ನಮ್ಮ ರೊಟೀನು ಮಾಮೂಲಿ ಜೀವನ, ಈಗ ನಾವು ಊರಲ್ಲೆಲ್ಲ ಇದ್ದಾಗ ಫ್ರೆಂಡ್ಸ್ನ ಮೀಟ್ ಆಗೋದು, ಆರಾಮಾಗಿ ಜೀವನ, ಊಟ ಗೀಟ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲಿ ಆ ಪರಿಸ್ಥಿತಿ ಆಗಿಲ್ಲ. ನಿನಗೆ ಇಲ್ಲೊಂದು ಡಿಸಿಪ್ಲಿನು, ಬೆಳಗ್ಗೆ ಇಷ್ಟೊತ್ತಿಗೆ ಹೇಳ್ಬೇಕು. ಸೊ ಅಲ್ಲಿಂದ ಶುರು ಆದರೆ ನಿನಗೆ ಬೆಳಗ್ಗೆ ಎಕ್ಸಸೈಸ್ ಮಾಡಬೇಕು, ಕೋಲಾಟ ಆಡಬೇಕು, ಯಕ್ಷಗಾನ ಮಾಡಬೇಕು, ಮತ್ತು ನಾಟಕ ಡೈಲಾಗ್ಗಳನ್ನ ಕಲಿಬೇಕು. ಇದೆಲ್ಲ ಕೆಲಸ ಶುರು ಆಯ್ತಲ್ಲ, ಇದು ನಮಗೆ ಹೊಸತನ. ಅವಾಗ ಕೆಲವೊಂದೆಲ್ಲ ಭಾಳ ಮಜಾ ಅನ್ಸಕ್ಕೆ ಶುರು ಆಗ್ಬಿಡ್ತು. ಬಟ್ ಎಲ್ಲ ಇನ್ನೀಗ ಕಳಾರಿ ಗಿಳಾರಿ ಅಂತೆಲ್ಲ ಕಲ್ಸೋರು ಅಲ್ಲಿ ನಮ್ಮ ಮಂಜು ಮೇಷ್ಟ್ರು ಅಂತಿದ್ರು. ಅವರು ಶುರು ಮಾಡಿದ್ರೆ ಹೆಂಗೆ ಬೈಯೋರು ಅಂದರೆ ಗೆಳೆಯ, ನಮಗೆ ಯಾಕ್ರ ಬಂದ್ರಪ್ಪ, ಸುಮ್ಮನೆ ಆರಾಮಾಗಿದ್ವಿ. ನಿಂದ್ರಿ ಅನ್ನೋರು. ಹಿಂಗೆ ನಿಂತರೆ ಗೆಳೆಯ ಅಯ್ಯೋ ನಕ್ಷತ್ರಗಳು ಕಾಣ್ತಾವ ಅಂತ ಮళ్ళీ ಹೇಳ್ಬಿಡೋರು. ಹಿಂಗೆ ಒಂದು ಪೊಸಿಷನ್ ನಿಲ್ಲಿಸ್ಬಿಟ್ಟು ಯೋಚನೆ ಮಾಡ್ತಾಯಿರಿ, ನಿಂತ್ಕೊಳ್ಬೇಕು, ಹಂಗೆ ನಕ್ಷತ್ರಗಳು ಕಾಣಿಸ್ತವೆ ಅನ್ನೋರು. ಓಹೋ ಇದೆಲ್ಲ ಬೇಕಾಗುರು,
ಮಿಲ್ಟ್ರಿ ಬಗ್ಗೆ ಸುಮ್ಮನೆ ಕೇಳ್ತಿದ್ವಿ, ಮಿಲ್ಟ್ರಿಲಿ ಹಂಗೆ ಮಾಡಿಸ್ತಾರೆ, ಹಿಂಗೆ ರೆಡಿ ಮಾಡಿಸ್ತಾರೆ ಅಂದರೆ ಒಬ್ಬ ದೇಶಕಾಯ ಯೋಧ ಇಷ್ಟೆಲ್ಲ ತಯಾರಿ ಮಾಡ್ಕೋಬೇಕು ಅನ್ನಂಗೆ ಇವ್ರು ನಮಗೆ ಏನು ಇವರು ನಾವು ಯಾಕೆ ಇಷ್ಟೊಂದೆಲ್ಲ ಯಾಕೆ ಮಾಡ್ಬೇಕು ಏನೋ ನಾವು ಹೋಗಿ ಸ್ಟೇಜ್ ಮೇಲೆ ಹೋಗಿ ಏನೀಗ ಡೈಲಾಗ್ ಹೇಳ್ಬೇಕು ಅಷ್ಟೇ ಹೋಗಲ್ಲ, ಅದಕ್ಕೆ ಯಾಕೆ ಇಷ್ಟೊಂದು ಅಂತ ಅನ್ಸ್ಬಿಡೋದು ಒಂದೊಂದು ಸರಿ. ಬಟ್ ಎಲ್ಲ ಅದೇ ಆ ಕಲಿಕೆಗಳಾದ್ಮೇಲೆ ಗೊತ್ತಾಗಿದ್ದು ಅದ್ರ ವ್ಯಾಲ್ಯೂ ಎಷ್ಟು, ಯಾಕೆ ಬೇಕು ಒಬ್ಬ ನಟ, ಯಾಕೆ ವ್ಯಾಯಾಮ ಮಾಡಬೇಕು ಅನ್ನೋದು, ಎಕ್ಸಸೈಸ್ ಮಾಡಬೇಕು ಅನ್ನೋದು ಎಲ್ಲ ಮ್ಯಾಟ್ರ್ ಇದೆ. ಅದು ಸುಮ್ಮನೆ ಏನೋ ಯಾವುದೋ ಸುಮ್ಮನೆ ಕಟಾಚಾರಕ್ಕೋ ಯಾರ್ದೋ ಇದಕ್ಕೋ ಮಾಡಿದ್ದಲ್ಲ, ಅದೆಲ್ಲದಕ್ಕೂ ಒಂದಿದೆ. ಸೊ ಅದಾದಮೇಲೆ ಅಲ್ಲಿಂದ ಶುರು ಆಗಿದ್ದು ನೀನಾಸಮಲ್ಲಿ ನಾಟಕಗಳು ಮಾಡೋಕ್ಕೆ ಶುರು ಮಾಡಿದ್ವಿ, ಸ್ಟೂಡೆಂಟ್ ಪ್ರೊಡಕ್ಷನ್ಗಳಾದವು. ಸೊ ಅಲ್ಲಿಂದ ನಾಟಕದ ಜೀವನ ಶುರು ಆಗ್ಬಿಡ್ತು. ಈಗ ನಮಗೆ ಫಸ್ಟ್ಗೆ ಮೊದಲು ತಲೆಯಲ್ಲಿ ಇದ್ದಿದ್ದೆಲ್ಲ ಸಿನಿಮಾ ಮಾಡಬೇಕು, ಸೀರಿಯಲಲ್ಲಿ ಕಾಣಿಸ್ಕೋಬೇಕು ಅಂತಾನೆ ಇದ್ದಿದ್ದು. ಬಟ್ ನಾಟಕಗಳದ್ದು ಒಂದು ಇದೆಯಲ್ಲ ಮಜಾ, ರುಚಿ. ಅಂದರೆ ನಿನಗೆ ನಾವು ನಾಟಕ ಆದಮೇಲೆ ರಿಹರ್ಸಲ್ ಟೈಮಲ್ಲಿ ಏನೂ ಅನ್ಸಲ್ಲ, ಅಂದರೆ ನಿನಗೆ ತಿಂಗಳಾಂಗಡ್ಲೆ ರಿಹರ್ಸಲ್ ಮಾಡ್ತೀವಿ, ಬಟ್ ಅದು ಏನೋ ಅನ್ಸಲ್ಲ. ಬಟ್ ಅದು ಸ್ಟೇಜ್ ಮೇಲೆ ಬಣ್ಣ ಹಚ್ಕೊಂಡು ಲೈಟ್ ಮುಂದೆ ಬಂದು ಆಡಿಯನ್ಸ್ ಎದುರಿಗೆ ನೋಡಿದಾಗ ಬರೋ ಒಂದು ಫೀಲ್ ಐತಲ್ಲ, ಅದು ಬೇರೆನ. ಅದು ಮುಗಿದ್ಮೇಲೆ ನಾವು ಲೈನ್ ನಿಂತ್ಕೊಂಡ್ರೆ ಅವ್ರು ಚಪ್ಪಾಳೆ ತಟ್ಟೋದು, ಅವ್ರು ಬಂದು ವಿಶ್ ಮಾಡೋದು. ಈಗ ಆ್ಯಕ್ಚುಲಿ ಮೈ ಎಲ್ಲ ನೋಡಿ ಇಲ್ಲೆಲ್ಲ ಹೆಂಗೆ ಕೂದಲ ಅದೊಂಥರ ರೊಮ್ಯಾನ್ಸ್ ನನಗೆ. ಅದು ಇನ್ನು ಅದು ಖುಷಿ ಕೊಡೋಕೆ ಶುರು ಆಗ್ಬಿಡ್ತು. ಮಜಾ ಇದೆ ಮಾಡೋಣ. ನಾ ಅಲ್ಲಿಂದ ಶುರು ಆಗಿದ್ದು. ಆಮೇಲೆ ನೀನು ತಿರುಗಾಟ ಮಾಡಿದ್ವಿ, ತಿರುಗಾಟ ಮಾಡಿದ್ಮೇಲೆ ಒಂದಿಷ್ಟು ಜನ ಎಲ್ಲ ಗೆಳೆಯರು ಒಂದು ವರ್ಷ ಇದು ನಿನಗೆ ಕಲಿಕೆ ತರಬೇತಿ. ಅದಾದಮೇಲೆ ನೀನು ತಿರುಗಾಟ ಎಷ್ಟು ವರ್ಷ ಬೇಕಾದ್ರೆ ಮಾಡ್ಬೋದು, ಅದು ನಿನಗೆ ಬಿಟ್ಟಿದ್ದು. ಬಟ್ ಅವ್ರು ಫಸ್ಟ್ಗೆ ಅವರೇ ಸೆಲೆಕ್ಷನ್ ಮಾಡ್ತಾರೆ. ಮೊದಲ ವರ್ಷದ ವಿದ್ಯಾರ್ಥಿಗಳು ಏನಾದ್ರು ಪಾಸ್ಔಟ್ ಆಗಿರೋರಿಗೆ ಅವರೇ ಒಂದಷ್ಟು ಜನ ಅಂತ ತಗೊಂಡು ಶುರು ಮಾಡಿಸ್ತಾರೆ. ಯಾಕಂದ್ರೆ ಹಳೆ ನಟರುಗಳು ಇರ್ತಾರೆ ಅದರಲ್ಲಿ, ಬರೀ ಇವ್ರು ಮಾತ್ರ ಇರೋದಿಲ್ಲ, ಎಲ್ಲ ನಟರನ್ನ ಮಿಕ್ಸ್ ಮಾಡಿಸೋದು ಅವರು ತಿರುಗಾಟ ಮಾಡುವಾಗ. ಸೊ ತಿರುಗಾಟಕ್ಕೂ ಸೆಲೆಕ್ಷನ್ ಆದ್ವಿ, ಅಲ್ಲೊಂದು 2 ಪ್ರೊಡಕ್ಷನ್ ತೊಗೊಂಡ್ರು, ಅಲ್ಲಿ ನಾಟಕ ಮಾಡೋಕ್ಕೆ ಶುರು ಮಾಡಿದ್ವಿ. ಈಗ ನೋಡಿ ಅಲ್ಲಿ ನಮಗೆ ಒಂದು ಸ್ವಲ್ಪ ಈ ಅಂದರೆ ಯಾವ ಪ್ರತಿಯೊಬ್ಬ ಆ್ಯಕ್ಟ್ರಿಗೂ ಏನಾಗಿರುತ್ತೆ ಅಂದರೆ ಒಂದು ಲೀಡೇ ಮಾಡ್ಬೇಕು ಅನ್ನೋ ಆಸೆ. ಹೌದು, ಅಟ್ಲೀಸ್ಟ್ ಲೀಡ್ ಅನ್ನೋದು ಹೋಲಿ, ಅಟ್ಲೀಸ್ಟ್ ಒಂದು ಕ್ಯಾರೆಕ್ಟರ್ ಇರಬೇಕು, ಇಡೀ ನಾಟಕದಲ್ಲಿ ನಾನು ಕಾಣಿಸ್ಕೋಬೇಕು. ಜನ ನಾನು ಆ್ಯಕ್ಟ್ ಮಾಡಿದ್ಮೇಲೆ ಅವರೆಲ್ಲ ಹೈಲೈಟ್ ಆಗೋದು ಇರುತ್ತೆ. ಅಫ್ಕೋರ್ಸ್ ಎಲ್ಲ ಆರ್ಟಿಸ್ಟ್ ಇರ್ತದೆ. ಸೊ ನಮಗೆ ಈ ಯಾವ ಪ್ರೊಡಕ್ಷನ್ಗಳು, ಈ 2 ಪ್ರೊಡಕ್ಷನ್ ಏನು ತಿರುಗಾಟ ಶುರು ಆಯಿತು, ನಮ್ಗೆ ಏನೂ ಇಲ್ವೇ ಇಲ್ಲ. ಒಂದು ನಾಟಕದಲ್ಲಂತೂ ಏನೂ ಇಲ್ಲ ಗೆಳೆಯ. ನಾನು ಹಾಡ್ತಿದ್ದೆ. ಸೊ ಆ ನಾಟಕದಲ್ಲಿ ನನಗೆ ನೀನು ಬ್ಯಾಕ್ಗ್ರೌಂಡ್ ಮೇಳೋದನ ಯಾಕಂದ್ರೆ ಆನ್ ಸ್ಟೇಜೇ ಬಂದು ಹಾಡ್ತೀವಿ ನಾವು. ಒಂದು 4-5 ಜನ ನಾವು ಎಂಟ್ರಿ ಕೊಡ್ತೀವಿ, ಬಂದು ಕುತ್ಕೊಂಡು ಹಾಡು ಶುರು ಮಾಡ್ತೀವಿ. ಬಟ್ ನೀನು ಏನು ಅಲ್ಲಿ ಏನಿಲ್ಲ ಗೆಳೆಯ, ಬರ್ತೀಯ ನೀನು, ಬರ್ತೀವಿ, ಒಂದು ಹಾಡಾಡ್ತೀವಿ ಅಷ್ಟೇ. ಅಲ್ಲಿಂದ ಮತ್ತೆ ಎಕ್ಸಿಟ್ ಮುಗೀತು. ಸೊ ಅದಂತೂ ನನಗೆ ಸಿಕ್ಕಾಪಟ್ಟೆ ಬೇಜಾರು ಕೊಡ್ತು. ಅದಾದಮೇಲೆ ಇನ್ನೊಂದು ಈ ಇನ್ನೊಂದು ನಾಟಕ, ಅದರಲ್ಲಿ ಏನೂ ಇಲ್ಲ ಗೆಳೆಯ, ಒಂಥರ ಗುಂಪಲ್ಲಿ ಗೋವಿಂದ ಲೆಕ್ಕ. ನಮಗದು ಇನ್ನೂ ಬೇಜಾರಾಗಿ ಶುರು ಆಗ್ಬಿಡ್ತು. ಬಟ್ ಅಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಏನಾಯ್ತು ಅಂದರೆ, ಲೀಡ್ ಇದ್ದವರು ಈ ಸ್ವಲ್ಪ ಸಮಸ್ಯೆಯಿಂದಾಗಿ ಲೀಡ್ ಮೇಲ್ ಆ್ಯಂಡ್ ಫೀಮೇಲ್ ಒಂದು ನಾಟಕ, ಒಥೆಲೋ ಅಂತ ನಾಟಕ. ಒಥೆಲೋನ ಕ್ಯಾರೆಕ್ಟರ್ ಮತ್ತು ಒಥೆಲೋನ ಹೆಂಡತಿ ಕ್ಯಾರೆಕ್ಟರ್ ಇತ್ತು. ಸೊ ಇವರಿಬ್ರು ಏನು ಮಾಡಿದ್ರು ಅಂದರೆ, ಒಂದು ಸಣ್ಣ ಮುನಿಸು, ತುಂಬ ದೊಡ್ಡ ಜಗಳ ಅಂತಲ್ಲ, ಸಣ್ಣ ಮುನಿಸು ಏನೋ ಆಗ್ಬಿಟ್ಟು ಸಮಸ್ಯೆಗಳಾಗಿ ಅವರು ಬಿಟ್ಟೋಗ್ಬಿಟ್ರು ಒಂದು ಸೆಂಟ್ರಲ್ಲಿ. ಈಗ ಏನಾಗ್ಬಿಡುತ್ತೆ, ನಾಟಕ ಆಗಲೇಬೇಕಲ್ಲ, ನಾಟಕ ಫಿಕ್ಸ್ ಆಗಿದೆ, ಆರ್ಗನೈಸ್ ಆಗಿದೆ, ಅಲ್ಲಿ ಮಾಡಲೇಬೇಕು. ಸೊ ಅವಾಗ ನನ್ನವರೆಗೂ ಬಂತು, ನನಗದು ಭಾಳ ಖುಷಿ, ಮಾಡ್ಬೇಕದು ಅಂತ. ಗೆಳೆಯ 2 ದಿನದಲ್ಲಿ ಗೆಳೆಯ ಇಡೀ ಗೊತ್ತೆಲ್ಲ, ನೀನು 2 ದಿನ ರೆಡಿ ಏಕತ್ತೆ ಹೆಂಗೆ. ಸೊ ಆ ಚಾಲೆಂಜ್ ಅದು ಆಗಲಿ, ಅದು ಏನಾಗುತ್ತೆ ಆಗಲಿ. ನಾನು ಚಾಲೆಂಜಾಗಿ ತೊಗೊಂಡ್ಬಿಟ್ಟು ಗೊತ್ತಲ್ಲ ಕ್ಯಾರೆಕ್ಟರ್ನ ಮಾಡಿದೆ. ಅವತ್ತು 2 ಶೋ ಮಾಡಿದ್ವಿ. ಮತ್ತು 3ನೇ ಶೋನ ಅವ್ರು ಬಂದರು, ಸಮಸ್ಯೆ ಬಗೆಹರಿಸ್ಕೊಂಡು ಬಂದರು. ಅಂದರೆ ನನಗೆ ಅದೊಂದು ಚಾಲೆಂಜ್, ನಂಗೆ ಖುಷಿ. ಎಸ್, ನಾನು ಅದು ಚಾಲೆಂಜಾಗಿ ತೊಗೊಂಡೆ ಆ್ಯಂಡ್ ಮಾಡಿದೆ ಕೂಡ, ಭಾಳ ಖುಷಿ ಕೊಡ್ತು. ಅಂದರೆ ಅದಾದಮೇಲೆ ನಮಗೆ ಸರಿ, ಅದಾದಮೇಲೆ ನಮಗೆ ಈ ಸ್ಟೂಡೆಂಟ್ ಪ್ರೊಡಕ್ಷನಲ್ಲಿ ಒಬ್ಬರು ಶಂಕರ್ ವೆಂಕಟೇಶ್ವರನ್ ಅಂತ, ಅವ್ರು ಆ್ಯಕ್ಚುಲಿ ಮೂಲತಃ ಕೇರಳದವರು. ಅವರು ಇದರಲ್ಲಿ ಸಿಂಗಾಪುರಲ್ಲಿ ಕಲ್ತಂಥ ವಿದ್ಯಾರ್ಥಿ. ಅವರು ಸಿಂಗಾಪುರದಲ್ಲಿ ಒಂದು ಥಿಯೇಟರ್ ಇನ್ಸ್ಟಿಟ್ಯೂಟ್ ಇದೆ, ಅಲ್ಲಿ ಕಲಿತು ಅವ್ರು ಬಂದು ಇಲ್ಲೆಲ್ಲ ತುಂಬ ಪ್ರಯೋಗಾತ್ಮಕ ನಾಟಕಗಳನ್ನು ಮಾಡೋಂಥ ನಿರ್ದೇಶಕ. ಅವರು ಏನು ಮಾಡಿದ್ರು ಅಂದರೆ,
ಅವರು ನಾಟಕ ಮಾಡಿಸಿದ್ರು ದ ವಾಟರ್ ಸ್ಟೇಷನ್ ಅಂತ ಹೇಳಿ. ದ ವಾಟರ್ ಸ್ಟೇಷನ್ ಅನ್ನೋ ನಾಟಕ ಕೇರಳದಲ್ಲಿ ಇಟ್ಫೋಕ್ ಅಂತ ಒಂದು ಫೆಸ್ಟಿವಲ್ ನಡೆಯುತ್ತೆ, ಇಂಟರ್ನ್ಯಾಷನಲ್ ಥಿಯೇಟರ್ ಫೆಸ್ಟಿವಲ್ ಆಫ್ ಕೇರಳ. ಆ ಫೆಸ್ಟಿವಲಲ್ಲಿ ಆ ನಾಟಕ ಸೆಲೆಕ್ಟ್ ಆಗಿತ್ತು. ಅಂದರೆ ಅವ್ರು ಆ ನಾಟಕ ಮಾಡಬೇಕಾಗಿತ್ತು ಪ್ರದರ್ಶನ. ಸೊ ನಮ್ಗೆ ಅವ್ರು ಕರೆದ್ರು, ನನ್ನ ಕರೆದಿದ್ರು. ಭಾಳ ಖುಷಿ ವಿಷಯ ಅದು. ಅಲ್ಲಿಗೆ ಹೋಗಿ ನಾನು ಕೇರಳದಲ್ಲಿ ರಿಹರ್ಸಲ್ ಮಾಡಿ ಅವ್ರ ಜೊತೆ ಅವ್ರ ಟೀಮಲ್ಲಿ ಅವ್ರು ಒಂದಷ್ಟು ಜನ ಅಂದರೆ ಬರೀ ಅವ್ರದ್ದು ಟೀಮ್ ಅಂತಂದರೆ ಅವರು ಅಲ್ಲಿ ಕಲಾವಿದರು ಅಂತಲ್ಲ, ಅವರು ಎಲ್ಲ ರಾಜ್ಯಗಳಲ್ಲಿ ಫಾರಿನ್ನಿಂದನೂ ಒಂದಷ್ಟು ಜನ ಆ್ಯಕ್ಟರ್ಸ್ ಬಂದಿದ್ರು. ಒಂದು ಕಡೆ ಸೇರಿಸ್ಬಿಟ್ಟು ಅಲ್ಲಿ ರಿಹರ್ಸಲ್ ಮಾಡಿ 1.5 ತಿಂಗಳು ರಿಹರ್ಸಲ್ ಆದಮೇಲೆ ನೆಕ್ಸ್ಟ್ ಅಲ್ಲೇ ಶೋ ಇಟ್ಸೋದು. ಕೇರಳದಲ್ಲೇ ಒಂದು ಶೋ ಮಾಡಿ ಅದು ಒಂದಷ್ಟು ಶೋಗಳಾಯಿತು ನಮ್ಮ ಭಾರತದ ದೇಶದಾದ್ಯಂತ. ಅದೇ ವಿಷಯ ಅದಕ್ಕಿಂತ ಮುಂಚೆನೇ ಆ್ಯಕ್ಚುಲಿ ಯಾಕೆ ಅಷ್ಟೊಂದು ಅವ್ರ ಜೊತೆ ನಮ್ಮದು ಬಾಂಧವ್ಯ ಬೆಳೀತು ಅಥವಾ ನಮ್ಮನ್ನು ಅಷ್ಟು ಕೆಲಸ ಅಂದರೆ ಅವ್ರ ಜೊತೆ ಮಾಡಿದ್ದ ಉದ್ದೇಶನೇ ಅವರು ಇದನ್ನು ಮಾಡ್ತಾ ಏನು ನಮ್ಮ ತಿರುಗಾಟ ಆದಮೇಲೆ ನೀನಾಸಮಲ್ಲಿ ತಿರುಗಾಟ ಆದಮೇಲೆ ಮರು ತಿರುಗಾಟ ಅಂತ ಮಾಡ್ತಾರೆ. ಈ ಮರು ತಿರುಗಾಟಕ್ಕೆ ಈ ದ ವಾಟರ್ ಸ್ಟೇಷನ್ ನಾಟಕ ತೊಗೊಂಡಿದ್ರು. ಆವಾಗ ನಾವು ಕೂಡ ಇದ್ವಿ. ಸೊ ಅವ್ರು ನಮ್ಗೆ ಭಾಳ ಹತ್ರ ಆಗಿದ್ರು ನಿರ್ದೇಶಕರು. ಹಂಗಾಗಿ ಅವರು ನಮ್ಗೆ ಇಷ್ಟಪಟ್ಟರು, ಕರೆದ್ರು, ಅಲ್ಲೋಗಿ ಅಲ್ಲಿ ಮಾಡಿದ್ವಿ. ಅದಾದ ಮೇಲೆ ಗೆಳೆಯ ಅಲ್ಲಿ ಒಬ್ಬ ಗೆಳೆಯ ಪರಿಚಯ ಆಗ್ತಾರೆ ನನಗೆ. ಏನು ವಾಟ್ ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡಿದ್ರ ಅಂತಾರೆ ಕೇರಳದಲ್ಲಿ. ನಾನಂದೆ ಅದೇ ಸರ್ ನಾಟಕ ಮಾಡಬೇಕು, ಅದಕ್ಕೆ ಹಿಂಗಿದೆ ಪರಿಸ್ಥಿತಿ, ಈಗ ಇವರೇನೋ ಕರೆದ್ರು, ಓಕೆ ನೆಕ್ಸ್ಟ್ ಎಲ್ಲಿ ಮಾಡಬೇಕು ಗೊತ್ತಾಗ್ತಿಲ್ಲ. ಸೊ ಹೆಂಗೆ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಬಟ್ ಆಸೆಗಳು ಈ ಕಡೆ ಇಂಡಸ್ಟ್ರಿಗೆ ಹೋಗ್ಬೇಕು ಅಂತಿದೆ, ಸೀರಿಯಲ್ ಮಾಡ್ಬೇಕು ಅಂತಿದೆ, ಹಿಂಗೇನೇನೋ ಅವ್ನು ಹೇಳ್ದಾಗ ಗೆಳೆಯ ಅವ್ನು ಒಂದೇ ಮಾತು, ಬರ್ರಿ ಬೆಂಗಳೂರು ಬರ್ರಿ ನಾವಿದೀವಿ. ಇವನು ಫಸ್ಟ್ ನೆನಪಾಗಿರ್ಬೇಕು ನಿನಗೆ. ಯಾರು ಫಸ್ಟಿಗೆ ಕರೆದಿದ್ದಲ್ಲ, ಬೆಂಗಳೂರಿಗೆ ಬರ್ರಿ ನಾವು ಅದೇವಿ ನಿಮ್ಗೆ ಅಂತ ಹೇಳ್ಬಿಟ್ಟು, ಗೆಳೆಯ ನೀನು ಡಿಗ್ರಿ ಮುಗಿಸ್ಕೊಂಡು ಬಾ ಅಂತ ಹೇಳ್ಯಾರ. ಈ ಜೊತೆ ಇವ್ ಕರೆದಿ ಅಲ್ಲಿ ಡಬಲ್ ಡಿಗ್ರಿ ಮಾಡ್ತಾರೋ. ಸೊ ಇವ್ರದೊಂದು ಮನೆ, ಅವ್ರ ಮನೆ ಇತ್ತು. ಅವ್ರ ಮನೆ ನಂದು, ನನ್ನ ಮನೆ, ನನ್ನ ರೂಮ್ ಒಂದು 2 BHK ಮನೆ ಇದೆ ನಂದು. ನಾನು ಒಬ್ಬನೇ ಇರೋದು. ಬನ್ನಿ, ಬಂದ್ಬಿಟ್ಟು ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಇರಿ, ನೀವು ತಲೆನೇ ಕೆಡಿಸ್ಕೊಬಿಟ್ರಿ. ನಿಮ್ಮದು ಲೈಫ್ ಸೆಟ್ಲ್ ಆಗೋವರೆಗೂ ನನ್ನ ಜೊತೆ ಇದ್ರೂ ಪರವಾಗಿಲ್ಲ. ನಿಮಗೆ ಯಾವಾಗ ನೀವು ಸೆಟ್ಲಾಗಿ ನಮ್ಗೆ ದುಡ್ಡು ಬರ್ತಾ ಇದೆ, ನಾನು ಚೆನ್ನಾಗಿ ಇಲ್ಲಿ ದುಡಿತಾ ಇದ್ದೀನಿ ಅಂದಾಗ ನೀವು ರೆಂಟಲ್ಲಿ ಬೇಕಾದ್ರೆ ಶೇರ್ ಕೊಡಿ ಹಿಂಗಂದ್ರು. ನನಗೆ ಅವಾಗ ಏನೋ ಅರ್ಥ ಆಗ್ತಿಲ್ಲ. ದೇವ್ರ ಕಂಡಿರ್ಬೇಕು ನಿನಗೆ. ವಿಷ್ಣುವಿನ ಅವತಾರ, ಒಂದು 5-6 ಕೈ, ಶಂಖ ಚಕ್ರ ಎಲ್ಲ ಹಿಡ್ಕೊಂಡು ದೇವ್ರ ಹಿಂಗೆ ಆಶೀರ್ವಾದ ಮಾಡತ್ತಾನ. ಈ ನಮಗೆ ಏನನ್ನೋರು ಅಂದರೆ ಈ ಸಿನಿಮಾ ಇಂಡಸ್ಟ್ರಿಲಿ ಬರೋದಕ್ಕೆ ಗಾಡ್ ಫಾದರ್ ಇರಬೇಕು ಅಂತ ಮಾತಾಡೋರು. ಅವಾಗ ನಾವೆಲ್ಲ ಈ ಯಾರಾದರೂ ನಮ್ಮ ನೀನಾಸಮ್ಮ ಅವರು, ನಮ್ಮ ನೀನಾಸಮಲ್ಲಿ ಹಿಂದೆ ಮಾಡಿರುವಂಥ ಗೆಳೆಯರು ಯಾರಾದರೂ ಪರಿಚಯ ಇದ್ದವರು, ಅವ್ರು ಯಾರಾದ್ರೂ ಆನ್ ಸ್ಕ್ರೀನ್ ನಾವು ಯಾರು ಸಿನಿಮಾ ನೋಡೋಕೆ ಹೋದಾಗ ಬಂದರೆ ಭಾಳ ಖುಷಿ ಆಗ್ಬಿಡೋದು ನಮಗೆ. ಇವ್ರು ಬಂದ್ರೆ ನಾವು ಬರ್ತೀವಿ, ಈಗ ಅವ್ರು ಕಾಣಿಸ್ತಿದ್ದಾರೆ ಅಂದರೆ ನಾವು ಕಾಣಿಸ್ತೀವಿ ಅನ್ನೋದೊಂದು ಅದೊಂದು ತಲೆಯಲ್ಲಿತ್ತು. ಅವ್ರು ಏನಾದ್ರು ಪರಿಚಯ ಇದ್ದು ಅವ್ರ ಕಾಂಟ್ಯಾಕ್ಟ್ ನಂಬರ್ ನಮ್ಮ ಹತ್ರ ಇದ್ರೆ ನಾವು ಫೋನ್ ಮಾಡಿ ವಿಶ್ ಮಾಡೋದು, ನಿಮ್ಗೆ ನೋಡೋದು ಸಿನಿಮಾ ಸಖತ್ತಾಗಿದೆ, ಚೆನ್ನಾಗಿ ಮಾಡಿದೆ. ಏನಿಲ್ಲ ಗೆಳೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸಣ್ಣ ಪಾತ್ರ ಇದ್ರು ನಮ್ಗೆ ಖುಷಿ ಆಗೋದು. ಬಟ್ ಅವಾಗ ಅಂದರೆ ನಮ್ಗೆ ಎಕ್ಸ್ಪೀರಿಯನ್ಸ್ ನನಗೆ ಸಖತ್ತಾಗ್ಯದಾವು. ನಮ್ದು ಒಂದು ಏನ್ರ ಎಪಿಸೋಡ್ ಮಾಡಿದೀವಿ ಅಂದ್ರೆ ಭಯಂಕರ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಅದಾವ. ಈ ಥರದ್ದು ಎಲ್ಲ ಜಾಕ್ ಹಾಕಿಸ್ಕೊಂಡಿದ್ದು ಸಖತ್ತಾಗ್ಯದಾವ. ಸೊ ಅಲ್ಲಿಂದ ನನಗೆ ಆ್ಯಕ್ಚುಲಿ ಬೆಂಗಳೂರು ಎಂಟ್ರಿ. ಸೊ ಬೆಂಗಳೂರು ಎಂಟ್ರಿ ಆಗಿದ್ದು ಹೆಂಗೆ ಅಂದರೆ ಅವರು ಯಾವಾಗ ಇವ್ರು ಹೇಳಿದ್ರು, ನನಗೆ ಯಾವ ನಾಟಕನೂ ಇರಲಿಲ್ಲ. ನಾನೇನು ಈಗೇನು ಮಾಡೋದು ಆಯ್ತು, ಇವ್ರೇನೋ ಹೇಳ್ತವ್ರೆ, ಒಂದು ಭರವಸೆ ಕೊಡ್ತವ್ರೆ, ಖುಷಿ ಅಲ್ಲ ಇದು. ಇನ್ನು ಈಗ ನಮ್ಗೆ ಯಾರು ಗೆಳೆಯ ನಮಗೆ ನೀವು ಬರ್ರಿ ಇರ್ರಿ ಮಾಡ್ರಿ. ಈಗ ನಮ್ಮವ್ರು ಅಂತ ಹೋದವರು ನಾವು ಓದ್ ದಿನನೇ ನನಗೆ ಯಾವಾಗಪ್ಪ ಇನ್ನು ನಾವು ಇವ್ರನ್ನೇನು ನಂಬೋದು ಬಿಡು, ಈ ಮನುಷ್ಯನ ನಂಬೋದು ಸೂಪರ್ ಅಂದ್ಕೊಂಡು ನಾನೇನು ಮಾಡಿದೆ, ಆಯಿತು ಈ ನಾಟಕ ಮುಗೀತು. ನೆಕ್ಸ್ಟು ಊರಿಗೆ ಹೋದವನೇ ಅಲ್ಲಿಂದೆಲ್ಲ ಮತ್ತೆ ಪ್ಯಾಕ್ ಮಾಡ್ಕೊಂಡು ಸೀದಾ ಬೆಂಗಳೂರು. ಫೋನ್ ಮಾಡಿದೆ, ಹಿಂಗೆ ಬಂದಿದ್ದೀನಿ 2011 ಆಯ್ತು. ಫೋನ್ ಮಾಡೋದಪ್ಪ, ಫೋನ್ ಮಾಡಿದ ತಕ್ಷಣ ಅಣ್ಣ ಬನ್ನಿರಿ ಇದೇ ಏರಿಯಾ, ಅವಾಗೆಲ್ಲ ಲೊಕೇಶನ್ ಇಲ್ಲ, ಬಸ್ ಇದು ಹತ್ತಿ ಇಲ್ಲಿ ಬಂದು ಇಳ್ಕೊಳ್ಳಿ ಅಂತ ಹೇಳಿದ್ರು. ಸರಿ ಅಂತ ಒಂದು ಬಸ್ ಹತ್ಕೊಂಡೆ ಹೋಗಿ ಇಳ್ಕೊಂಡ್ರೆ ಸೀದಾ ಗಾಡಿ ತೊಗೊಂಬಂದ ಅಣ್ಣ. ಫುಲ್ VIP ಟ್ರೀಟ್ಮೆಂಟ್ ಭಾರಿ. ನನಗೆ ಏನು ಗೊತ್ತಾ, ನನಗೆ ಕಣ್ಣಾಗ ನೀರು ಹೊಂಟವು ಅಂದರೆ ಎಂತ ತಂದೆ ತಾಯಿ ಸಿಕ್ಕನಲ್ಲ.
ತಂದೆ ತಾಯಿ ಯಾವ ಜನ್ಮದಲ್ಲಿ ನನಗೆ ಹಣ್ಣು ಆಗಿದ್ದೀವೋ ಅನ್ನೋ ಲೆಕ್ಕದೊಳಗೆ. ಸೊ ಖುಷಿಯಾಗಿ ಕರ್ಕೊಂಡು ಹೋದಾನೆ ಏನು ಟಿಫನ್ ಮಾಡ್ತೀರಾ, ನಾನೇನಾರು ಅಡುಗೆ ಮಾಡ್ಲಾ ಅಥವಾ ಹೊರಗಡೆ ಹೋಗ್ತೀನಿ ನಾನು ಹಿಂಗೆಲ್ಲ ಫುಲ್ ಸರ್ ಅಷ್ಟೊಂದೆಲ್ಲ ಏನು ಸರ್ ಬಿಡ್ರಿ ಯಾಕೆ ಬರ್ರಿ ಅಂತ ಕರ್ಕೊಂಡು ಹೋಗಿ ಅವತ್ತು ನಾಷ್ಟ ಮಾಡಿಸಿದ್ದೇನು ಆಯ್ತು. ನನಗೆ 2-3 ದಿನ ಸುಮ್ಮನೆ ಬರೀ ಏನೂ ಇಲ್ಲ ಕೆಲಸ. 2-3 ದಿನ ರೂಮಲ್ಲಿ ನೋಡ್ದೆ, ಅಣ್ಣ ನೋಡ್ಬಿಟ್ಟು ಏನು ಹಿಂಗೆ ರೂಮಲ್ಲಿ ಉಳ್ಕೊಂಡ್ರೆ ಹೆಂಗೆ ಏನಾರು ಹುಡುಕ್ಬೇಕಲ್ಲ ನೀವು ಸರ್, ಏನೋ ಗೊತ್ತಿಲ್ಲ ಸರ್, ಹೆಂಗೆ ಮಾಡೋದು ಗೊತ್ತಾಗ್ತಿಲ್ಲ, ಬನ್ನಿ ಅಂತ ನಾನು ಒಯ್ದು ಮೀಟ್ ಮಾಡಿಸಿದ್ರು ಒಬ್ಬರು ಫಿಲ್ಮ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ. ಇವತ್ತಿಗೂ ನನಗೆ ಆ ಗೆಳೆಯರು ಇವತ್ತಿಗೂ ಕೂಡ ನಾವಿಬ್ಬರು ಭಾಳ ಚೆನ್ನಾಗಿದ್ದೀವಿ. ಅಂದರೆ ಅವರು ಸಿನಿಮಾದಲ್ಲಿ ಎಡಿಟ್ರು ಕಿರಣ್ ಸರ್ ಅಂತೇಳಿ ಸುಮಾರು ಸಿನಿಮಾಗಳ ಎಡಿಟ್ ಮಾಡಿದ್ದಾರೆ ಅವರು ಇಲ್ಲಿವರೆಗೂ. ಫಸ್ಟ್ ಮೀಟ್ ಆಗಿದ್ದ ವ್ಯಕ್ತಿ ಅಂದರೆ ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟವರು. ಅವ್ರ ಆಫೀಸ್ಗೆ ಹೋಗಿದ್ವಿ, ವಿಜಯನಗರದಲ್ಲ ಅವ್ರ ಆಫೀಸು, ಅಲ್ಲಿ ಹೋಗಿ ಇವ್ರು ಮೀಟ್ ಮಾಡಿಸಿದ್ರು. ಕಿರಣ್ ಸರ್ ನಮ್ಮ ಹುಡುಗ ಯಶವಂತ್ ಕುಚ್ಬಾಳ್ ಅಂಥೇಳಿ ಭಾಳ ಒಳ್ಳೆ ನಟ, ಏನೋ ಸಿನಿಮಾ ಮಾಡಬೇಕು ಅಂತ ಹುಚ್ಚಿಡ್ದಿದ್ದೆ ಅವನಿಗೆ, ನನಗೆ ಒಂಚೂರು ಹೆಲ್ಪ್ ಮಾಡಿ ಮಾಡೋಣ ತೊಗೊಳ್ರಿ ನಾನು ಹೇಳ್ತೀನಿ ಅಂತ. ಪಾಪ ಅವ್ರು ಚಾನಲ್ ಕೆಲಸ ಮಾಡ್ತಿದ್ರು ಅವಾಗ. ಸೊ ಅಲ್ಲಿಂದ ಶುರುವಾಗಿದ್ದ ಜರ್ನಿ ಇದು, ಅಂದರೆ ಬೆಂಗಳೂರು ಜರ್ನಿ ಶುರುವಾಗಿದ್ದು ಹಿಂಗೆ. ಆ ಗೆಳೆಯ ಏನು ನಮ್ಗೆ ಕಳಿಸಿದ್ರು, ಅವರು ಸ್ವಲ್ಪ ದಿನಕ್ಕೆ ಭಾಳ ಹಿಂಸೆ ಆಗಕ್ಕೆ ಶುರು ಆಗ್ಬಿಡುತ್ತೆ ನಮಗೆ. ಅಲ್ಲ, ನಿನ್ನ ಕರ್ಕೊಂಡೋಗಿ ನಾಷ್ಟ ಮಾಡ್ತೀಯ, ಮನ್ಯಾಗ ತಿಂತೀಯ, ಹೊರಗಡೆ ತಿಂತೀಯ ಅನ್ನೋದೇನೆ ಹಿಂಸೆ ಆಯ್ತು. ಮತ್ತೆ ಶುರು ಅದು ಅಲ್ಲ, ಬೆಂಗಳೂರಲ್ಲಿ ಅದೊಂದು ನೀರಿನ ಒಂದು ಸಮಸ್ಯೆ ಇದೆ. ಓಹೋ ಹಾ. ಸೊ ನಿನಗೆ ಹೆಂಗೆ ಅಂದರೆ ಅವರು ಫಸ್ಟಿಗೆ ಏನು ಅಂತವೇ ಹಂಗಿರಲಿಲ್ಲ. ಬಟ್ ಆಮೇಲೆ ಹೆಂಗಾಗ್ಬಿಡ್ತು ಅಂದರೆ ಬೆಳಗ್ಗೆ ಕರೆಕ್ಟಾಗಿ 4 ಗಂಟೆಗೆ ಎದ್ದು ಬಿಡ್ಬೇಕು, ಎದ್ದು ಸ್ನಾನ ಮಾಡ್ಬೇಕು 4 ಗಂಟೆಗೆ. ಯಾಕಂದ್ರೆ ನೀರಿನ ಸಿಕ್ಕಾಪಟ್ಟೆ ತೊಂದರೆ ಇತ್ತು. ನೀನಾಸಮ್ಕಿನ್ನ ದೊಡ್ಡ ನೀನಾಸಮ್ ಇದೆ ಹಂಗಂದ್ರೆ ನಿನಗೆ. ಆ್ಯಕ್ಚುಲಿ ನೀರು ಸ್ನಾನ ಮಾಡಿಬಿಟ್ಟು ಮತ್ತೆ ಅವರಿಗೆ ನೀರು ತುಂಬಿಟ್ಬಿಟ್ಟು ಇವೆಲ್ಲ ಒಂಥರ ಏನೋ ವಿಚಿತ್ರ ಅನ್ಸಕ್ಕೆ ಶುರು ಆಗ್ಬಿಡ್ತು ನನಗೆ. ಏನು ಗುರು ಏನು ಮಾಡ್ತಾ ಇದೀವಿ ನಾವು, ಏನು ಅನ್ಕೊಂಡು ಬಂದ್ವಿ, ಏನಿದು ಹಿಂಗೆಲ್ಲ ಅನ್ಸಕ್ಕೆ ಶುರು ಆಗ್ಬಿಡ್ತು. ಸರಿ, ಅದಾದಮೇಲೆ ಆಯಿತು ಆಗಿದ್ದಾಗಲಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮತ್ತೆ ಒಂದು ಸ್ವಲ್ಪ ದಿನ ಈ ಓಡಾಟ ಗೆಳೆಯ. ಅವಾಗ ಯಾವ ಏರಿಯಾ ಅದು ಇದ್ದಿದ್ದು? 2011 ಏರಿಯಾ ಜೆ ಪಿ ನಗರ. ಅಲ್ಲಿಂದ ಗೆಳೆಯ ಒಬ್ರು ಹಿಂಗೆ ಡೈರೆಕ್ಟರ್ ಸಿಗ್ತಾರೆ, ಏನೋ ಒಂದು ಸೀರಿಯಲ್ಲೋ ಸಿನಿಮಾನೋ ಗೊತ್ತಿಲ್ಲ, ಒಬ್ರು ಯಾರಿಗೋ ಹಿಂಗೆ ಬನ್ನಿ ಹಿಂಗೆ ಸಿಗ್ತಾರೆ, ಮೀಟ್ ಆಗ್ತಾರೆ, ಮಾತಾಡ್ತೀರ ಅವ್ರಿಗೆ ಅಂತ ಅಂದಿದ್ದಕ್ಕೆ ನಾನು ಜೆ ಪಿ ನಗರದಿಂದ ನಾಗರಬಾವಿ ಸರ್ಕಲ್ ನಡ್ಕೊಂಡು ಬಂದಿದ್ದೆ. ಜೆ ಪಿ ನಗರದಿಂದ ನಡ್ಕೊಂಡು ಹೋಗಿ ಅಲ್ಲೆಲ್ಲ ಸಾಕಾಗಿ ಹೋಗಿ ಮನೆಗೆ ಆಮೇಲೆ ಅಲ್ಲೇ ಅವ್ರನ್ನ ಮೀಟಾಗಿ ಅಲ್ಲಿ ಏನೋ ವರ್ಕೌಟ್ ಆಗಿದೆ. ಮತ್ತು ಹೋಗುವಾಗ ನಾಗರಬಾವಿ ಸರ್ಕಲಿಂದ ಮೆಜೆಸ್ಟಿಕ್ ಹೋಗಿ, ಮೆಜೆಸ್ಟಿಕ್ಕಿಂದ ಜೆ ಪಿ ನಗರ ಬಸ್ಸಲ್ಲೇ ಹೋಗುವಾಗ ಅಂದರೆ ಅವಾಗ ಅಷ್ಟು ಕಷ್ಟ. ಅಂದರೆ ಏನು ಮತ್ತೆ ಕಡೆ ಬಸ್ ಚಾರ್ಜ್ಗೂ ಭಾಳ ಒದ್ದಾಡಂಗಿತ್ತು ಮೊದಲೆಲ್ಲ. ಅಲ್ಲಿ ಪಾಸ್ ತೊಗೊಂಡ್ರೆ ಆಗಿ ಹೋಗಿರೋದು. ಬಟ್ ನಾನು ಏನಕ್ಕೆ ಬಿಡು ಅಜ್ಜಿ, ನಾವು ಅದೇ ದುಡ್ಡು ಇದ್ರೆ ಮತ್ತೆ ಏನಾರು ಆಗ್ತದೆ, ಅಟ್ಲೀಸ್ಟ್ ಒಂದು ಮಧ್ಯಾಹ್ನ ಊಟಕ್ಕೆ ಆಗ್ಬಿಡುತ್ತೆ, ಈಗ ಅದು ಖರ್ಚು ಮಾಡಿಬಿಟ್ರೆ ಮತ್ತೆ ಮಧ್ಯಾಹ್ನ ಊಟಕ್ಕೆ ಇರಲ್ಲ ಅನ್ನೋ ಪರಿಸ್ಥಿತಿ. ಸರಿ ಆಯಿತು. ಅಲ್ಲಿಂದ ಅಣ್ಣ ಆಮೇಲೆ ಏನು ಶುರು ಮಾಡ್ಬಿಡೋದು, ಎಲ್ಲ ಚೆನ್ನಾಗಿದೆ ಸ್ಟಾರ್ಟಿಂಗು. ನಾನು ಕಾಫಿ ಕುಡಿಯಲ್ಲ ಅಂದ್ರೆ ಒಂದೊಂದು ಪ್ಯಾಕೆಟ್ ಹಾಲು ತಂದುಬಿಟ್ಟು ಒಂದು ಗ್ಲಾಸಲ್ಲಿ ಕಾಫಿ ಕಲಿಸಿದ್ದೆ ಆ ಮನುಷ್ಯ ನನಗೆ. ಕಾಫಿ ಕುಡಿಬೇಕ್ರಿ, ಟೀ ಎಲ್ಲ ಕುಡಿಬಾರ್ದು, ಟೀ ಚೆನ್ನಾಗಿರಲ್ಲ, ಅಸಿಡಿಟಿ, ಕಾಫಿ ಕುಡಿಬೇಕು ಭಾಳ ಒಳ್ಳೆಯದು, ಹಿಂಗೆಲ್ಲ ಶುರು. ಓಕೆ ಆಯ್ತು, ಏನು ಹ್ಞೂ ಸರ್, ಹಾಂ ಸರ್ ಅಂತ ಚೆನ್ನಾಗೇ ಇದ್ದೆ. ಆಮೇಲೆ ನನಗೆ ಈ ಓಡಾಟ ಜಾಸ್ತಿ ಆಯ್ತಲ್ಲ ಗೆಳೆಯ, ಅಂದರೆ ಹುಡ್ಕೋದು, ಈ ಏನಾರು ಒಂದು ಸಿಗಲಿ ಅಂತ ಓಡಾಟ ಮಾಡೋಕ್ಕೆ ಶುರು ಮಾಡಿದ್ವಲ್ಲ, ಆವಾಗ ನನಗೆ ಈ ಮನುಷ್ಯ ಒಂದಷ್ಟು ಕಂಡೀಷನ್ಗಳು ಹಾಕಕ್ಕೆ ಶುರು ಮಾಡ್ದೆ. ಗೇಟ್ ಹಾಕ್ಬಿಡ್ತೀವಿ, ನೀವು 10 ಗಂಟೆ ಒಳಗೇನೆ ಇರ್ಬೇಕು ಮನೇಲಿ, ಸುಮ್ಮನೆ ನಾವು ಓಡಾಡಂಗಿಲ್ಲ, ಹಿಂಗೆ ಆಮೇಲೆ ಸಣ್ಣ ವಿಷಯಕ್ಕೆ ಸುಮ್ಮನೆ ಏನಾನೋ. ನನಗೆ ಅದೊಂಥರ ಇರಿಟೇಟ್ ಆಗಕ್ಕೆ ಶುರು ಆಗ್ಬಿಟ್ಟು, ಇದು ಏನಪ್ಪ ಇರಿಟೇಷನ್ನು, ಆ್ಯಂಡ್ ಏನು ಕೆಲಸ ಸಿಗ್ತಿಲ್ಲ ನಿನಗೆ. ಪಾಪ ಅವ್ರ ಮೇಲೆ ನಾನು ಸಿಟ್ಟು ಅನ್ನೋದಕ್ಕಿಂತ ಅವ್ರ ಮೇಲೆ ಕೆಲಸ ಸಿಗ್ತಿಲ್ಲ ಅನ್ನೋದೇ ದೊಡ್ಡ ಫ್ರಸ್ಟ್ರೇಷನ್ ನನಗೆ. ಆ್ಯಂಡ್ ಈಗ ನೋಡು, ನನಗೆ ಈಗ ನೋಡಿದ್ರೆಲ್ಲ ನಾಟಕ ನೋಡಿದಾಗ ಸೂಪರ್ ಆ್ಯಕ್ಟಿಂಗ್ ಅಂತ ಹಿಂಗೆ ಅಂತಿದ್ರಲ್ಲ, ಏನು ಮಾಡಲ್ವ ನಾವು ಹಂಗಾರೆ, ನಮ್ಗೆ ಯಾಕೆ ಸಿಗ್ತಾ ಇಲ್ಲ, ಏನು ಹಿಂಗೆ ಬರೀ ಅವ್ರೇನಾದ್ರು ಸುಳ್ಳು ಹೇಳಿದ್ರ ಅಲ್ವಾ, ಆ ಥರದ ತಲೆ ಒಳಗೆ ಬರ್ತೈತದ. ಈಗಲೂ ಪ್ರಶ್ನೆ ಇದೆ, ಈಗಲೂ ಯಾಕಂದ್ರೆ ಈಗಲೂ ನಮಗೆ ಇವಾಗಲೂ ನಮ್ಮ ಭಾಳ
ಆಫರ್ಗಳು ಲೈನ್ಗಿದ್ದೆ ನಮಗೆಲ್ಲ ಸಿನಿಮಾಗಳು ಕರೆದಿದ್ದಾರೆ ಅಂತಲ್ಲ, ಕರೆದು ಕ್ಯಾರೆಕ್ಟರ್ ಕೊಟ್ಟು ಕ್ಯಾನ್ಸಲ್ ಮಾಡಿದ್ದಾರೆ. ಅದು ಏನು ಮಾಡೋಕ್ಕಾಗಲ್ಲ. ಸೊ ಬಟ್ ಅವಾಗ ಆ ಟೈಮಲ್ಲಿ ಇವ್ರೇನಪ್ಪ ಹಿಂಗೆ ಮಾಡೋಕ್ಕೆ ಶುರು ಮಾಡಿದ್ರು ಅಂತ ಮತ್ತೆ ಕೊನೆಗೆ ಹಾಗೆ ಯಾರೋ ಒಬ್ಬ ಗೆಳೆಯನ ಪರಿಚಯದಿಂದ ಇನ್ನೊಬ್ರು ರೂಮ್ ಶೇರ್ ಮಾಡ್ತೀನಿ ಅಂಥೇಳಿ ಏನೋ ಮಾಡೋಣ ಒಟ್ಟಿಗೆ ಅಂಥೇಳಿ ಗೆಳೆಯರ ಜೊತೆ ಸೇರಿಕೊಂಡು ಆ ಮನುಷ್ಯಂದು ಬಿಟ್ಬಿಟ್ಟು ಗೆಳೆಯರ ಜೊತೆ ಸೇರಿಕೊಂಡೆ. ಅವಾಗ ಅದೇ ಅಂದರೆ ಇನ್ನೂ ಕನ್ಫ್ಯೂಷನ್, ಏನು ಬರೀ ಸಿನಿಮಾ ಮಾಡೋದ, ಧಾರಾವಾಹಿ ಮಾಡೋದ, ಅಥವಾ ಥಿಯೇಟ್ರಿಗೆ ಕಂಟಿನ್ಯೂ ಮಾಡ್ಬೇಕಾ, ದೊಡ್ಡ ಕ್ವಶನ್ಗಳುಗಳೇ. ಅಂದರೆ ನಿನಗೆ ಭಾಳ ನೋವಾಗೋದು ಅಂದರೆ ಪ್ರತಿದಿನ ನಿಂಗೇನು ಕೆಲಸ ಇಲ್ಲ, ಸುಮ್ಮನೆ ಇರೋದಷ್ಟೇ. ಸ್ಟಾರ್ಟಿಂಗ್ ಒಳಗೆ ನಮಗೇನು ಗೊತ್ತಿರಂಗಿಲ್ಲ. ಹೆಂಗೆ ಮನ್ಸಾಗ ಕ್ವಶನ್ಸ್ ಹೆಂಗೆ ಬರ್ತೈತೆ ಅಂದ್ರೆ, ಬಿಗಿನಿಂಗ್ ನನಗೂ ಇದು ಅನುಭವ ಆಗೈತೆ. ಬಿಗಿನಿಂಗ್ ಒಳಗೆ ಏನು ಮಾಡ್ಬೇಕು, ನಾಟಕ ಗೊತ್ತಿಲ್ಲ, ಸಿನಿಮಾ ಸಿನಿಮಾ ಗೊತ್ತಿಲ್ಲ, ಸೀರಿಯಲ್ ಸೀರಿಯಲ್ ಗೊತ್ತಿಲ್ಲ, ಏನು ಮಾಡಲಿ ಅಂತ ಕ್ವಶನ್ ಎಲ್ಲ ಗೊತ್ತಾದ್ಮೇಲೆ ನಾಟಕ ಮಾಡಲ್ಲ, ಸಿನಿಮಾದೊಳಗೆ ಗೊತ್ತು ಸಿನಿಮಾ ಮಾಡಲ್ಲ, ಸೀರಿಯಲ್ ಒಳಗೆ ಎಕ್ಸ್ಪೀರಿಯನ್ಸ್ ಸೀರಿಯಲ್ ಮಾಡಲ್ಲ. ಅವಾಗ್ಲೂ ಕನ್ಫ್ಯೂಷನ್ ಅಂತ, ಯಾವಾಗಲೂ ಒಂದು ಕ್ಲಾರಿಟಿನ ಸಿಕ್ಕಿಲ್ಲ. ಅದು ಎಲ್ರಿಗೂ ಹಂಗೆ ಅನಿಸ್ತೈತೆ ಇಲ್ಲ. ಅದು ಆದಮೇಲೆ ಹಿಂಗೆ ಒಬ್ಬ ಗೆಳೆಯ ಒಂದು ಸೀರಿಯಲ್ಗೆ ಹಿಂಗೆ ಒಂದು ದಿನದು ಈ ಕಾಮಿಡಿ ಸೀರಿಯಲ್ಗಳು ಬರ್ತಾ ಇದ್ವಲ್ಲ, ಈ ಯಾವುದಪ್ಪ ಅದು ಪಾಂಡುರಂಗ ವಿಠಲ, ಶ್ರೀಮತಿ, ಈ ಪಂಚರಂಗಿ ಪಾಂಪ ಈ ಥರದ್ದು ಬರ್ತಿದ್ವಲ್ಲ, ಇನ್ನೇನಾರು ಇಲ್ಲೇನಾರು ಜೊತೆಲಿ ಫ್ರೆಂಡ್ ಜೊತೆ ಸೇರ್ಕೊಂಡು ಏನೋ ಮಾಡೋಣ ಅಂತ ಶುರು ಆಯಿತು. ಬಟ್ ಅದೇ ನಮ್ಗೆ ಈ ರೂಟೇ ಗೊತ್ತಿಲ್ಲ. ಅಂದರೆ ಸಿನಿಮಾಗೆ ಹೆಂಗೆ ಅಪ್ರೋಚ್ ಆಗಬೇಕು, ಹೆಂಗೆ ಹೋಗಿ ಆ್ಯಕ್ಟ್ ಮಾಡಬೇಕು ಅಂದರೆ ಆ್ಯಕ್ಟಿಂಗ್ ವಿಷಯ ಅಂತಲ್ಲ, ಬಟ್ ಅದರ ಈ ಪ್ರತಿಯೊಂದಕ್ಕೂ ಹೆಂಗೆ ಪದಾರ್ಪಣೆ ಮಾಡಬೇಕು. ಮುಂಚೆ ಆ್ಯಕ್ಟಿಂಗ್ ಅಂದ್ರೆ ಏನು, ಅದನ್ನ ಹೆಂಗೆ ಕಲಿಯೋದು ಅನ್ನೋದು ಎಲ್ಲ ಟ್ರೈನಿಂಗ್ ತೊಗೊಂಡು ಬಂದಾಯ್ತು. ಈಗೆಲ್ಲ ಗೊತ್ತು. ಅದನ್ನ ಹೆಂಗೆ ನಾವು ಎಕ್ಸ್ಪೋಸ್ ಆಗಬೇಕು, ಅದು ಹೆಂಗೆ ಇಂಡಸ್ಟ್ರಿ ಒಳಗೆ ಕಾಲು ಇಡಬೇಕು, ಚಾನ್ಸ್ ಹೆಂಗೆ ಪಡಿಬೇಕು ಅನ್ನೋದು ಅದಕ್ಕೆ ಇನ್ನೊಂದು ದೊಡ್ಡ ಟ್ರೈನಿಂಗ್ ಆಗ್ಬೇಕು. ಅದು ದೇವರ ಆಶೀರ್ವಾದ ಮಾಡ್ಬೇಕು. ಅದಕ್ಕೆ ಎಲ್ಲಿ ಟ್ರೈನಿಂಗ್ ಇಲ್ಲ ಅದಕ್ಕೆ. ಈಗ ಇಷ್ಟೊತ್ತು ಗೆಳೆಯ ಇದೇನು ಗೊತ್ತಲ್ಲ, ನಮ್ಮದು ಇದು ಮುಗಿಲಾರ್ದ ಎಪಿಸೋಡ್ಸ್ ಇವು. ಇದನ್ನು ಹೇಳ್ಕೊಂಡು ತಕೊಂಡ್ರೆ ಒಂದು ದಿನ, ಒಂದು ತಾಸು, ನೀನು ಆಲ್ಮೋಸ್ಟ್ ಒಂದು 11ರಿಂದ ಅಂದ್ರೆ ಒಂದು 15, 14, 13 ವರ್ಷದ ಎಕ್ಸ್ಪೀರಿಯನ್ಸ್. ನಾವು ರಪ್ಪ ಅಂತೇಳಿ ಒಂದು ಎಪಿಸೋಡ್ ಒಳಗೆ ಅದನ್ನೆಲ್ಲ ಹೇಳೋಕ್ಕಾಗೋದಿಲ್ಲ. ಈಗ ಸಂಕ್ಷಿಪ್ತ ಏನು ಹೇಳಿದೆಲ್ಲ ಸಾಕ. ಬರೋಕ್ಕಿಂತ ಮುಂಚೆ ಏನಾತ, ಈಗ ನೀನು ಇಂಡಸ್ಟ್ರಿಗೆ ಹೆಂಗೋ ಏನೋ ಮಾಡಿ ಯಾರ್ದೋ ಕೈ ಕಾಲು ಹಿಡಿದು ಎಲ್ಲೋ ಏನೋ ಮಾಡಿ ಹೆಂಗೋ ಮಾಡಿ ಈಗ ಇಂಡಸ್ಟ್ರಿಗೆ ಎಂಟ್ರಿ ಹೊಡೆದ ಮೇಲೆ ಏನು ಕಷ್ಟ ಆಯ್ತು. ಆಮೇಲೆ ಈಗ ಪ್ರೆಸೆಂಟ್ ಏನು ಪೊಸಿಷನ್ ಒಳಗದೆ, ನೀನು ಏನು ಕೆಲಸ ಮಾಡತ್ತಿದೆ, ಈಗೇನು ನಿನಗೆ ಇನ್ನೂ ಸ್ಟ್ರಗಲಿಂಗ್ ಐತೆ, ಅದನ್ನ ಹೇಳ. ಇದನ್ನು ಯಾಕೆ ಹೇಳತ್ತೀನಂದ್ರೆ, ನನ್ನ ಥರ ನಿನ್ನ ಥರ ನಾವು ಇಂಡಸ್ಟ್ರಿಗೆ ಬರಬೇಕು, ಏನಾರು ಮಾಡ್ಬೇಕು ಅಂತೇಳಿ ಸಾವಿರಾರಲ್ಲ ಲಕ್ಷಾಂತರ ಜನ ಅದಾರ, ಫ್ರೆಂಡ್ಸ್ ಅದಾರ. ಈಗ ನನಗೂ ಊರಿಗೆ ಹೋದಾಗ ಕೇಳ್ತಿರ್ತಾರೆ, ಅಣ್ಣ ನೀನು ಇಲ್ಲಿ ಹುಬ್ಬಳ್ಳಿ ನವಲ್ಗುಂದಾಗಿದ್ದು ಅಲ್ಲಿ ಬೆಂಗಳೂರಿಗೆ ಹೋಗಿ ಸೀರಿಯಲ್ ಒಳಗೆಲ್ಲ ಮಾಡಿದ್ದು, ಡೈರೆಕ್ಷನ್ ಮಾಡಿದ್ದು, ಎಪಿಸೋಡ್ ಡೈರೆಕ್ಟರ್ ಆಗಿದ್ದು, ಅಸಿಸ್ಟೆಂಟ್ ಆಗಿದ್ದು, ನೀನು ಹೆಂಗೆ ಯಾವ್ದಾರ ಕೋರ್ಸ್ ಮಾಡಿದ್ದೇನ, ನಿನ್ಗೆ ಯಾರು ಇಂಡಸ್ಟ್ರಿಗೆ ಪರಿಚಯ ಇದ್ರನ, ನಿನ್ಗೆ ಯಾರು ಸೇರಿಸಿದ್ರು ಏನು ಅಂತ 1000 ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಒಂದು ಸಪ್ರೇಟ್ ಎಪಿಸೋಡ್ ಮಾಡ್ತೀನಿ. ಬಟ್ ಈಗೇನು ಕೇಳತ್ತೀನಂದ್ರೆ, ಹಂಗೆ ಬರೋರಿಗೆ ಏನಾರ ಅಟ್ಲೀಸ್ಟ್ ನಾವಂತರೂ ಅವ್ರಿಗೆ ಹೋಗಿ ಪ್ರತ್ಯಕ್ಷವಾಗಿ ಅಂತರೂ ಅವ್ರಿಗೆ ಸಹಾಯ ಮಾಡೋಕ್ಕಾಗಂಗಿಲ್ಲ. ಪರೋಕ್ಷವಾಗಿರ ಒಂದಿಷ್ಟು ಟಿಪ್ಸ್ ಥರ ಬರೋರಿಗೆ ಹಿಂಗೆ ಕಷ್ಟ ಅಂತರೂ ಇರ್ತೈತಿ. ನಾವು ಇದನ್ನು ಅನುಭವಿಸೇವಿ, ಹಿಂಗೆ ಮಾಡಿ ಅದನ್ನು ನೀವು ಮಾಡಬೇಡ್ರಿ, ಅಥವಾ ಹಿಂಗೆ ಮಾಡಿದ್ರೆ ನಿಮ್ಗೆ ಅನುಕೂಲ ಆಕೈತಿ ಅನ್ನುವಂಥದ್ದು ಒಂದಿಷ್ಟು ಏನಾರ ನಿನ್ನ ಎಕ್ಸ್ಪೀರಿಯನ್ಸ್ ಒಳಗೆ ಅವ್ರಿಗೆ ಟಿಪ್ಸು ಕೊಡುವಂಥವು ಏನಾರ ಒಂದೆರಡು ಅನಿಸಿಕೆ ನಿನ್ನ ಮಾತು ಹೇಳೋಣ. ಅಲ್ಲ, ಟಿಪ್ಸ್ ಅಂತಂದರೆ ಈಗ ಹೊಸಬ್ರು ಯಾರಾದರೂ ನಾವು ಬರ್ತೀವಿ, ಇಂಡಸ್ಟ್ರಿ ಕಾಲಿಡ್ತೀವಿ, ನಾವು ಕೂಡ ಹಿಂಗೆ ಆ್ಯಕ್ಟರ್ ಆಗಬೇಕು, ಹಿಂಗೆ ಸ್ಟ್ರಗಲ್ ಮಾಡಿ, ಆ ಸ್ಟ್ರಗಲ್ ಆದರೂ ಪರವಾಗಿಲ್ಲ ಬರ್ತೀವಿ ಅನ್ನೋರಿಗೆ ಫಸ್ಟ್ ಹೇಳೋದೆ ನಾನು, ದಯವಿಟ್ಟು ಬರಬೇಡ್ರಿ. ನಿನಗೆ ಯಾರವ ಫಸ್ಟ್ ನೀನು ಡಿಗ್ರಿ ಮುಗಿಸ್ಕೊಂಡಿದ್ನಲ್ಲ, ಈಗ ಅಂದರೆ ಅದು ಹೆಂಗೆ ಹೇಳೋದು ದೋಸ್ತ. ಈಗ ಏನಾಗುತ್ತೆ, ಈಗ ನೋಡು, ಆನೆ ಕಷ್ಟ ಆನೆಗೆ ಇರ್ಬೇಕಷ್ಟೇ ಅಂತಾರಲ್ಲ, ಹಂಗೆ ಇಲ್ಲಿ ಇದ್ದು ಅನುಭವಿಸಿದವ್ರಿಗೆ ಅದು ಬೇರೆ ನೋವು ಇರುತ್ತೆ. ಅಂದರೆ ಅಪ್ಪ ಇದು ಬೇಡಪ್ಪ, ಯಾರಿಗೆ ಬೇಕಿದು, ಯಾರಿಗೂ ಬೇಡ, ಇದು ಮುಂದೆ ಯಾರು ಅನುಭವಿಸೋದು ಬೇಡ, ಅವ್ರ ಪಾಡಿಗೆ ಅವ್ರು ಏನೋ ಅವ್ರದವ್ರು ಹುಡ್ಕೊಂಡು ಹೋಗ್ಲಿ ಅಂತಾನೆ ಅಂತಿರ್ತೀವಿ. ಪ್ರತಿಯೊಬ್ಬರದ್ದು ಹಂಗೆ ಇರುತ್ತೆ, ಅವ್ರ ಕನಸು, ಅವ್ರ ಅದೇ ಕಷ್ಟಪಡೋ ಈ ಪೊಸಿಷನ್ ಒಳಗೆ. ಈಗ ನೀನು ಹೇಳೋ ಪೊಸಿಷನ್ ಒಳಗೆ ಬಂದ್ಬಿಟ್ಟು ಈಗ ಆಲ್ಮೋಸ್ಟ್ ಒಂದು 17 ವರ್ಷದೊಳಗೆ
17 ವರ್ಷದಕ್ಕಿಂತ ಮುಂಚೆ ಈ ಪೊಸಿಷನ್ ಒಳಗೆ ಬೇರೆದವ್ರು ಕುಂತು ನಿನಗೆ ಹೇಳಿದಾಗ ನಮಗೆ ತಲೆಯಾಗಲ್ಲ, ನಮ್ಗೆ ಹಿಂಗೆ ಪಾಸ್ ಆಗಿ ಹೋಗಿರ್ತದೆ. ಹೌದೌದು ಅದು ನಮ್ದು ಡ್ರೀಮ್ ಅನ್ನೋದು ಇರ್ತೈತಲ್ಲ. ಬಟ್ ಎಲ್ಲರಿಗೂ ಹಂಗೆ ಈಗ ಪ್ರತಿಯೊಬ್ಬರಿಗೂ ಬೇಡ ಯಾರು ಆ್ಯಕ್ಚುಲಿ ಅವ್ರ ಕನಸು ಇರ್ತಾವ. ಆಮೇಲೆ ಯಾರ್ದು ಲಕ್ಕನ್ನು ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಪ್ರಯತ್ನಕ್ಕೆ ಬಂದವರು ಬೇರೆ ಏನೋ ಆಗ್ಬೋದು. ಈಗ ನನಗೆ ಕಷ್ಟ ಆಕೈತಿ. ಬಟ್ ಏನಂತಂದ್ರೆ ಬಂದಾಗ ಇಂಡಸ್ಟ್ರಿ ಅಂದ್ರೆ ಭಾಳ ಕಷ್ಟ ಐತಿ, ಎಕ್ಸ್ಪೀರಿಯನ್ಸ್. ಇನ್ನೊಂದೇನಂದ್ರೆ ಹೋಪ್ಸ್ ಯಾರು ಕಳ್ಕೊಳ್ಳೋದು ಬೇಡ. ಹೌದಲ್ಲ? ಇದು ನನ್ನ ಅನಿಸಿಕೆ. ಕರೆಕ್ಟ್. ಅಲ್ಲ, ನಾನು ಯಾಕೆ ಆ ವಿಷಯ ಹೇಳಿದೆ ಅನ್ನೋದಕ್ಕೆ ನಾನು ಕ್ಲಾರಿಫೈ ಮಾಡ್ತೀನಿ. ಅಂದ್ರೆ ಬರಬೇಡ ಅಲ್ಲ, ನೀ ಹೇಳಿದ್ ತಪ್ಪಂತಲ್ಲ. ಅಲ್ಲ, ನಾನು ಹೇಳತ್ತೀನಿ ಬರಬೇಡ ಅನ್ನೋದೇನ ಒಂದು ನಮ್ದು ಸ್ವೀಟ್ ಸಜೆಷನ್. ಅದು ಹೋಗಂಗಿಲ್ಲ ಅಂತ ಹೇಳತ್ತೀನಿ ನಾನು. ಇವಾಗ ನಮಗೂ ಹಂಗೆ ಹೇಳಿದ್ರ ಅವ್ರು, ಅವಾಗ ನಮ್ಗೆ ಹೇಳಿದ್ ಒಳ್ಳೇದನ್ನ, ನಮ್ಗೆ ಹಿಂಗ ಹೋಗೈತಲ್ಲ, ಅವ್ರಿಗೆ ಹಂಗ ಹೋಗೈತಲ್ಲ. ಬಟ್ ಕೇಳಂಗಿಲ್ಲ ಅವ್ರು. ಬರ್ತಾರ, ಇದೊಂದು ಸ್ವೀಟ್ ಒಳ್ಳೆ ಸಜೆಷನ್ ಅವರು ತಗೋತಾರ. ಇಲ್ಲಪ್ಪ ನಾವು ಏನಾರ ಸಾಧನೆ ಮಾಡ್ತೇವೆ ಅಂತ ಬರ್ತಾರ. ಆಮೇಲೆ ಅವರು ನಮ್ಮ ಪೊಸಿಷನ್ ಒಳಗನ ಬಂದು ಇನ್ನೊಂದಿಷ್ಟು ಜನಕ್ಕೆ ಮಾದರಿ ಹಾಕ, ಒಂದು ಯಾರಾಗ್ಲಿ ಒಂದು ಎಕ್ಸ್ಪೀರಿಯನ್ಸ್ ಹಾಕಾರ ಎಲ್ರಿಗೂ ಒಂದು. ಇಲ್ಲ, ಬಟ್ ಒಂದು ಬ್ಯಾಡ ಈ ಥರದ್ದು ಹೇಳಕ್ ಹೋದಾಗ ನಾನು ಒಬ್ಬ ಆಕ್ಟರ್ ಆಗಿ ಒಂದು ಇಷ್ಟಪಡ್ತೀನಿ. ಅಂದ್ರೆ ಇಲ್ಲಿ ಬಂದ ಮೇಲೆ ಪ್ರತಿಯೊಂದು ಕಲ್ತು ಬಿಡ್ಬೇಕು ಗೆಳೆಯ. ಅಂದ್ರೆ ನಾನು ಹೇಳ್ತಿರೋದು, ನಾನು ಬರೀ ಆಕ್ಟರ್ ಆಗ್ಬೇಕು. ಈಗ ನಾವೆಲ್ಲ ಅದೇ ತಪ್ಪು ಮಾಡಿದ್ದೆ, ನಾವು ಬರೀ ಆಕ್ಟರ್ ಆಗ್ಬೇಕಷ್ಟೇ. ನಾನು ಆಕ್ಟರ್ ಆಗ್ಬೇಕಪ್ಪ, ನೀನೊಂದು ಕ್ಯಾರೆಕ್ಟರ್ ಕೂಡ ನಾನು ಮಾಡ್ತೀನಿ. ಇದು ನಮಗೆ ಹೊಡೆತ ಬಿದ್ದಿದ್ದು, ಅದು ಸತ್ಯ. ನಾನು ಬಿಗಿನಿಂಗ್ ಒಳಗನ ಒಂದು ಬುದ್ಧಿವಂತಿಕೆ ಏನಂತಲ್ಲ, ಒಬ್ಬರು ಯಾರೋ ನನಗೂ ಹಿಂಗೆ ಹೇಳಿದ್ದು, ನೀ ಏನೋ ಟೆಕ್ನಿಷಿಯನ್ ಆಗಿ ಅಂತ ಹೇಳಿದ್ದು. ಬಟ್ ಅವಾಗ ಅಷ್ಟು ತಲೆ ಕೆಡಿಸ್ಕೊಂಡಿದ್ದಿಲ್ಲ ನಾನು. ಆಮೇಲೆ ನಾನು ಆರ್ಟಿಸ್ಟ್ ಆಗ್ಬೇಕಂತ ಬಂದು 3 ವರ್ಷ ಅಡ್ಡಾಡಿದೆ. ಅದಾದಮೇಲೆ ಎಲ್ಲಿ ಕೆಲಸ ಆಗಲಿಲ್ಲಲ್ಲ. ಡೈರೆಕ್ಟ್ ನಾನು ಶಿಫ್ಟ್ ಆಗಿದ್ದನ್ನು ಡೈರೆಕ್ಷನ್ ಟೀಮ್. ಅದಕ್ಕೊಂದು ಇತಿಹಾಸ ಐತಿ. ಅದು ಮನುಷ್ಯ ಜಾತಿ ತಾನೊಂದೇ ಹೊಲ ಮೊಳಗನ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಬಾಯಿಗೆ ಬಂದಂಗೆ ಬೈದು ಅದೊಂದು ಬೇರೆದು ಐತದ ಅದು ಇತಿಹಾಸ. ಏನಕ್ಕೆ ಇವ್ರು ಇದನ್ನು ಹೇಳತ್ತಾರಂದ್ರೆ, ಟೆಕ್ನಿಷಿಯನ್ಸ್ ಆದ್ರೆ ನಿಮ್ಗೆ ಆ್ಯಕ್ಟಿಂಗ್ ಇಲ್ಲ ಅಂದ್ರೂ ದಿನ ಕೆಲಸ ಸಿಗ್ತೈತಿ. ಈಗ ನಾನು ಬಂದು ಒಂದು 15-16 ವರ್ಷ ಆಯ್ತು. ನಾನು ಆ್ಯಕ್ಟಿಂಗ್ ಸುಮಾರು ಅಂದ್ರೆ ಕಡಿಮೆ ಮಾಡಿದ್ದು. ನಾನು ಒಂದು 25 ಎಪಿಸೋಡ್ ತೆಲುಗು ಸೀರಿಯಲ್ ಅದು ಮಾಡಿದೆ. ಬಿಟ್ಟು ನಾನು ಆ್ಯಕ್ಟಿಂಗ್ ಜಾಸ್ತಿ ಮಾಡಿಲ್ಲ. ನಾನು ಅಲ್ಲೊಂದು ಇಲ್ಲೊಂದು. ನಾ ಏನಕ್ಕಾದರೂ ಇನ್ನೂ ಇಲ್ಲೇ ಬೆಂಗಳೂರು ಒಳಗನ್ನ ಫ್ಯಾಮ್ಲಿ ಮಾಡಿಕೊಂಡು ಇಲ್ಲೆಲ್ಲ ನಾವು ಖರ್ಚು ಸಾಗಿಸ್ಕೊಂತ ಇನ್ನೂ ಇಲ್ಲಿ ಸ್ಟೇಬಲ್ ಆಗದೇವಂದ್ರೆ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಿದ್ದು ನಾವು. ಪ್ರತಿಯೊಂದನ್ನು ನಾವು ಆರ್ಟಿಸ್ಟ್ ಅಷ್ಟೇ ಆಗ್ಬೇಕು ಅನ್ನೋದು ತಪ್ಪದು. ತಪ್ಪಂದ್ರೆ ನಿನಗೆ ಜಾಸ್ತಿ ಡ್ಯೂರಾಬಿಲಿಟಿ ಇರೋಂಗಿಲ್ಲ ಇಲ್ಲಿ. ನಿನಗೆ ಈ ತಿಂಗಳದೊಳಗೆ ಒಂದು 4 ದಿನ ಕೆಲಸ ಸಿಗ್ತಾ, ಪ್ರಾಜೆಕ್ಟ್ ಮುಗಿತಾ, ಮತ್ತು ನಿನಗೆ ಎಷ್ಟು ತಿಂಗಳಿಗೆ ಕೆಲಸ ಸಿಗ್ತೈತಿ ನಿನಗೊಂದು ಗ್ಯಾರಂಟಿ ಇರೋಂಗಿಲ್ಲ. ಟೆಕ್ನಿಷಿಯನ್ಸ್ ಆದರೆ ಇದಿಲ್ಲ ಅಂದ್ರೆ ಅದು ಇನ್ನೊಂದು ಮಾಡ್ಬೋದು. ಹಾಗಾಗಿ ನಮ್ಮ ಗುರುಗಳು ಅರವಿಂದ್ ಕೌಶಿಕ್ ಅವ್ರನ್ನೂ ನೋಡಿ ನಾವು ಎಡಿಟಿಂಗ್ ಅಂದ್ರೆ ಏನು, ಎಡಿಟಿಂಗ್ ಕಲ್ತೀವಿ, ಕ್ಯಾಮ್ರಾ ವರ್ಕ್ ಆತ, ಆಮೇಲೆ ಆಲ್ಮೋಸ್ಟ್ ಅಲ್ಲಿ ಟೆಕ್ನಿಷಿಯನ್ ರೈಟಿಂಗ್, ಡೈಲಾಗ್ ರೈಟಿಂಗ್, ಏನೇನೋ ಫೀಲ್ಡ್ ಒಳಗೆ ಅವನ್ನೆಲ್ಲ ಕಲ್ತ್ಕೊಂಡು ಎಲ್ಲ ಕ್ಷೇತ್ರದೊಳಗೂ ಕೆಲಸ ಮಾಡ್ಕೊತ, ಇದಿಲ್ಲ ಅಂದ್ರೆ ಅದು ಮಾಡ್ಕೊತಾನೆ ಅದೇವಿ. ಅದನ್ನು ನೀನು ಎಲ್ಲರಿಗೂ ಹೇಳಕತ್ತೀವಿ. ಅಂದರೆ ಯಾಕೆ ಆ ವಿಷಯ ಬಂತು ಅಂದರೆ, ಇನ್ನೊಂದು ಹೇಳ್ಬಿಡ್ತೀನಿ ಗೆಳೆಯ. ಮೊನ್ನೆ ಒಂದು ರೀಸೆಂಟ್ ಎಕ್ಸ್ಪೀರಿಯನ್ಸ್, ಒಂದು ಸಿನಿಮಾದಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಸೊ ಅಲ್ಲೊಬ್ಬ ಈ ಸೌಂಡ್ ಇಂಜಿನಿಯರ್, ಅಂದರೆ ಈಗ ಸಿಂಕ್ ಸೌಂಡ್ ಅಲ್ಲ, ಬಟ್ ಈ ರೆಕಾರ್ಡಿಂಗ್ ಲೈವ್ ರೆಕಾರ್ಡ್ ಮಾಡ್ತಾನೆ, ನಾಗರ ಅಂತಿದ್ರಲ್ಲ ಮೊದಲು. ಸೊ ಆ ಥರದ್ದು ಕೆಲಸ ಮಾಡೋಕೆ ಒಂದು ಹುಡುಗ ಬರ್ತಾನೆ. ಅವನು ಹಿಂಗೆ ಮಾತಾಡ್ತಾ ಒಂದಿನ 2 ದಿನ ಆದಮೇಲೆ ಅವ್ನು ನನಗೆ, ಅಣ್ಣ ನೀವು ಥಿಯೇಟ್ರ್ ಅಂತ ಅನ್ಸುತ್ತಲ್ವ ಅಣ್ಣ ಅಂತ. ಹೌದಪ್ಪಿ, ಯಾವುದಣ್ಣ, ಯಾವ್ದು ಮಾಡಿದ್ರಣ್ಣ? ನಾನು ನೀನಾಸಮ್ಮ. ಹೌದಣ್ಣ, ಅಣ್ಣ ನಾನು ರಂಗಣ್ಣ ಅಂತ ಅಂದ. ಹೌದಾ, ಸೂಪರ್ ಅಪ್ಪಿ, ಯಾವ್ದು ಅರ್ಗ ಮಾಡಿದೆ ರೀಸೆಂಟ್ಲಿ? ಇಲ್ಲಣ್ಣ, ಈಗ ಒಂದು 2 ವರ್ಷ ಆಯ್ತು ಮಾಡಿಲ್ಲ, ಇದೇ ಕೆಲಸದಲ್ಲಿ ಬಿಸಿ ಇದ್ದೀನಿ. ಅಣ್ಣ ಒಂದು ಕ್ಯಾರೆಕ್ಟರ್ ಇದ್ರೆ ಹಾಕ್ಸೋಣ ನನಗೆ ಅಂತಂದ. ಹೌದಾ, ನೋಡೋಣ ತೋಪಿ ಇದ್ರೆ ಮಾಡ್ತಿಲ್ವಾ? ನೋಡ, ನಾನು ಆ್ಯಕ್ಟರ್ ಆಗ್ಬೇಕಂತಾನೆ ಬಂದೋಣ ಅಂತಂದ. ಬಟ್ ಗುಡ್ ನೋಡಿ, ಅವನು ಆರಾಮಾಗಿ ದುಡಿತಾ ಇದ್ದಾನೆ. ಅವನಿಗೆ ದಿನ ಕೆಲಸ, ಅವನಿಗೇನು ಒಂದಿನ ಖಾಲಿಲ್ಲ. ಅವನೇನೋ ಅದೇನು ಎಲ್ಲ ಇಕ್ವಿಪ್ಮೆಂಟ್ಸ್ ತೊಗೊಂಡ್ಬರ್ತಾನೆ. ಸೊ ಆರಾಮಾಗಿ ಕೆಲಸ ಮಾಡ್ತಾನೆ, ಅದ್ರ ದುಡ್ಡು ಸಿಗುತ್ತೆ. ಅದಾದಮೇಲೆ ಅವನು ಇದು ನನಗೆ ಅಂದರೆ ನಾನು ಹೇಳೋದು, ಅಲ್ಲಿ ಎಲ್ಲೋ ಹೇಳೋಕ್ಕಾಗಲ್ಲ. ಈಗ ನಾನು ಅವನಿಗೆ ಒಂದು ಕ್ಯಾರೆಕ್ಟರ್ ಮಾಡಪ್ಪ ಅಂತ ಕೊಡಿಸಿದ್ರೆ ಆರಾಮಾಗಿ ಮಾಡೋನು, ಅಲ್ಲಿ ಇರಲಿಲ್ಲ ಯಾವುದು. ಸೊ ಅಂದರೆ ನಾನು ಹೇಳ್ತಾ ಇರೋದು, ಹಂಗೆ ಮಾಡಿದಾಗ ಇವ್ರಿಗೆ ಎಲ್ಲ ಕಡೆ ಗೊತ್ತಾಗ್ಬಿಡುತ್ತೆ. ಅಂದರೆ ಎಲ್ಲ ಒಂದು ಕಡೆ ಹೇಳೋಕ್ಕಾಗಲ್ಲ. ಸಡನ್ನಾಗಿ ಒಂದು ಕ್ಯಾರೆಕ್ಟರ್ ಮಾಡಬೇಕು ಕೊಟ್ರಪ್ಪ, ಯಾರೋ ಮಾಡ್ದ, ಚೆನ್ನಾಗೇ ಆಯಿತು, ಕ್ಲಿಕ್ ಆಯ್ತಪ್ಪ, ಸೂಪರ್ ಅಲ್ಲ.
ಸೊ ಈ ಥರದ್ದು ಒಂದಷ್ಟು ಅಂದರೆ ನಾನು ಜಸ್ಟ್ ಅದೊಂದು ಟೆಕ್ನಿಕಲಿ ಅದೊಂದು ವಿಷಯ ಹೇಳ್ತಾರೆ ಅದು ಅವನು ಇದ್ದಿದ್ದಕ್ಕೆ ಹಂಗೆ ಸುಮಾರಿದೆ. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಾನು ಬರ್ತೀನಿ ಅದೇ ಇನ್ನೊಂದು ಕೆಲಸ ಅಂತ ಅಂದ್ಕೊಂಡ್ರೆ ಅದು ತಪ್ಪು. ಹೌದು ಹೌದು ಹೌದು. ಯಾಕಂದ್ರೆ ಅದ್ರದ್ದಂತೂ ತುಂಬ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇದ್ದಾವೆ. ಅದು ಆಗಬಾರ್ದು ಅಂತಲ್ಲ, ಬಟ್ ಅದಕ್ಕೆ ಆ್ಯಕ್ಚುಲಿ ನೋಡಿ ನನಗೆ ಅನಿಸೋದು ಗೆಳೆಯ ಅಂದರೆ ಗೊತ್ತಿಲ್ಲ, ಅದು ಎಲ್ಲರೂ ಅದೇ ಥರ ಯೋಚನೆ ಮಾಡ್ತಾರಪ್ಪ. ಈಗ ಒಬ್ಬ ಸಹ ನಿರ್ದೇಶಕ ಬಂದು ಕೆಲಸ ಮಾಡಬೇಕು ಅಂದ್ರೆ ಅವ್ನು ಕಲಿಬೇಕು, ಅವ್ನಿಗೆ ಯಾಕೆ ದುಡ್ಡು ಅಲ್ಲ. ಈಗ ನೀವು ಯಾರೇ ಆಗಲಿ ಕೆಲಸ ಜಾಸ್ತಿ ಇರೋದನ್ನ ಅವ್ರಿಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನವ್ರಿಗೆ ಜಾಸ್ತಿ ಕೆಲಸ ಅಲ್ವಾ. ಅಲ್ಲ ಬಟ್ ಅವ್ರಿಗೆ ಇದು ದುಡ್ಡು ಸಂಬಳ ಕಡಿಮೆ ಅವ್ರಿಗೆ. ಕಡಿಮೆ ಏನು ಕೆಲವು ಕಡೆ ನೀವು ಸಿನಿಮಾಗಳು ಕೊಡೋದಿಲ್ಲ. ಅಯ್ಯೋ ದೊಡ್ಡ ಕತೆ ಅದು. ನಿನಗೆ ನಾವು ಎಲ್ಲ ಮಾಡೇವಿ, ಬಟ್ ಅದ್ರ ಬಿಗಿನಿಂಗ್ ಒಳಗೆ ಫಸ್ಟ್ ಒಂದು ಪ್ರಾಜೆಕ್ಟ್ ಅಷ್ಟು ಮಾಡೇವಿ. ಆಮೇಲೆ ಇವತ್ತಿನವರೆಗೂ ಯಾವ್ದು ದುಡ್ಡಿಲ್ದ ಅಂತೂ ಕೆಲಸ ಮಾಡಿಲ್ಲ. ಆಮೇಲೆ ಏನ್ ಮಾಡ್ತೀಯ ಅಲ್ಲ, ನಾವಂತೂ ಸುಮಾರು ಮಾಡ್ಬಿಟ್ಟಿದೀವಿ. ಯಾಕಂದ್ರೆ ನಮ್ಮ ಪರಿಸ್ಥಿತಿಗಳು ಅಯ್ಯೋ ಬಿಡಪ್ಪ ಕೆಲಸ ಸಿಗ್ತಿದೆಯಲ್ಲ ಅನ್ನೋದು ನಮ್ಮ ತಲೆಯಲ್ಲಿ. ನನಗೆ ಯೋಚನೆನೇ ಇಲ್ಲ ನೋಡು. ಅಂದ್ರೆ ಹಿಂಗೆ ತೊಗೊಳ್ಳೇಬೇಕು ಮಾಡ್ಲೇಬೇಕು ನೋಡಿ. ಬೇರೆ ಕಡೆ ಎಲ್ಲ ಬೇರೆದೆಲ್ಲ ಕೇಳ್ಬಿಟ್ರೆ ಅಯ್ಯೋ ಹಿಂಗಿದ್ಯೋ ಹಂಗೆಲ್ಲ ಕೊಡ್ತಾರ ಅಂತ ಅನ್ಸ್ಬಿಟ್ಟಿರೋದು ಇದೆ. ಬಟ್ ಏನು ಮಾಡೋದು, ನಾವು ದಡ್ರ ಥರ ನಾವು ಒಂದು ಸ್ವಲ್ಪ ನಾವು ಥಿಯೇಟ್ರ್ ಕಮಿಟ್ಮೆಂಟು ಒಂದಿಷ್ಟು ಹಿಂಗೆ ಕೆಲಸಗಳು ಮಾಡಿದ್ರೆ ಚೆನ್ನಾಗಿರುತ್ತೆ ಹಿಂಗೆಲ್ಲ ಅನ್ಕೊಂಡೆ ಸುಮಾರು ಸಿನಿಮಾಗಳಿಗೆ ಜೊತೆಲಿದ್ದು ಕೆಲಸ ಶುರು ಮಾಡಿದ್ವಿ. ಬಟ್ ಇಂಡಸ್ಟ್ರಿ ಎಂಟ್ರಿ ಆಗೋರಿಗೆ ನಾನು ಹೇಳೋದು ಇಷ್ಟೇ, ನಿಮ್ಮದೇ ಸ್ಟ್ರಗಲ್ ಅದು. ನೀವು ಏನೇ ಮಾಡಿದ್ರು ನೀವೇ ಕಷ್ಟಪಟ್ಟು ನೀವೇ ಮೇಲೆ ಬರಬೇಕು. ಇಲ್ಲಿ ಯಾರಿಗೂ ಬೆಳೆಸಲ್ಲ, ನೀವೇ ಕಷ್ಟಪಟ್ಟು ಬೆಳಿಬೇಕು, ಅದಂತೂ ಪಕ್ಕ. ಸೊ ಅದು ಅವ್ರಿಗೆ ಬಿಟ್ಟಿದ್ದು ಅವ್ರ ಯಾಕಂದ್ರೆ ಯಾರನ್ನೂ ಗೆಳೆಯ ನೀನು ಹೇಳ್ದಂಗೆ ಯಾರಿಗೋ ಹೇಳಿದ ತಕ್ಷಣ ಓ ಯಶವಂತ್ ಕುಚ್ಬಾಣ ಹಿಂಗೆ ಹೇಳಿದ್ರಪ್ಪ ಹಿಂಗೆ ಹೇಳಿದ್ರೆ ನಾವು ಬೇಡಪ್ಪ ಅಂತ ಯಾರು ಅನ್ನಲ್ಲ. ಅವ್ರವ್ರ ಜೀವನ ಅವ್ರವ್ರ ಸೆಲೆಕ್ಷನ್ನು ಅವ್ರವ್ರು ಹೆಂಗೆ ಆಯ್ಕೆಗಳು ಮಾಡ್ಕೋತಾರೆ ಹಂಗೆ. ಬಟ್ ಫಸ್ಟ್ ಅದೇ ಈ ಸಿನಿಮಾ ಶುರು ಆಗಿದ್ದು ಜೈ ಬಜರಂಗ್ ಬಲಿ ಅಂತ ಒಂದು ಸಿನಿಮಾ ಫಸ್ಟ್ ಸೇರಿಕೊಂಡೆ ನಾನು. ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಸೇರಿಕೊಂಡು ಅಲ್ಲಿಂದ ಶುರು ಆಯಿತು ನನ್ನ ಜರ್ನಿ. ಆ ಜೈ ಬಜರಂಗ್ ಬಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೆ. ಅಜಯ್ ರಾವ್ ಹೀರೋ, ಅದಕ್ಕೆ ರವಿವರ್ಮ ಅವರು ಅಂತ ಅವರು ನಿರ್ದೇಶಕರು. ಸೊ ಅಲ್ಲಿ ಕೆಲಸ ಮಾಡಿ ಅಲ್ಲಿ ಶುರು ಆಗಿ ಅಲ್ಲಿ ಅವಾಗ ಅವು ಹಿಂಗೆಲ್ಲ ಇರುತ್ತಾ ಗೊತ್ತಿಲ್ಲ ಗೆಳೆಯ ನಿನಗೆ ಫ್ರೇಮಲ್ಲಿ ಆ್ಯಕ್ಟಿಂಗ್ ಹೆಂಗೆ ಮಾಡಬೇಕು ಗೊತ್ತಿಲ್ಲ. ನಮ್ಗೇನು ಬರೀ ನಾಟಕದೊಂದು ದುಂದಿದೆ, ಹಿಂಗೇನೋ ಹೇಳ್ಕೊಡ್ಬಿಡ್ತಾರೆ ನಾವೇ ಮಾಡಿಬಿಡ್ತೀವಿ ಅನ್ನಂಗಿತ್ತು. ಬಟ್ ಅದೆಲ್ಲ ಹಂಗಿಲ್ಲ. ಡೈಲಾಗ್ ಹೇಳಿದ್ರೆ ನಾವೇ ಅದಕ್ಕೆ ಏನಾರು ಒಂಚೂರು ಡೇಟಾಗಿ ಎಷ್ಟು ಚೆನ್ನಾಗಿ ಮಾಡ್ತೀವಿ ಅನ್ನೋದ್ರ ಮೇಲೆ ಅವರು ಡಿಸೈಡ್ ಮಾಡ್ತಾರೆ ನಾವೆಂಥ ನಟರು ಅಂತ. ಸೊ ಅಲ್ಲಿಂದ ಶುರು ಆಯಿತು. ಅಲ್ಲಿಂದ ಶುರು ಆದಮೇಲೆ ನನಗೆ ಇನ್ನೊಬ್ಬರು ಭಾಳ ಮುಖ್ಯ ಬೆಂಗಳೂರಲ್ಲಿ ಸಿಕ್ಕವರು ಅಂತಂದರೆ ವಿಠಲ್ ಭಟ್ ಸರ್ ಅಂತ ಒಬ್ಬರು ಸಿಕ್ಕರು. ವಿಠಲ್ ಭಟ್ ಸರ್ ನಮ್ಮ ಜೀವನದ ಒಂದು ರೀತಿಯ ಒಂದು ನಮಗೆ ಭಾಳ ಆತ್ಮೀಯರು. ಸೊ ಅವರ ಇನ್ಸ್ಟಿಟ್ಯೂಟ್ ಇತ್ತು, ಸ್ಯಾಂಡಲ್ವುಡ್ ಆ್ಯಕ್ಟಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತಿತ್ತು. ಬಟ್ ಅವ್ರು ಏನಂದರೆ ಹಿಂಗೆ ಇನ್ಸ್ಟಿಟ್ಯೂಟ್ ಥರ ಏನು ತೆಗೆದಿರಲಿಲ್ಲ, ಅವರ ಪರ್ಸ್ನಲಿ ತೊಗೋತಾಯಿದ್ರು. ಈಗ ನೀನು ಯಾವುದೋ ಒಂದು ಸಿನಿಮಾ ಮಾಡ್ತಿದ್ಯಾ, ನೀನು ಆ್ಯಕ್ಟರ್ ಆಗಬೇಕು, ಸೊ ನಿಂಗೆ ಪರ್ಸನಲ್ ಟ್ರೈನಿಂಗ್ ಮಾಡೋದು. ನಾನು ಒಂದು ಕ್ಲಾಸ್ ತೊಗೋತಿದ್ದೆ. ಅಲ್ಲಿಂದ ಶುರು ಆಯಿತು. ಅವರು ಒಂದು ಸಿನಿಮಾ ಶುರು ಆಯಿತು, ಪ್ರೀತಿ ಕಿತಾಬು ಅಂತ. ಅದರಲ್ಲಿ ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡಿದೆ. ಅದು ನನಗೆ ಫಸ್ಟ್ ಸಿನಿಮಾ, ತುಂಬ ದೊಡ್ಡ ಸಿನಿಮಾ, ಆ್ಯಂಡ್ ನನಗೆ ಒಂಚೂರು ಖುಷಿ ಕೊಟ್ಟ ಸಿನಿಮಾ ಏನೂ ಆಗಲಿಲ್ಲ, ಅದಕ್ಕೆ ನಾನಾ ಕಾರಣಗಳು. ಸೊ ಅದು ಸಿನಿಮಾ ಸ್ಟಾಪ್ ಆಯ್ತು. ಇಲ್ಲ, ಸಿನಿಮಾ ಆಯಿತು, ರಿಲೀಸ್ ಆಯಿತು. ಸಿನಿಮಾ ಅಂದರೆ ಏನೂ ಆಗಲಿಲ್ಲ, ಅಂದರೆ ಹಿಟ್ ಥರ ಆಗಲಿಲ್ಲ, ಬಿಸ್ನೆಸ್ ಥರ ಆಗಲಿಲ್ಲ. ಸೊ ಸಮಸ್ಯೆಗಳಿದ್ವು. ಈಗ ಅದು ಏನು ಮಾಡೋಕ್ಕಾಗಲ್ಲ ಪಾಪ. ಅದು ಈಗ ನಾವು ಅದೇ ನೋಡಿ, ಈಗ ಹೆತ್ತ ತಾಯಿಗೆ ಹೆಗಣ ಮುದ್ದು ಅಂದಂಗೆ ಈಗ ಮಾಡೋರಿಗೆ ಎಲ್ಲ ನಾನು ಸೂಪರಾಗಿ ಸಖತ್ತಾಗೆ ಮಾಡ್ತಾಯಿದ್ದೀನಿ ಅಂತಲೇ ಇರುತ್ತೆ. ಬಟ್ ಅದ್ರದ್ದು ಜನ ನೋಡಿ ಅದನ್ನು ಇಷ್ಟಪಟ್ಟು ನಿಮಗೆ ಅವರು ನಮ್ಗೆ ಹಾರೈಸಿದ್ರೆ ಮಾತ್ರ ಅದು ಗೆದ್ದಂಗೆ. ಅದು ಆಗಲಿಲ್ಲ. ಬಟ್ ನಮ್ಗೆ ನಮ್ಮ ಕರಿಯರ್ಗೆ ಒಂದು ಸಿನಿಮಾ ಆಯಿತು. ಅದಾದಮೇಲೆ ಒಂದಷ್ಟು ಸಿನಿಮಾಗಳು, ಸುಮಾರು ಸಿನಿಮಾಗಳು ಮಾಡಿದೆ. ಈ ಸುಮಾರು ಸಿನಿಮಾಗಳು ಮಾಡಿದ್ಮೇಲೆ ಅದೇ ಗೆಳೆಯ ಸಮಸ್ಯೆ ಬರೋದೇ ನಿನಗೆ ವಿಟಮಿನ್ ಎಮ್. ಈ ಎಮ್ ಸಮಸ್ಯೆ ಯಾವಾಗ ಶುರು ಆಗುತ್ತಲ್ಲ ಅವಾಗ ಏನು ಮಾಡೋದು, ಹಿಂಗೆ ಇದ್ರೆ ಕಷ್ಟ ಆಗುತ್ತಲ್ಲ ಅಂತಂದಾಗ ನನಗೆ ಶುರು ಆಗಿದ್ದೆ ಮಜಾ ಭಾರತ. ಈ ಮಜಾ ಭಾರತ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಹೇಳ್ಬಿಡ್ತೀನಿ. ಮಜಾ ಭಾರತ ಹೋಗೋಕ್ಕಿಂತ ಮುಂಚೆ ನಾನು ಒಂದು ನಾಟಕಕ್ಕೆ ನಾನು ಜಪಾನ್ಗೆ ಹೋಗಿ ಬಂದೆ. ಅದು ದ ವಾಟರ್ ಸ್ಟೇಷನ್ನೇ. ಅವರು ಜಪಾನ್ಗೆ ಶೋ ಫಿಕ್ಸ್ ಆಯಿತು. ಬಿಫೋರ್ ಒಂದು 8 ತಿಂಗಳು ಮುಂಚೆನೇ ಹೇಳಿದ್ರು, ಹಿಂಗೆ ಶೋ ಫಿಕ್ಸ್ ಆಗಿದೆ, ನೀವು ಈ ಡೇಟ್ಗಳನ್ನ ಇಟ್ಕೊಂಡ್ಬಿಡಿ ಅಂತ ಒಂದು ತಿಂಗಳು ಹೇಳಿಬಿಟ್ಟು ಮೊದಲೇ ಎಲ್ಲ ಫಿಕ್ಸ್ ಮಾಡಿ ನಮಗೆಲ್ಲ ಪಾಸ್ಪೋರ್ಟ್ ಎಲ್ಲ ತೆಗಿಯೋಕ್ಕೆ ಹೇಳಿ ನಾನು ಪಾಸ್ಪೋರ್ಟ್ ತೆಗಿಸಿ ಪಾಸ್ಪೋರ್ಟಿಂದ ರೆಡಿ ಎಲ್ಲ ಮಾಡಿಕೊಂಡು ಜಪಾನ್ಗೆ ಹೋಗಿ ನಾಟಕ ಮಾಡಿ ಬಂದ್ವಿ. ಸೊ ನೋಡಿ, ಈ ರಂಗಭೂಮಿಯಿಂದ ನಾನು ಬಹುಶಃ ನನ್ನ ಜೀವನದಲ್ಲಿ ನಾನು ಹೊರದೇಶಕ್ಕೆ ಹೋಗಿ ಬರ್ತಿದ್ನೋ ಎಲ್ಲ ಗೊತ್ತಿಲ್ಲ. ಬಟ್ ನಾನು ಹೊರದೇಶಕ್ಕೆ ಹೋಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ರಂಗಭೂಮಿ. ನಾಟಕ ನನಗೆ ಅಲ್ಲಿ ಕರ್ಕೊಂಡು ಹೋಗಿದ್ದು. ನಾನು ನನ್ನ ದುಡ್ಡಿದ್ರೆ ನಾನು ಹೋಗಿ ಬರ್ಬೋದು, ದೊಡ್ಡ ವಿಷಯ ಅಲ್ಲ. ಬಟ್
ಒಂದು ನಾವು ಆಯ್ಕೆ ಮಾಡ್ಕೊಂಡಿದ್ದು ವೃತ್ತಿನೇ ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗಿ ಬರ್ತಿತ್ತಂದ್ರೆ ಅದೊಂದು ಹೆಮ್ಮೆ ವಿಷಯ. ಅದಾದ್ಮೇಲೆ ಮತ್ತೆ ಒಂದು ನಾಟಕ ಇದು ಅಂದ್ರೆ ಈ ಸಿನಿಮಾಗಳ ಮಧ್ಯನೇ ಇದೆ ಆಕ್ಚುಲಿ. ಯಾವಾಗ ಈ ಸಿನಿಮಾ ತುಂಬಾ ಅಂದ್ರೆ ಎಲ್ಲೂ ಚಾನ್ಸ್ ಸಿಗ್ತಲ್ಲ, ಕಷ್ಟ ಇದೆ, ಅಯ್ಯೋ ಆಗೋದಿಲ್ಲ ಇಲ್ಲ ಅಂದಾಗ ಯಾರೋ ಒಂದು ನಾಟಕ ಅಂದಾಗ ಅಲ್ಲಿ ಹೋಗಿ ನಾಟಕ ಮಾಡೋದು. ಅದೇ ಟೈಮಲ್ಲಿ ನನಗೆ 2012-13 ಅನ್ಕೋತೀನಿ, ಡೆಲ್ಲಿಯಲ್ಲಿ ಈ ಮೆಟಾ ಅಂತ ಒಂದು ಫೆಸ್ಟಿವಲ್ ನಡೆಸ್ತಾರೆ. ತುಂಬಾ ದೊಡ್ಡ ಫೆಸ್ಟಿವಲ್ ಅದು ಇಂಡಿಯಾದಲ್ಲಿ, ಥಿಯೇಟರ್ ವಿಷಯವಾಗಿ. ಅಲ್ಲಿ ನಿನಗೆ ಈ ಪ್ರತಿಯೊಂದು ಈಗ ನಾಟಕ ನೀನು ಏನು ನಾಟಕ ಮಾಡ್ತೀಯಾ, ಲೀಡ್ ಇದ್ರೆ ನಿನಗೆ ಲೀಡ್ ಅಂತ ಒಂದು ಅವಾರ್ಡ್ ಕೊಡ್ತಾರೆ. ಆಮೇಲೆ ಈ ಸಪೋರ್ಟಿಂಗ್ ಆ್ಯಕ್ಟರ್ಗಳಿದ್ರೆ ಸಪೋರ್ಟಿಂಗ್ ಆ್ಯಕ್ಟರ್ ಅಂತ ಅವಾರ್ಡ್ ಕೊಡ್ತಾರೆ. ಬೆಸ್ಟ್ ಆ್ಯಕ್ಟರ್, ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟರ್, ತುಂಬ ಇದ್ದಾವೆ ಕ್ಯಾಟಗರಿ. ನನ್ನ ಆ ಒಂದು ನಾಟಕ ನಾನು ಮತ್ತೆ ಏಕಲವ್ಯ ಅಂತ ಒಂದು ನಾಟಕ ಡೆಲ್ಲಿಗೆ ಮೆಟ್ಟಾಗಿ ಹೋಗಿದ್ದೆ ನಾನು. ದೋಸ್ತ ನನ್ನ ಹೆಸರೇ ಇದ್ರೊಳಗಿಲ್ಲ, ಏನೋ ಕ್ಯಾಟಗರಿ ಒಳಗೆ ಹೆಸರು ಕೊಡ್ಬೇಕು ಆ್ಯಕ್ಚುಲಿ. ನಾನು ಆ ನಾಟಕಕ್ಕೆ ಸೇರಿದ್ದೆ ಲೇಟ್ ಆದಮೇಲೆ. ಬಟ್ ನನ್ನ ಪರ್ಫಾರ್ಮೆನ್ಸ್ ನೋಡಿ ಖುಷಿಯಾಗಿ ಅಲ್ಲಿ ಅವರು ನಮಗೆ ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟರ್ ಅವಾರ್ಡ್ ಕೊಟ್ಟಿದ್ರು 2012-13 ಅನ್ಕೋತೀನಿ. ಅದೊಂದು ಖುಷಿ ವಿಷಯ. ಅದಾದಮೇಲೆ ಈ ಜಪಾನ್ಗೆ ಹೋದ್ವಿ. ಜಪಾನ್ಗೆ ಹೋಗಿ ಆದಮೇಲೆ ಇದು ಇನ್ನೇನು ಇಂಡಸ್ಟ್ರಿ ಸ್ವಲ್ಪ ಕಷ್ಟ ಇದೆ ಅಂದಾಗ ನನಗೆ ಒಂದು ರಿಯಾಲಿಟಿ ಶೋಗೊಬ್ಬರು ಪರಿಚಯ ಮಾಡಿಸಿ, ಅಲ್ಲಿ ನಾನು ಆ್ಯಕ್ಚುಲಿ ಆ್ಯಕ್ಟರ್ ಆಗ್ಬೇಕು ಅಂತ ಹೋದವನು. ಬಟ್ ಅಲ್ಲಿ ಅವರು ಸರ್ ಆ್ಯಕ್ಟರ್ಗಳು ತುಂಬ ಜನ ಇದ್ದಾರೆ, ನೀವು ಮೆಂಟರ್ ಆಗಿದ್ರೆ ಒಳ್ಳೇದು ಅಂತ ಮೆಂಟರಿಂಗ್ ಕೆಲಸನೂ ಮಾಡಿ ಶುರು ಮಾಡಿದೆ. ಮೆಂಟರಿಂಗ್ ಈ ಮಜಾ ಭಾರತ ಶುರು ಆಗಿದೆ, ಮೆಂಟರಿಂಗ್ ಫಸ್ಟು. ಈ ಮಜಾ ಭಾರತ ಶುರು ಆಗಿ ಮಜಾ ಭಾರತ ಮುಗಿಸಿ ಮಜಾ ಭಾರತ ಸೀಸನ್ 1, 2, 3ವರೆಗೂ ಆಯಿತು. ಅದಾದಮೇಲೆ ಕಾಮಿಡಿ ಟಾಕೀಸ್ ಅಂತ ಅವರೇ ಮತ್ತೆ ಅದೇ ಕಲರ್ಸಲ್ಲಿ ಶುರು ಆಯಿತು, ಅಲ್ಲಿ ಶುರು ಮಾಡಿದ್ವಿ. ಅದು ಮುಗಿದ ಮೇಲೆ ಮತ್ತೆ ಇದ್ರ ಮಧ್ಯೆ ಒಂದಷ್ಟು ಸಿನಿಮಾಗಳು ಗ್ಯಾಪ್ ಇದ್ದಾಗ ಒಂದು ರತ್ನ ಪ್ರಪಂಚ ಅಂತ ಒಂದು ಸಿನಿಮಾ ಮಾಡಿದೆ. ಅದಾದಮೇಲೆ ರತ್ನ ಪ್ರಪಂಚ ಕ್ಯಾರೆಕ್ಟರ್ ಮಾಡಿ ಹೌದೌದು ಪಾತ್ರ ಮಾಡಿದ್ವಿ. ಅದಾದಮೇಲೆ ಈಗ ರೀಸೆಂಟ್ಲಿ ಪೌಡರ್ ಅಂತ ಒಂದು ಸಿನಿಮಾ ಮಾಡಿದೆ. ರೀಸೆಂಟ್ಲಿ ಉತ್ತರಾಖಂಡದಲ್ಲಿ ಆ್ಯಕ್ಟ್ ಮಾಡಿದೆ. ಬಟ್ ಅದು ಉತ್ತರಾಖಂಡ ಸದ್ಯಕ್ಕೆ ಇದಾಗಿದೆ, ಅದು ಒಂಚೂರು ಸಮಸ್ಯೆಗಳಿಂದ ಮತ್ತೆ ಶುರುವಾಗುವ ಎಲ್ಲ ಸಾಧ್ಯತೆಗಳಿದೆ. ಸೊ ಸದ್ಯಕ್ಕೆ ಇಷ್ಟೇ, ಅಂದರೆ ಇನ್ನೂ ಏನೂ ಆಗಿಲ್ಲ. ಅಂದರೆ ಏನೋ ನಾವು ತುಂಬ ಏನೋ ಹಿಂಗೆ ಆಗ್ಬಿಟ್ವಿ, ಬೆಳೆದ್ಬಿಟ್ವಿ, ತುಂಬ ಬಿಸಿ ಇದೀವಿ, ಅವೆಲ್ಲ ಏನಿಲ್ಲ, ಕೆಲಸ ಮಾಡ್ತಾ ಇದ್ದೀವಿ ಗೆಳೆಯ. ಆಗ್ತೈತಿ ಎಲ್ಲದಕ್ಕೂ. ಈಗ ನೋಡು, ಬೀದರಲ್ಲಿ, ಬೆಂಗಳೂರಲ್ಲಿ, ಜಪಾನಲ್ಲಿ ಈಗ ಕಷ್ಟಪಟ್ಟವನಿಗೆ ಫಲ ಅಂತೂ ಸಿಗ್ತೈತಿ. ನಾನು ಅವಾಗಲೇ ಅದನ್ನೇ ಹೇಳಿದ್ದು. ಯಾವತ್ತು ಈ ಎಲ್ಲೋ ಕೇಳಿದ್ದು ನೋಡಿದ್ದು ಇದೇನು ನಂದು ಸ್ವಂತ ಅಲ್ಲ. ನೀರಿಗೆ ಕಲ್ಲನ್ನು ಕೊರೆಯೋ ಶಕ್ತಿ ಇಲ್ಲ, ಅದಕ್ಕೆ ಶಕ್ತಿ ಇಲ್ಲ ಕಲ್ಲು ಕೊರಿದ. ಬಟ್ ಅದು ಸತತವಾಗಿ ಹರಿದು ಎಷ್ಟು ಸತತವಾಗಿ ಹರಿತೈತಲ್ಲ, ಆ ನಿರಂತರ ಹರಿತದಿಂದ ಕಲ್ಲು ಕೊರೆದಿರ್ತೈತಿ. ಹಂಗೆ ನಮ್ಮ ಪ್ರಯತ್ನ ಯಾವಾಗಲೂ ನಿರಂತರವಾಗಿರ್ಬೇಕು. ಅವಾಗ ಏನಾರ ಸಕ್ಸಸ್ ಅನ್ನೋದು ನಮಗೆ ಬರ್ತೈತೆ. ಯಾಕಂದ್ರೆ ಈಗ ನಾವು ಫಾರ್ ಎಕ್ಸಾಂಪಲ್ ಈಗ ಬಸ್ ಸ್ಟ್ಯಾಂಡ್ ಒಳಗೆ ನಾನು ಮೆಜೆಸ್ಟಿಕ್ಕಿಗೆ ಹೋಗ್ಬೇಕಂತ ಬಸ್ ಸ್ಟಾಪ್ ಒಳಗೆ ನಿಂತೇನೆ. ಬಸ್ ಬರುತ್ತನ್ನ ನಾನು ಕಾಯ್ಬೇಕು. ಬರಲೇ ಇಲ್ಲ ತಡಿಪ 5 ನಿಮಿಷ ಆತು 10 ನಿಮಿಷ ಆತು ಅಂತೇಳಿ ನಾ ಹೊಳ್ಳಿ ಮನೆಗೆ ಹೋಗ್ಬಿಟ್ಟೆ ಅಂದ್ರೆ ಆ ಬಸ್ ಬರ್ತೈತೆ ಅದ್ರ ಟೈಮಿಂಗಿಗೆ. ಬೇರೆ ನಾವು 10 ಮೆಜೆಸ್ಟಿಕ್ಕಿಗೆ ಹೋಗ್ಬೇಕಂದ್ರೆ ನೀನು ಏನಂದ್ರೆ ನಿನಗೆ ಬಸ್ ಬರಲಿಲ್ಲ, ಕೈ ಹಾಕಿ ಯಾವ್ದಾರು ಒಬ್ಬ ಬೈಕ್ ಒಳಗಾರ ಲಿಫ್ಟ್ ತೊಗೊಂಡು ಮೆಜೆಸ್ಟಿಕ್ಕಿಗೆ ಹೋಗು, ಆಟೋದೊಳಗರ ಹೋಗು, ಲಾರಿ ಒಳಗರ ಹೋಗು. ಯಾವುದೂ ಆಗಿಲ್ಲ ಅಂದ್ರೆ ಲೇಟಾಗಿ ನಡ್ಕೊಂತಾರ ಮೆಜೆಸ್ಟಿಕ್ಕಿಗೆ ಹೋಗು. ಬಟ್ ನಿನ್ನ ತಲೆ ಒಳಗೆ ನಾನು ಮೆಜೆಸ್ಟಿಕ್ಕಿಗೆ ಹೋಗ್ಬೇಕು ಅನ್ನೋದು ಇರ್ಬೇಕು. ಏನಿಲ್ಲಪ್ಪ ನಾ ವಾಪಸ್ ಹೋಗ್ಬಿಡ್ತೀನಿ ಅಂದ್ರೆ ನಿನ್ನ ದೊಡ್ಡ ಮೂರ್ಖತನ. ಅದು ಮೆಜೆಸ್ಟಿಕ್ಕಿಗೆ ಮುಟ್ಟುತನೂ ನಿನ್ನ ಪ್ರಯತ್ನ ಹೆಂಗಾರ ಇರ್ಬೇಕು ಅನ್ನೋದು ಒಂದೇ ನನ್ನ ಹಂಗೆ ಆಗಿದೆ. ಈಗ ಆಲ್ಮೋಸ್ಟ್ ಇನ್ನೊಂದು ಎಕ್ಸ್ಪೀರಿಯನ್ಸ್ ಹೇಳ್ಕೊಳ್ಳೇಬೇಕು ನಾನು. ನಾವೀಗ ರೀಸೆಂಟ್ಲಿ ಮುಗಿಸಿದ್ವಿ, ಶೂಟ್ ಮುಗಿಸಿದ್ವಿ. ಸಿನಿಮಾ ಹೆಸರು ವನ್ಯ ಅಂತ, ಕಾಡು. ಸೊ ಈ ವನ್ಯ ಅನ್ನೋ ಸಿನಿಮಾ ಸಿಕ್ಕಿದ್ದು ನನ್ನ ಗೆಳೆಯ ಸಿದ್ಧಾರ್ಥ ಮಾಧ್ಯಮಿಕ ಅಂತ ಏನಪ್ಪ ಗೆಳೆಯ, ಆತ್ಮೀಯ ಗೆಳೆಯ. ಅವನು ಒಬ್ಬರು ನಿರ್ದೇಶಕರ ಹತ್ರ ಸುಮ್ಮನೆ ಮೀಟ್ ಮಾಡ್ಸಕ್ಕೆ ಹೋಗಿದ್ದು ನನಗೆ. ಬಾ ಗೆಳೆಯ ಹಿಂಗೆ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ, ಪ್ಲ್ಯಾನಲ್ಲಿದೆ, ಸುಮ್ಮನೆ ಡೈರೆಕ್ಟರ್ಸನ್ನು ಮೀಟ್ ಆಗ್ಬಿಡು ಅಂತ ಕರ್ಕೊಂಡೋದ್ರು. ತುಂಬ ಒಳ್ಳೆಯ ವ್ಯಕ್ತಿ ನಿರ್ದೇಶಕರು. ಅವ್ರ ಹೆಸರು ದೇವೇಂದ್ರ ಬಡಗೇರ್ ಸರ್ ಅಂತ, ಬಡಗೇರ್ ದೇವೇಂದ್ರ ಅಂತ. ಅವರು ಉತ್ತರ ಕರ್ನಾಟಕದ ಕೊಪ್ಪಳದವರು. ಅವ್ರಿಗೆ ಭಾಳ ಖುಷಿ ಆಯಿತು. ಉತ್ತರ ಕರ್ನಾಟಕದವ್ರು ಏನ್ರಿ ಭಾಳ ಖುಷಿ ಆಯಿತು ಅಂತ ನಮ್ಮ ಜೊತೆ ಎಲ್ಲ ಭಾಳ ಚೆನ್ನಾಗಿ ಮಾತಾಡಿ ನಾನು ಇಡೀ ಹೋಲ್ ಡೇ ಅವ್ರ ಜೊತೆ ಇದ್ದೆ ನಾನು ಅವತ್ತು. ಫಸ್ಟ್ ಡೇ ಗೆಳೆಯ, ಫಸ್ಟ್ ಮೀಟಿಂಗು. ಸೊ ನಿನಗೆ ಅದೇ ಕಷ್ಟ ಇದೆ, ನಮ್ಮಲ್ಲಿ ನಿರ್ದೇಶಕರು ಸಿಗಲ್ಲ ಗುರು, ನಿನಗೆ ಮಾತಾಡೋಕ್ಕೆ ಸಿಗಲ್ಲ. ನೀನು ಹೋಗಿ ಕೂತ್ರೆ ಹಾಂ ಆಯಿತು ನೋಡಿ ಅಷ್ಟೇ, 5 ನಿಮಿಷನೂ ಮಾತಾಡಲ್ಲ. ಮೀಟಿಂಗ್ ಇದೆ ಏನೋ ಒಂದು. ಬಟ್ ಅವರು ಆ್ಯಕ್ಚುಲಿ ತುಂಬ ದೊಡ್ಡ ವ್ಯಕ್ತಿ ಅವರು,
ಅವ್ರದ್ದೇನೋ ತುಂಬ ಬಿಸ್ನೆಸ್ ಇದೆ, ಏನೇನೋ ತುಂಬ ದೊಡ್ಡ ವ್ಯಕ್ತಿ ಆದರು. ನಮ್ಮ ಜೊತೆ ಒಂದಿನ ಇಡೀ ಸ್ಪೆಂಡ್ ಮಾಡಿ ಒಂದೇ ಮಾತು ಅವ್ರು ಸಂಜೆ ನನಗೆ ಅವ್ರು ಬರ್ಬೇಕಾರೆ, ನಮ್ಮ ಸಿನಿಮಾದಲ್ಲಿ ಒಂದು ರುದ್ರ ಅಂತ ಒಂದು ಕ್ಯಾರೆಕ್ಟರ್ ಇದೆ, ನೀವು ಸೂಟ್ ಆಗುತ್ತೀರಾ ಅಂತ ಅನಿಸ್ತಿದೆ ನನಗೆ ಅಂತ ಹೇಳ್ಬಿಟ್ರು. ನನ್ನ ಗೆಳೆಯನೂ ಸಿಕ್ಕಾಪಟ್ಟೆ, ಇಲ್ಲ ಸರ್ ನಾವು ನಾಟಕ ಮಾಡಿದ್ವಿ, ಅದರಲ್ಲಿ ಹಿಂಗೊಂದು ಕ್ಯಾರೆಕ್ಟ್ರು ತಿಂದಾಗ್ಬಿಟ್ಟಿದೆ ಸರ್ ಅಂತ ಹೇಳ್ಬಿಟ್ರು. ಇಲ್ಲ ನನಗೆ ಇವ್ರ ಫೀಚರ್ಸ್ ನೋಡಿದ್ರೆ ಹಂಗೆ ಅನಿಸ್ತದೆ ಅಂತ ಭಾಳ ಖುಷಿಯಿಂದ ಮಾತಾಡೋದು ಖುಷಿ ಆಗ್ಬಿಡ್ತು. ಅಟ್ಲೀಸ್ಟ್ ಒಬ್ಬರು ಹಿಂಗೆ ಅರ್ಥರ ಮಾಡ್ಕೊಂಡ್ರಲ್ಲ ಅನ್ನಂಗೆ ಒಂದು ಇರುತ್ತಲ್ಲ ಗೆಳೆಯ, ಒಂದು ಖುಷಿ ಒಳಗಡೆ. ಸರಿ, ಅದಾದಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಅವರು ಕರೆದ್ಬಿಟ್ಟು ಹಿಂಗೆ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಶೂಟಿಂಗ್, ಮತ್ತು ನಿಮ್ಮ ಡೇಟ್ಸ್ ಹೆಂಗೆ ಎಲ್ಲ ಕೇಳಿದ್ರು. ಎಸ್ ಸರ್ ಮಾಡೋಣ ಸರ್ ಅಂಥೇಳಿ ಎಲ್ಲ ಫಿಕ್ಸ್ ಆಗಿ, ನಾಗರಹೊಳೆ ಗೆಳೆಯ ನಿನಗೆ ಶೂಟಿಂಗಿಗೆ ಪರ್ಮಿಷನ್ ಕೊಡಲ್ಲ. ಯಾಕಂದರೆ ನಿನಗದು ಹುಲಿ ಸಂರಕ್ಷಣಾ ವಲಯ, ಅದು ನಿನಗಲ್ಲಿ ಫಸ್ಟ್ ಆಫ್ ಆಲ್ ರೋಡ್ ಮೇಲೂ ನೀನು ಅಲ್ಲಿ ನಾಗರಹೊಳೆ ನಿನಗೆ ಇಲ್ಲಿಂದ ಶುರು ಆದರೆ ಅದು ಯಾವುದೋ ಊರು, ಅದು ಮರ್ತು ಬಿಟ್ಟಿದ್ದೀನಿ, ಒಂದು ಮಾಮೂಲಿ ಒಂದು ಚೆಕ್ ಪೋಸ್ಟ್ ಬರುತ್ತೆ. ಆ ಚೆಕ್ ಪೋಸ್ಟಿಂದ ಶುರು ಆದರೆ ನೀನು ಎಲ್ಲೂ ನಿಲ್ಸಂಗಿಲ್ಲ. ನೀನು ನೆಕ್ಸ್ಟ್ ನೀನು ದಾಟದೇ ಎಲ್ಲಿ ಅಂದರೆ ನೀನು ಕೇರಳ ಬಾರ್ಡ್ರ್, ಅದು ನಾವು ಕೇರಳ ಬಾರ್ಡ್ರ್ ಹತ್ರನೇ ಇರ್ತಿದ್ವಿ. ಸೆಂಟ್ರಲ್ಲಿ ನಿನಗೆ ಚಿಕ್ಕ ಚಿಕ್ಕ ಹಾಡಿಗಳು ಬರ್ತವೆ, ಆ ಹಾಡಿಗಳಲ್ಲಿ ಅಂಗಡಿಗಳು ಈಗೆಲ್ಲ ಸ್ವಲ್ಪ ತುಂಬ ಡೆವಲಪ್ ಆಗಿದೆ, ಅಲ್ಲೆಲ್ಲ ನಿಂತ್ಕೋಬೋದು. ಬಟ್ ಅಂದರೆ ಕಾಡು ಮಧ್ಯೆ ಎಲ್ಲೂ ನಿಂತ್ಕೊಳ್ಳೋಂಗಿಲ್ಲ ನೀನು. ಅಯ್ಯೋ ಜಿಂಕೆಗಳಂತೂ ನಮ್ಮ ಜೀವನದಲ್ಲಿ ನೀನು ಎಷ್ಟು ನೋಡಿದ್ಯೋ ನಂಗೆ ಗೊತ್ತಿಲ್ಲ. ಗೆಳೆಯ ಹಿಂಗೆ ಹೋಗ್ತಾ ಇದ್ದಾರೆ ರೋಡಲ್ಲಿ, ಅಕ್ಕಪಕ್ಕ ಎಲ್ಲ ಆರಾಮಾಗಿ ಆಡ್ತಾ ಇದ್ದಾವೆ ಜಿಂಕೆಗಳು. ಸೊ ನಾಗರಹೊಳೆಯಲ್ಲಿ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು. ಶೂಟು ರುದ್ರ ಕ್ಯಾರೆಕ್ಟರ್ ನಾನೇ ಮಾಡಿದೆ. ಸೊ ತುಂಬ ಒಳ್ಳೆ ಸಿನಿಮಾ ಅದು ಇವಾಗ ತಯಾರಾಗ್ತಿದೆ. ಸದ್ಯಕ್ಕೆ ಒಂದು ಹೋಪ್ ಇಟ್ಕೊಂಡಿರುವಂಥ ಸಿನಿಮಾ. ಆಮೇಲೆ ಅದೇ ಬಡಿಗೇರ್ ಸರ್ಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ಗೊತ್ತಲ್ಲ, ಇಂಡಸ್ಟ್ರಿಯಲ್ಲಿ ನಿರ್ದೇಶಕರು ಮಾತಾಡೋದೇ ಕಷ್ಟ ಇದೆ. ಹೌದು, ಅವ್ರ ಅಂದರೆ ನಾನು ಹೇಳ್ತಾರದ ಇದ್ರಂತ ಅಂತಲ್ಲ ಅದರಲ್ಲಿ. ಬಟ್ ಒಂದಷ್ಟು ಜನ ಏನಂದರೆ ಅವ್ರ ಜೀವನದಲ್ಲಿ ಏನು ಮಾಡಿರ್ತಾರೆ ಬಿಡ್ತಾರೋ, ಬಟ್ ಸಿಗೋಕ್ಕೆ ಮಾತಾಡೋಕ್ಕೆ ಒಂದು ಸ್ವಲ್ಪ ತುಂಬ ಇದಿದೆ, ಭಾರಿ ಕಷ್ಟ. ಆಮೇಲೆ ನನ್ನ ಜೊತೆ ನನಗೆ ಭಾಳ ಹಳೆಯ ಗೆಳೆಯರು ಅವರು ಕೂಡ, ಅಶ್ವಿನ್ ಹಾಸನ್ ಅಂತೇಳಿ ಕನ್ನಡ ಇಂಡಸ್ಟ್ರಿ ತುಂಬ ಹೆಸರು ಮಾಡಿದ್ದಾರೆ ಈಗ. ಅವ್ರು ಹತ್ತತ್ರ ಒಂದು 96-97 ಸಿನಿಮಾ ಆಗಿರ್ಬೇಕು ಅವ್ರದ್ದು. ಅವ್ರು ಕೂಡ ನನ್ನ ಜೊತೆಗೆ ನಾವು ಒಟ್ಟಿಗೆ ಆ್ಯಕ್ಟ್ ಮಾಡಿದ್ವಿ ವನ್ಯದಲ್ಲಿ. ಅವ್ರದ್ದು ತುಂಬ ಚೆನ್ನಾಗಿದೆ ಕ್ಯಾರೆಕ್ಟರ್. ಅವ್ರದ್ದು ನಮ್ಮದು ಕಾಂಬಿನೇಷನ್ ಭಾಳ ಮಜಾ ಕೊಟ್ಟಿದೆ ಅಂತ ನಿರ್ದೇಶಕರ ಹೇಳ್ತಾಯಿದ್ರು. ಖುಷಿ ಆಗ್ತಿತ್ತು ಹೇಳಿದಾಗೆಲ್ಲ. ಸೊ ಹಂಗಾಗಿ ಈಗ ವನ್ಯ ಇನ್ನೊಂದು ಖುಷಿ ವಿಷಯ ಏನಂತ ಹೇಳಿದ್ರೆ, ಈಗ ವನ್ಯ ರೀಸೆಂಟ್ಲಿ ಗೆಳೆಯ ಟೈಟಲ್ ಲಾಂಚನ್ನು ಅಶ್ವಿನಿ ಮ್ಯಾಮ್, ಅಶ್ವಿನಿ ಪುನೀತ್ ರಾಜ್ಕುಮಾರ್ ನೋಡೇ ನಾನು ಯೂಟ್ಯೂಬ್ ಒಳಗೆ ಫೇಸ್ಬುಕ್ ಒಳಗೆ ನೋಡೇ ಅವರು ಅದನ್ನು ಬಿಡುಗಡೆ ಮಾಡಿದ್ರು. ಖುಷಿ ವಿಷಯ. ಯಾಕಂದರೆ ನಾನು ಪುನೀತ್ ರಾಜ್ಕುಮಾರ್ ಅವ್ರ ದೊಡ್ಡ ಅಭಿಮಾನಿ. ನನ್ನ ಸ್ಟಾರ್ಟಿಂಗ್ ಅದೊಂದು ವಿಷಯ ಹೇಳ್ಬೇಕಾಗಿತ್ತು. ಈ ಸಿನಿಮಾ ಮಾಡಬೇಕು ಅಂತ ಹುಚ್ಚಿಡ್ದಿದ್ದೆ ಈ ಪುನೀತ್ ಸರ್ದು ಅಪ್ಪು ಸಿನಿಮಾ ನೋಡಿದ್ಮೇಲೆ. ನಾವು ಅಲ್ಲಿ ಕಾಣಿಸ್ಕೋಬೇಕು. ಆಮೇಲೆ ಅವಾಗೇ ಕಾಲೇಜಲ್ಲಿ ನಾವು ಅವಾಗೇ ಅಪ್ಪು ಥರ ಟಿ ಶರ್ಟ್ ಹಾಕ್ಕೊಂಡು ಕಾಲೇಜಲ್ಲೆಲ್ಲ ಓಡಾಡಿಕೊಂಡು, ನನ್ನ ಹೆಸರು ಯಶವಂತ್ ಇದ್ರು ಅಪ್ಪು ಅಂತ ಕರೀರು ಅಂತ ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಹಂಗೆಲ್ಲ ಮಾಡಿದ್ರು ಅವಾಗ. ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ಅದೊಂದು ಕನಸಾಗಿ ಉಳಿತು. ಬಟ್ ಅದೇ ಅವರ ಈಗ ಅಶ್ವಿನಿ ಮ್ಯಾಮ್ ಹತ್ರ ಹೋಗಿ ಅದೊಂದು ನಮ್ಮ ಸಿನಿಮಾದ ಒಂದು ಟೈಟಲ್ ಲಾಂಚ್ ಮಾಡ್ತಾರೆ ಅನ್ನೋದು ಭಾಳ ಖುಷಿ ವಿಷಯ. ಈಗ ಸದ್ಯಕ್ಕೆ ಅದು ಆಗಿದೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಸಿನಿಮಾನು ಬರಲಿ. ಆ ಸಿನಿಮಾ ಯಶಸ್ಸು ಕಾಣಲಿ, ಸಕ್ಸಸ್ ಆಗಲಿ, ನಿಂದು ಜರ್ನಿ ಅಲ್ಲಿಂದ ಸಕ್ಸಸ್ಫುಲ್ ಜರ್ನಿ ಆಗಲಿ ಅಂತೇಳಿ ನಾನು ವಿಶ್ ಮಾಡ್ತೀನಿ. ನಮ್ಮ ವೀಕ್ಷಕರು ಒಂದು ಕಮೆಂಟ್ ಮೂಲಕ ಒಂದು ವಿಶ್ ಮಾಡಿರಿ ನಮ್ಮ ಫ್ರೆಂಡ್ ಯಶವಂತಗೆ. ಒಳ್ಳೇದಾಗಲಿ ಗೆಳೆಯ. ಇಷ್ಟು ಕಷ್ಟದ ಜೀವನದೊಳಗೆ ಬಿಜಿ ಶೆಡ್ಯೂಲ್ ಒಳಗೆ ನಿನಗೆ 2-3 ಸಿನಿಮಾ ಡಬ್ಬಿಂಗ್ ಇದ್ದವು. ಆಮೇಲೆ ಬೇರೆ ಬೇರೆ ಕಡೆ ಮೀಟಿಂಗ್ ಈಗಾದ್ರೂ ಫೋನ್ ಬರಾಕತ್ತಾವು. ಅದನ್ನೆಲ್ಲ ಬದಿಗೆ ಒತ್ತಿ ನನಗೆ 1 hour 2 hour ನೀನು ಟೈಮ್ ಕೊಟ್ಟು ನಂದು ಯೂಟ್ಯೂಬ್ ಚಾನಲ್ ಮಾಡೇನಪ್ಪ, ಅದ್ರೊಳಗೆ ಹಿಂಗೆ ಒಂದು ಇಂಟರ್ವ್ಯೂ ಸೀರೀಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅಂದ್ಕೊಂಡಾಗ ಆಯ್ತು ಮಿತ್ರ ಮಾಡೋಣ ಅಂತ ಹೇಳಿದ್ದಕ್ಕೆ ಫಸ್ಟ್ ನಮ್ಮ ಗೆಳೆಯಂದ ಒಂದು 18 ವರ್ಷದ ಹಿಂದಿನ ಫ್ರೆಂಡ್ಶಿಪ್ಪದ ಒಂದು ಎಕ್ಸ್ಪೀರಿಯನ್ಸ್ ಫೋನ್ ಒಳಗೆ ಮಾತಾಡ್ಕೋತಿದ್ವಿ ನಾವು. ಏನಾತ ಇವತ್ತೇನಾತ ಏನೇನಿಲ್ಲ ಅಂಥೇಳಿ ಇದನ್ನೆಲ್ಲ ಒಂದು ಯಾಕೆ ನಾವು ವಿಡಿಯೋ ಮಾಡಿ ಹಾಕ್ಬಾರ್ದು ಅನ್ನೋ ಒಂದು ಥಾಟ್ ನನಗೂ ಬಂತು. ಅದು ಕರೆಕ್ಟಾಗಿ ಅವನಿಗೂ ಕನೆಕ್ಟ್ ಆಗಿ ಹೌದು ಮಿತ್ರ ಇದನ್ನು ಮಾಡ್ಬೇಕು ನಾವು ಅಂತೇಳಿ ಅವನು ನನಗೊಂದು 4-5 ದಿನದ ಹಿಂದನ ಈ ಥರದ್ದೊಂದು ಮಾಡೋಣ ಅಂತೇಳಿ ಅವನು ಐಡಿಯಾನು ಕೊಟ್ಟ, ಸಪೋರ್ಟೂ ಮಾಡ್ದೆ. 2-3 ದಿನ ಮೊದಲೇ ಮಾಡಬೇಕಾಗಿತ್ತು. ನಾನು ಆಗ ಹೇಳ್ದಂಗೆ ಬಿಜಿ ಶೆಡ್ಯೂಲ್ ಇರೋದ್ರಿಂದ ಕೊನೆಗೆ ಅವನ್ನ ಒಂದು ಸ್ವಲ್ಪ ಪೋಸ್ಟ್ಪೋನ್ ಮಾಡಿ ಇವತ್ತು ಬೆಳಿಗ್ಗೆ ಒಂದು 6:30-7 ಗಂಟೆಕನ ಬಂದು ಅವ ನಮಗೆ ಇಂಟರ್ವ್ಯೂ ಕೊಟ್ಟಾನ.
ದೇವ್ರು ನಿನಗೂ ಒಳ್ಳೇದು ಮಾಡಲಿ, ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೇದು ಮಾಡಲಿ. ಈ ಉದ್ದೇಶ ಏನಂತಂದ್ರೆ ಕಷ್ಟದ ಜೊತೆಗೆ ಸಂತೋಷ ಆಯಿತು, ಆಮೇಲೆ ಏನೇನು ಆಗತ್ತೆ ಏನೇನು ಆಗಬಾರ್ದು ಅನ್ನೋದು ಜನಗಳಿಗೆ ಗೊತ್ತಾಗಲಿ ಅನ್ನೋದು ಒಂದು ಸಣ್ಣದೊಂದು ಚಿಟ್ ಚಾಟ್ ವಿಡಿಯೋ ಇದು. ನೀವು ಇದೇ ಥರದ್ದು ನೆಕ್ಸ್ಟ್ ಬೇರೆ ಬೇರೆ ಅವ್ರ ಜೊತೆ ಈ ವಿಡಿಯೋಸ್ ಬರ್ತಾವೆ. ನಮ್ಮ ಧನುಷ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ, ಲೈಕ್ ಕಮೆಂಟ್ ಕೊಡ್ರಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಮೂಲಕ ತಿಳಿಸ್ರಿ. ಏನು ಹೇಳ್ತೀನಿ ನೀನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ಬೇಕಂತ ಹೇಳ್ಬಿಡಿ. ಏನಿಲ್ಲ, ಇದೊಂದು ಧನುಷ್ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲ ಸಬ್ಸ್ಕ್ರೈಬ್ ಆಗಿ ಅದನ್ನು ಶೇರ್ ಮಾಡಿ, ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಇದು ನಮ್ಮ ಗೆಳೆಯರು ಮಾಡ್ತಿರುವಂತಹ ಈ ಥರದ್ದೊಂದು ಹೊಸ ಪ್ರಯೋಗಕ್ಕೆ ಅವರಿಗೆ ಒಳ್ಳೆಯದಾಗಲಿ. ಇನ್ನು ಹಲವು ಪ್ರತಿಭೆಗಳು ಈ ರಂಗಭೂಮಿಯಿಂದ ಬಂದಿರೋರು ಅಥವಾ ಚಲನಚಿತ್ರಕ್ಕೆ ಅಂದರೆ ಸಿನಿಮಾಗಳಿಗೋಸ್ಕರ ಅಂತ ಬಂದಿರೋರು, ರಂಗಭೂಮಿಯಿಂದ ಬಂದಿರೋರು ಯಾರ್ಯಾರು ಅವ್ರ ಗೆಳೆಯರಿದ್ದಾರೆ, ಅವ್ರದ್ದೆಲ್ಲ ಇಂಟರ್ವ್ಯೂಗಳು ಆಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ದು ಇನ್ನೊಂದು ಏನು ಉದ್ದೇಶ, ನನ್ನ ಉದ್ದೇಶ ಏನಂದ್ರೆ ಈಗೆಲ್ಲ ಸ್ಟಾರ್ ಒಂದು ಸ್ವಲ್ಪ ಬೆಳೆದವ್ರದ್ದು ಅವ್ರದ್ದು ಮಾಡಂಗಿಲ್ಲ ಅಂತಲ್ಲ, ಅವ್ರದ್ದು ಮಾಡ್ತೇವೆ. ಬಿಗಿನಿಂಗ್ ಒಳಗೆ ಈಗ ಕಷ್ಟಪಟ್ಟು ಸಪೋರ್ಟಿಂಗ್ ರೋಲು, ಒನ್ ಡೇ ಕ್ಯಾರೆಕ್ಟ್ರು ಈ ಥರದ್ದು ರೋಲ್ ಮಾಡೋರ್ದು ಯಾರು ಆಲ್ಮೋಸ್ಟ್ ಆಲ್ ಇಂಟರ್ವ್ಯೂಸು ಬರಲ್ಲ. ಅವ್ರದ್ದು ಅನಿಸಿಕೆ, ಅವ್ರದ್ದೊಂದು ಭಾವನೆಗಳು ಆ್ಯಕ್ಚುಲಿ ಎಲ್ಲೂ ಅದು ಎಕ್ಸ್ಪೋಸ್ ಆಗಂಗಿಲ್ಲ. ಹಾಗಾಗಿ ಆ ಥರದ್ದು ಒಂದಿಷ್ಟು ಜನಗಳದ್ದು ಇವಾಗ ಬಿಗಿನಿಂಗ್ ಒಳಗೆ ಇಂಟರ್ವ್ಯೂ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ. ಒಳ್ಳೆಯದಾಗಲಿ. ನಮಸ್ಕಾರ. ಮತ್ತು ನೆಕ್ಸ್ಟ್ ಎಪಿಸೋಡ್ ಒಳಗೆ ಇನ್ನೊಬ್ಬ ಗೆಸ್ಟ್ VIP ಜೊತೆ ಸಿಗ್ತೀನಿ. ನಮಸ್ಕಾರ.